ಪ್ರತಿ ವರ್ಷದಂತೆ ಎ.ಎಸ್. ಭೀಮರಾವ್ ಸ್ಮಾರಕೋಪನ್ಯಾಸ ಕಾರ್ಯಕ್ರಮಕ್ಕೆ ನಾವು ಇವತ್ತು ಸೇರಿದ್ದೀವಿ. ಎ.ಎಸ್. ಭೀಮರಾಯರು ನಮ್ಮ ಹಿಂದಿನ ಪೀಳಿಗೆಯವರಿಗೆ ಬಹಳ ಪರಿಚಿತರಾಗಿದ್ದರು. ಮೂಲತಃ ಮೈಸೂರಿನ ನಂಜನಗೂಡು ಭಾಗದವರು. ಮೆಟ್ರಿಕ್ ಪರೀಕ್ಷೆ ನಂತರ ಶಿಕ್ಷಣಕ್ಕೋಸ್ಕರ ಅವರು ಪುಣೆ ಫರ್ಗುಸನ್ ಕಾಲೇಜ್ ಸೇರಿದರು. ಆ ದಿನಗಳಲ್ಲೇ ಅವರು ಗಾಂಧಿಯವರ ದಕ್ಷಿಣ ಆಫ್ರಿಕಾ ಸತ್ಯಾಗ್ರಹಕ್ಕೋಸ್ಕರ ನಿಧಿನೆಲ್ಲ ಸಂಗ್ರಹ ಮಾಡಿ ಕಳಿಸಿದ್ದರು. ಹೀಗೆ ವಿದ್ಯಾರ್ಥಿ ದಿಶೆಯಿಂದಲೇ ಅವರಲ್ಲಿ ಸಾಮಾಜಿಕ ಪ್ರಜ್ಞೆ ಬಹಳ ತೇಜಸ್ವಿಯಾಗಿ ಇತ್ತು. ಕಾರಣಾಂತರಗಳಿಂದ ಅವರು ಅಲ್ಲಿ ಶಿಕ್ಷಣ ಮುಂದುವರ್ಸೋಕ್ಕಾಗದೆ ಮೈಸೂರಿಗೆ ಹಿಂತಿರುಗಬೇಕಾಯಿತು. ಏತನ್ಮಧ್ಯ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿತ್ತು. ಹೀಗಾಗಿ ಇಲ್ಲಿ ಬಂದು ಶಿಕ್ಷಣವನ್ನು ಮುಂದುವರಿಸಿ ಇಲ್ಲಿ BA MA ಮಾಡಿಕೊಂಡ್ರು. ಕೆಲವು ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡಿದ್ರು. ತುಮಕೂರು ಕೊಲಿಜಿಯೇಟ್ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿದ್ದರು. 28ರಲ್ಲಿ ಅವರು BT ಪರೀಕ್ಷೆಯನ್ನು ಮಾಡಿಕೊಂಡ್ರು. ಇನ್ಸ್ಪೆಕ್ಟರ್ ಆಫ್ ಸ್ಯಾನ್ಸ್ಕ್ರಿಟ್ ಸ್ಕೂಲ್ಸ್ ಹುದ್ದೆಗೆ ಅವ್ರನ್ನ NS ಸುಬ್ರಾಯರು ನಿಯುಕ್ತಿ ಮಾಡಿದರು. ಅವರು ಮೊದಲಿಂದ ಬರವಣಿಗೆ ಅಭ್ಯಾಸ ಮಾಡಿಕೊಂಡಿದ್ದವರು. ಆ ಕಾಲದ ಜನಪ್ರಿಯ ಪತ್ರಿಕೆಗಳಿಗೆಲ್ಲನೂ ಪೌರಾಣಿಕ ವಿಷಯಗಳ ಬಗ್ಗೆ, ಸಾಮಾಜಿಕ ವಿಷಯಗಳ ಬಗ್ಗೆ ಲೇಖನಗಳನ್ನು ಬರೆದು ಪ್ರತಿಭಾವಂತರು ಅಂತ ಅನ್ನಿಸ್ಕೊಂಡಿದ್ದರು. ಅವರು 35ರಲ್ಲಿ ಇನ್ಸ್ಪೆಕ್ಟರ್ ಆಫ್ ಸ್ಯಾನ್ಸ್ಕ್ರಿಟ್ ಸ್ಕೂಲ್ಸ್ ಹುದ್ದೆಯನ್ನು ಸ್ವೀಕರಿಸಿದ್ರು. ಆದರೆ ದೈವ ದುರ್ವಿಪಾಕ ಅನ್ನೋ ಹಾಗೆ ಅಲ್ಪಕಾಲದಲ್ಲಿ ಅವರು ತೀರಿಕೊಂಡ್ರು. 1936ರಲ್ಲೇ ಅವರು ತೀರಿಕೊಂಡ್ರು. ಆಗಿನ್ನೂ ಅವರಿಗೆ 44 ವರ್ಷ ಅಷ್ಟೇ ಆಗಿತ್ತು. ಅವರ ಹೆಸರಿನಲ್ಲಿ ಈ ದತ್ತಿ ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷದ ಈ ದತ್ತಿ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಇತಿಹಾಸ ಕ್ಷೇತ್ರದಲ್ಲಿ ಗಣ್ಯರಾದ ಡಾಕ್ಟರ್ MG ಮಂಜುನಾಥ್ ಆಗಮಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದಲ್ಲಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಅವರು ಪ್ರಾಧ್ಯಾಪಕರು, ಮುಖ್ಯಸ್ಥರು. ಹಿಂದೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇದ್ದರು. ಕನ್ನಡ MA ರ್ಯಾಂಕ್ ಸಹಿತ ಅವರು ಪಡೆದಿದ್ದರು. ಡಾಕ್ಟರ್ ಹಂಪನ ಅವರ ಮಾರ್ಗದರ್ಶನದಲ್ಲಿ ನಿಸದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನೋ ವಿಷಯದ ಬಗ್ಗೆ ಸಂಪ್ರಬಂಧ ಬರೆದು PhD ಪಡೆದರು. ಕೋಲಾರದ ಸ್ನಾತಕೋತ್ತರ ಕೇಂದ್ರ ಅಲ್ಲಿ ಕೆಲಸ ಮಾಡಿ, ಆಮೇಲೆ ಜ್ಞಾನಭಾರತಿ ಕನ್ನಡ ಅಧ್ಯಯನ ಕೇಂದ್ರ ಅಲ್ಲಿ ಸೇವೆ ಸಲ್ಲಿಸಿ ಇದೀಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿದ್ದಾರೆ. ಎಪಿಗ್ರಾಫಿಯಾ ಕರ್ನಾಟಕ ಶಾಸನ ಸಂಪುಟಗಳ ಯೋಜನೆಯ ಕಾರ್ಯನಿರ್ವಾಹಕ ಸಂಪಾದಕರೂ ಆಗಿದ್ದಾರೆ. ಅವರು ವಿಸ್ತಾರವಾದ ಶೋಧ ಕಾರ್ಯ ನಡೆಸಿದ್ದಾರೆ ಅನೇಕ ವಿಷಯಗಳ ಬಗ್ಗೆ. ಅವರ ಅನೇಕ ಪ್ರಕಟಣೆಗಳು ಕೂಡ ತುಂಬ ವಿದ್ವದ್ವಲಯಗಳಲ್ಲಿ ಮಾನ್ಯತೆ ಪಡ್ಕೊಂಡಿವೆ. ಕನ್ನಡ ಲಿಪಿಶಾಸ್ತ್ರ, ಹೊಂಬುಜ ಶಾಸನಗಳು, ಮಾಧ್ವ ಮಠಗಳ ಶಾಸನಗಳು, ಕನ್ನಡದ ಪ್ರಾಚೀನ ಶಾಸನಗಳು, ವೀರಗಲ್ಲು ನಿಸದಿ ಶಾಸನಗಳು, ಬೆಂಗಳೂರಿನ ಬಖೈರುಗಳು, ಯಲಹಂಕನಾಡ ಪ್ರಭುಗಳ ಶಾಸನ ಸಂಪುಟ, ಕನ್ನಡ ಲಿಪಿ ವಿಕಾಸ, ಹೀಗೆ ಹಲವಾರು ಶೋಧಕೃತಿಗಳನ್ನು 30ಕ್ಕೂ ಹೆಚ್ಚು 20ಕ್ಕೂ ಹೆಚ್ಚು ಶೋಧಕೃತಿಗಳನ್ನು ಅವರು ಬರೆದಿದ್ದಾರೆ. 130ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಬರೆದಿದ್ದಾರೆ. ಅವರು ಇವತ್ತಿನ ಈ ವಿಶೇಷ ಉಪನ್ಯಾಸ ನೀಡೋದಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತಿನ ವಿಷಯ ಶಾಸನ ಸಾಹಿತ್ಯ ಅಂತ. ನಮಗೆ ವೈವಿಧ್ಯಮಯವಾದ ಮುಖ್ಯವಾದ ವಿಷಯಗಳ ಪರಿಚಯ ಆಗಲಿ ಎನ್ನುವ ದೃಷ್ಟಿಯಿಂದ ಈ ವಿರಳವಾದ ವಿಷಯ ಕುರಿತು ಮಾತನಾಡಬೇಕು ಅಂತ ಅವರನ್ನು ಪ್ರಾರ್ಥನೆ ಮಾಡೋದು. ಹಿಂದೆಯೇ ಅವರು ಇಲ್ಲಿದ್ದಾಗಲೇ ಆ ಪ್ರಯತ್ನ ಮಾಡೋದು, ಅದು ಯಾಕೋ ಆ ಕಾರ್ಯಕ್ರಮ ಕೈಗೂಡಲಿಲ್ಲ. ಈಗ ಅವರು ಇದಕ್ಕೆ ಬಂದಿರೋದು ಬಹಳ ನಮಗೆ ಸಂತೋಷ ಕೊಟ್ಟಿದೆ. ಕನ್ನಡದಲ್ಲಿ ಕ್ರಿಸ್ತಶಕ 5-6ನೇ ಶತಮಾನದಷ್ಟು ಹಿಂದಿನಿಂದ ಶಾಸನಗಳು ದೊರೆತಿವೆ. ಇದುವರೆಗೆ ಉಪಲಬ್ಧವಾಗಿರುವ ಕನ್ನಡ ಬರಹದ ಅತ್ಯಂತ ಪ್ರಾಚೀನ ನಿದರ್ಶನಗಳು ಅಂದರೆ ಶಾಸನಗಳೇ. ಹೀಗೆ 1500 ವರ್ಷಗಳ ಹಿಂದೆ ಕನ್ನಡ ಭಾಷೆಯ ಸ್ವರೂಪ ಹೇಗಿತ್ತು ಅಂತೆಲ್ಲ ಊಹೆ ಮಾಡೋದಕ್ಕೆ ನಮಗೆ ಲಭ್ಯ ಇರುವ
ಏಕೈಕ ಆಧಾರ ಅಂದರೆ ಶಾಸನಗಳೇ. ಇನ್ನು ಶಾಸನಗಳ ಉದ್ದೇಶವೇ ಆಯಾ ಕಾಲದ ಆಳ್ವಿಕೆ, ಯುದ್ಧಗಳು, ದಾನದತ್ತಿಗಳು, ದೇವಾಲಯಗಳ ಸ್ಥಾಪನೆ, ವೀರರ ವರ್ಣನೆ, ರಾಜಮನೆತನಗಳ ವಿವರಗಳು, ವಂಶ ವಿವರಗಳು, ಅಸಾಮಾನ್ಯ ಘಟನೆಗಳ ಸ್ಮರಣೆ, ಇಂತಹ ಸಂಗತಿಗಳನ್ನು ದಾಖಲೆ ಮಾಡೋದಕ್ಕೋಸ್ಕರನೇ ಶಾಸನಗಳು ಹೊರಟದ್ದು. ಆದ್ದರಿಂದ ಆಯಾ ಕಾಲದ ಇತಿಹಾಸ ರಚನೆಗೆ ಪ್ರಮುಖ ಆಕರಗಳಾಗಿ ನಮಗೆ ಒದಗುವುದು ಶಾಸನಗಳೇ. ಕರ್ನಾಟಕಕ್ಕೆ ಸಂಬಂಧಿಸಿದ ಹಾಗೆ ಕನ್ನಡದಲ್ಲಿ ಮಾತ್ರವಲ್ಲದೆ ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ, ತೆಲುಗಿನಲ್ಲಿಯೂ ಕೂಡ ಶಾಸನಗಳು ಲಭ್ಯ ಇವೆ. ಶಾಸನಗಳ ಮೂಲ ಉದ್ದೇಶ ಮಾಹಿತಿಯನ್ನು ದಾಖಲೆಗೊಳಿಸುವುದು. ಆದರೂ ಅನೇಕ ಶಾಸನಗಳಲ್ಲಿ ಬಂದಿರುವ ಪದ್ಯಭಾಗಗಳ ಕಾವ್ಯ ಗುಣ ಕೂಡ ಬಹಳ ಮೇಲ್ಮಟ್ಟದ್ದಿದ್ದು ಗಮನ ಸೆಳೆಯತ್ವೆ. ಇಂತಹ 10 ಆಕರ್ಷಕ ಪದ್ಯಗಳನ್ನು ನರಸಿಂಹಾಚಾರ್ಯರು ಶಾಸನ ಪದ್ಯಮಂಜರಿ ಎನ್ನುವ ಹೆಸರಿನಲ್ಲಿ ಸಂಕಲನ ಮಾಡಿ ಹೊರತಂದಿದ್ದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಿರುತ್ತೆ, ಸಾಹಿತ್ಯಾಭ್ಯಾಸಿಗಳಿಗೆ. ಶಾಸನಗಳ ಆಧಾರದ ಮೇಲೆ ಸಾಂಸ್ಕೃತಿಕ ಇತಿಹಾಸದ ಹಲವು ಆಯಾಮಗಳನ್ನು ಪರಾಮರ್ಶನೆ ಮಾಡಿರುವ ಸಂಶೋಧನಾ ಕೃತಿಗಳು ಹಲವಾರು ಬಂದಿವೆ. ಹೀಗೆ ಕನ್ನಡ ಸಾಹಿತ್ಯ, ಕರ್ನಾಟಕದ ಇತಿಹಾಸ ಎರಡೂ ದೃಷ್ಟಿಗಳಿಂದ ಶಾಸನಗಳು ಮಹತ್ವ ಪಡ್ಕೊಂಡಿವೆ. ಈ ಹಿನ್ನೆಲೆಯಲ್ಲಿ ಶಾಸನ ಸಾಹಿತ್ಯದ ಪರಿಚಯವನ್ನು ನಮ್ಮ ಪ್ರಾರ್ಥನೆಯಂತೆ ಮಾಡಿಕೊಡೋದಕ್ಕೆ ಪ್ರೊಫೆಸರ್ MG ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಅವರು ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಶ್ರೀ SR ರಾಮಸ್ವಾಮಿಯವರೇ, ಬಹಳ ಹಿರಿಯರಾದಂತಹ ರಾಮಸ್ವಾಮಿಯವರನ್ನ ನಾನು ತುಂಬ ದೂರದಿಂದ ನೋಡಿದ್ದೆ, ಹಿಂದೆ ಅವ್ರ ಮಾತುಗಳನ್ನು ಕೇಳಿದ್ದೆ. ಇವತ್ತು ಅವರ ಜೊತೆ ಸುಮಾರು ಒಂದು ಅರ್ಧ ಗಂಟೆಗಿಂತ ಹೆಚ್ಚು ಕಾಲ ಒಳಗೆ ಆಫೀಸ್ನಲ್ಲಿ ಕುಳಿತು ಮಾತಾಡ್ತಾ ಇದ್ದೆ. ಅವರ ವಿದ್ವತ್ತು, ಅವರ ವಿನಯ, ಇದೆಲ್ಲವನ್ನು ಕಂಡು, ತೀರ ಹತ್ತಿರದಿಂದ ಕಂಡು ಬಹಳ ಸಂತೋಷ ಆಯಿತು. ಅಂತಹ ಹಿರಿಯರ ಮತ್ತು ನಿಮ್ಮೆಲ್ಲ ಇಲ್ಲಿ ಬಹುತೇಕ ಎಲ್ಲರೂ ನನಗಿಂತ ಹಿರಿಯರೇ ಇದ್ದೀರಿ. ವಯಸ್ಸಿನಲ್ಲಿ ನನಗಿಂತ ಕಿರಿಯರು ಒಂದಿಬ್ಬರು ಕೆಲವರು ಮಾತ್ರ ಕಾಣಿಸ್ತಾ ಇದ್ದಾರೆ. ಉಳಿದವರೆಲ್ಲರೂ ಜ್ಞಾನದಲ್ಲಿ, ವಯಸ್ಸಿನಲ್ಲಿ ನನಗಿಂತ ಹಿರಿಯರಿದ್ದೀರಿ. ನಿಮ್ಮಂತಹ ಹಿರಿಯರ ಎದುರಿಗೆ ನನ್ನ ಕೆಲವು ವಿಚಾರಗಳನ್ನು ನನಗೆ ಅನಿಸಿದಂತೆ ನನ್ನ ತಿಳುವಳಿಕೆಗೆ ಎಟುಕುವಷ್ಟರ ಮಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಕಲ್ಪಿಸಿದೆ. ಹಾಗಾಗಿ ಆ ಸಂಸ್ಥೆಗೆ ನಾನು ಋಣಿಯಾಗಿದ್ದೇನೆ. ಶಾಸನಗಳ ಬಗ್ಗೆ ಹಿರಿಯರಾದ ರಾಮಸ್ವಾಮಿಯವರು ಬಹಳ ಒಳ್ಳೆಯ ಪ್ರವೇಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಶಾಸನ ಅಂತಂದರೆ ಏನು, ಶಾಸನಗಳ ಮಹತ್ವ ಏನು, ಅವುಗಳ ಸಾಂಸ್ಕೃತಿಕ ಮಹತ್ವ ಇತ್ಯಾದಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಆದರೆ ಬಹಳ ಅರ್ಥಪೂರ್ಣವಾಗಿ ನಿಮ್ಮೆಲ್ಲರಿಗೂ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅಂತಹ ಪೀಠಿಕೆಗೆ ನಾನು ಹೋಗದೆ ನೇರವಾಗಿ ಶಾಸನ ಸಾಹಿತ್ಯಕ್ಕೆ ಪ್ರವೇಶ ಮಾಡಬೇಕು ಅಂದ್ಕೊಂಡಿದ್ದೇನೆ. ಕರ್ನಾಟಕದಲ್ಲಿ ಸುಮಾರು 30,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಶಾಸನಗಳು ಇದುವರೆಗೆ ದೊರೆತಿವೆ. ಪ್ರಕಟ ಆಗಿರೋದು ಸುಮಾರು 30,000ದಷ್ಟು. ನಿಜವಾಗ್ಲೂ ಸರಿಯಾಗಿ ಕ್ಷೇತ್ರ ಕಾರ್ಯ ಮಾಡಿ ಸಂಶೋಧನೆ ಮಾಡಿದರೆ ಕಡೇ ಪಕ್ಷ ಇನ್ನೂ ಒಂದು 20,000 ಶಾಸನಗಳನ್ನಾದರೂ ಪತ್ತೆ ಹಚ್ಚಬಹುದು. ಬೇಕಾದಷ್ಟು ಶಾಸನಗಳು ಇದುವರೆಗೂ ಯಾರ ಗಮನಕ್ಕೂ ಬಾರದಂತೆ ಎಲ್ಲೆಲ್ಲಿಯೋ ಅಜ್ಞಾತವಾಗಿ ಉಳ್ಕೊಂಡಿವೆ. ಅವುಗಳನ್ನು ಪರಿಶೋಧಿಸಿ ಪ್ರಕಟಿಸುವ ಕೆಲಸ ಮೊದಲಾಗಬೇಕು. ಆ ನಂತರ ಪ್ರಕಟವಾಗಿರುವ ಶಾಸನಗಳನ್ನು ಮರುಪರಿಶೀಲನೆ ಮಾಡುವ ಕೆಲಸವನ್ನು ನಿಜವಾಗ್ಲೂ ಮಾಡಬೇಕು. ನಿಜವಾಗ್ಲೂ ಇದೊಂದು ದೊಡ್ಡ ಕೊರತೆ. ಸಾಹಿತ್ಯವನ್ನು ಕುರಿತಂತೆ ಬೇಕಾದಷ್ಟು ವಿಚಾರ ಸಂಕಿರಣಗಳು ನಡೀತಾವೆ, ಸಂಶೋಧನೆಯೂ ನಡೀತಾ ಇದೆ. ಶಾಸನಶಾಸ್ತ್ರವನ್ನು ಕುರಿತಂತೆ ನಿಜವಾಗ್ಲೂ ಸರಿಯಾದ ರೀತಿಯಲ್ಲಿ ಸಂಶೋಧನೆ ಆಗ್ತಾ ಇಲ್ಲ. ಅದು ನಿಜವಾಗ್ಲೂ ದೊಡ್ಡ ಕೊರತೆ. ಈಗ ಪ್ರಕಟ ಆಗಿರುವಂತಹ ಶಾಸನಗಳನ್ನೇ ಇಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ರೆ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನು
ಮತ್ತೆ ಪುನರ್ ರಚಿಸಬೇಕಾದ ಅವಶ್ಯಕತೆ ಖಂಡಿತ ಬರುತ್ತೆ. ಬೇಕಾದಷ್ಟು ಹೊಸ ವಿಚಾರಗಳು ಬೆಳಕಿಗೆ ಬರ್ತಾನೇ ಇವೆ. ಈಗಾಗಲೇ ಪ್ರಕಟ ಆಗಿರೋ ಶಾಸನಗಳಲ್ಲೇನೆ. ಇನ್ನು ಅಪ್ರಕಟಿತ ಶಾಸನಗಳನ್ನು ಪರಿಶೀಲನೆ ಮಾಡಿದ್ರೆ, ಅವುಗಳನ್ನು ಪರಿಶೋಧನೆ ಮಾಡಿ ಪ್ರಕಟಿಸಿದರೆ ಇನ್ನೆಷ್ಟು ಹೊಸ ವಿಚಾರಗಳು ಬೆಳಕಿಗೆ ಬರಬಹುದು, ಅದನ್ನು ಸ್ವಲ್ಪ ಸುಮ್ಮನೆ ಕಲ್ಪಿಸ್ಕೊಳ್ಳಿ. ಈಗ ಎಲ್ರಿಗೂ ಗೊತ್ತಿರುವ ಹಾಗೆ ಹಲ್ಮಿಡಿ ಶಾಸನವೇ ಕನ್ನಡದ ಅತ್ಯಂತ ಪ್ರಾಚೀನ ಉಪಲಬ್ಧ ಶಾಸನ ಅಂತ ಎಲ್ಲರೂ ನಂಬ್ಕೊಂಡು ಬಂದಿದ್ದಾರೆ. ಬಹುತೇಕ ಇತಿಹಾಸ ಗ್ರಂಥಗಳಲ್ಲಾಗಲಿ ಅಥವಾ ಸಾಹಿತ್ಯ ಚರಿತ್ರೆಯ ಗ್ರಂಥಗಳಲ್ಲಾಗಲಿ ಎಲ್ಲ ಕಡೆಯೂ ಅದೇ ದಾಖಲಾಗ್ತಾ ಬಂದಿದೆ. ಹಲ್ಮಿಡಿ ಶಾಸನದಲ್ಲಿ ಸಂಸ್ಕೃತ ಮತ್ತು ಪೂರ್ವದ ಹಳಗನ್ನಡ ಭಾಷೆಯ ಶಬ್ದಗಳು ಮಾತ್ರ ಬಳಕೆಯಾಗಿರುವುದು. ಹಾಗಾದರೆ ಪ್ರಾಕೃತ ಶಬ್ದಗಳು ಇರುವಂತಹ ಯಾವುದಾದ್ರೂ ಕನ್ನಡ ಶಾಸನ ಇದ್ದರೆ ಅದು ಖಂಡಿತವಾಗಿಯೂ ಹಲ್ಮಿಡಿ ಶಾಸನಕ್ಕಿಂತ ಹಳೆಯದ್ದು ಅಂತ ಆಗುತ್ತಲ್ವಾ? ಶ್ರವಣಬೆಳಗೊಳದ ಒಂದು ಶಾಸನದಲ್ಲಿ ನಾನೇ ಕೆಲವು ಪ್ರಾಕೃತ ಶಬ್ದಗಳನ್ನು ತೋರಿಸಿಕೊಟ್ಟೆ. ಅದು ತುಂಬ ಚರ್ಚೆಯೂ ಆಯಿತು. ವಿದ್ವಾಂಸರ ವಲಯದಲ್ಲಿ ಅದು ತುಂಬ ಚರ್ಚೆ ಇನ್ನೂ ನಡೀತಾ ಇದೆ. ಕೆಲವು ವಿದ್ವಾಂಸರು, ಚಿದಾನಂದ ಮೂರ್ತಿಯವರು ಸೇರಿದಂತೆ ಕೆಲವು ವಿದ್ವಾಂಸರು ಅದು ಹಲ್ಮಿಡಿ ಶಾಸನಕ್ಕಿಂತ ಹಳೆಯ ಶಾಸನ, ಕಡೆ ಪಕ್ಷ ಒಂದು 50-60 ವರ್ಷ ಆದರೂ ಹಳೆಯ ಶಾಸನ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಇಂತಹ ಬೇಕಾದಷ್ಟು ವಿಚಾರಗಳು ಬೆಳಕಿಗೆ ಬರ್ತವೆ. ಗುಲ್ಬರ್ಗ ಜಿಲ್ಲೆಯ ಸನ್ನತಿ ಹತ್ತಿರ ಕಣಗನಹಳ್ಳಿ ಅಂತ ಒಂದು ಊರಿದೆ. ಸನ್ನತಿಯಿಂದ ಒಂದು 2 ಕಿಲೋಮೀಟರ್ ದೂರ. ಅಲ್ಲಿ ಕಳೆದ ಒಂದು 10 ವರ್ಷದಿಂದ ಎಕ್ಸ್ಕವೇಷನ್ ನಡೀತಾ ಇದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಎಕ್ಸ್ಕವೇಷನ್ ಮಾಡ್ತಿದ್ದಾರೆ. ಅದೊಂದು ಬಹಳ ಪ್ರಮುಖವಾಗಿರುವಂಥ ಮತ್ತು ಪ್ರಾಚೀನವಾದಂಥ ಬೌದ್ಧ ಕೇಂದ್ರ ಆಗಿತ್ತು. ಸುಮಾರು 10 ಎಕರೆಗಳ ವಿಸ್ತಾರವಾದಂತಹ ಪ್ರದೇಶದಲ್ಲಿ ಒಂದು ಬೌದ್ಧ ವಿಹಾರದ ಅವಶೇಷಗಳು ಸಿಕ್ಕಿವೆ. ಸುಮಾರು 100ಕ್ಕಿಂತನೂ ಹೆಚ್ಚಿನ ಸಂಖ್ಯೆಯ ಸಣ್ಣ ಸಣ್ಣ ಲೇಬಲ್ ಇನ್ಸ್ಕ್ರಿಪ್ಷನ್ ಸಿಕ್ಕಿವೆ. ಇದುವರೆಗೂ ಪಬ್ಲಿಷ್ ಆಗಿಲ್ಲ. ಆ ಒಂದು ಶಾಸನ ಪಠ್ಯವೂ ಪಬ್ಲಿಷ್ ಆಗಿಲ್ಲ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಬೇರೆಯವ್ರಿಗೆ ಪ್ರಕಟಿಸೋದಕ್ಕೂ ಬಿಡ್ತಾ ಇಲ್ಲ, ಸ್ವತಃ ತಾವೂ ಪ್ರಕಟಿಸ್ತಾ ಇಲ್ಲ. ಅದರಲ್ಲೂ ಕನ್ನಡ ಶಬ್ದಗಳು ಖಂಡಿತವಾಗಿಯೂ ಇದ್ದಿರಬಹುದು. ಅಂತಹ ಬೇಕಾದಷ್ಟು ಆಗಬೇಕಾಗಿರುವ ಕೆಲಸ ಇದೆ ಶಾಸನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಹೆಚ್ಚಿನ ಸಂಖ್ಯೆಯ ಸಂಶೋಧಕರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಬಹಳ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾನು ಮತ್ತೆ ಪೀಠಿಕಾ ರೂಪದಲ್ಲಿ ಹೇಳಿದಂತಹ ಮಾತು. ಇನ್ನು ಶಾಸನ ಸಾಹಿತ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಶಾಸನ ಸಾಹಿತ್ಯ ಅಂದರೆ ನಾನು ವಿಶೇಷವಾಗಿ ಕನ್ನಡ ಶಾಸನ ಸಾಹಿತ್ಯವನ್ನು ಮಾತ್ರ ಗಮನದಲ್ಲಿಟ್ಕೊಂಡು ಮಾತಾಡ್ತೇನೆ. ಏಕೆಂತಂದರೆ ಕರ್ನಾಟಕದಲ್ಲಿಯೇ ಸಂಸ್ಕೃತ, ಪ್ರಾಕೃತ, ತೆಲುಗು, ತಮಿಳು, ಮರಾಠಿ ಹೀಗೆ ಬೇರೆ ಬೇರೆ ಭಾಷೆಯ ಶಾಸನಗಳು ಸಿಕ್ಕಿವೆ, ಪ್ರಕಟನೂ ಆಗಿವೆ. ಆ ಎಲ್ಲ ಶಾಸನ ಸಾಹಿತ್ಯವನ್ನು ಕುರಿತು ಮಾತಾಡಲ್ಲ, ಕನ್ನಡ ಶಾಸನ ಸಾಹಿತ್ಯವನ್ನು ಮಾತ್ರ ಗಮನದಲ್ಲಿಟ್ಕೊಂಡು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಕರಿಬಹುದು. ಏಕೆಂತಂದರೆ ತಲಕಾವೇರಿಯಲ್ಲಿ ಕಾವೇರಿ ನದಿ ಉಗಮ ಆಗುತ್ತದೆ, ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಕನ್ನಡ ಸಾಹಿತ್ಯವೂ ಸಹ ಉಗಮವಾಗಿರುವುದು ಶಾಸನಗಳ ರೂಪದಲ್ಲಿ. ಆದ್ದರಿಂದ ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಕರೀಬಹುದು. ಕನ್ನಡ ಸಾಹಿತ್ಯದ ಪ್ರಾಚೀನತೆ, ಕನ್ನಡ ಭಾಷೆಯ ಪ್ರಾಚೀನತೆ, ಕನ್ನಡ ಭಾಷೆಯ ಅವಸ್ಥಾಂತರಗಳು ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡಬೇಕಾದ್ರೆ ನಮಗೆ ದೊರೆಯುವಂತಹ ಅತ್ಯಂತ ನಂಬಲರ್ಹ ಆಕರ ಸಾಮಗ್ರಿಗಳು ಅಂತಂದರೆ ಶಾಸನಗಳು ಅಂತ ಹೇಳಬಹುದು. ಈಗ ಉಪಲಬ್ಧವಾಗಿರುವ ಅತ್ಯಂತ ಪ್ರಾಚೀನ ಶಾಸನೋಕ್ತ ಪದ್ಯ ಯಾವುದು ಅನ್ನೋದನ್ನು ಗಮನಿಸೋಣ. ಚಿತ್ರದುರ್ಗ ಜಿಲ್ಲೆಯ ಹತ್ರ ಚಂದ್ರವಳ್ಳಿ ಅನ್ನೋ ಒಂದು ಗ್ರಾಮ ಇದೆ, ಎಲ್ರಿಗೂ ಗೊತ್ತಿರೋ ಸಂಗತಿ. ಅದರ ಪಕ್ಕದಲ್ಲೇ ತಮಟಕಲ್ಲು ಅಂತ ಒಂದು ಗ್ರಾಮ ಇದೆ. ಆ ತಮಟಕಲ್ಲು ಗ್ರಾಮದಲ್ಲಿ ದೊರೆತಿರುವಂತಹ ಒಂದು ಶಾಸನ ಇದೆ, ಪುಟ್ಟದಾದ 4 ಸಾಲುಗಳ ಶಾಸನ. ಅದು ಕನ್ನಡದ ಅತ್ಯಂತ ಪ್ರಾಚೀನ ಶಾಸನೋಕ್ತ ಪದ್ಯ. ಕ್ರಿಸ್ತಶಕ ಸುಮಾರು 500ರ ಕಾಲಘಟ್ಟದ್ದು. ಪುಟ್ಟ ಶಾಸನ, 4 ಸಾಲುಗಳ ಶಾಸನ. ಆ ಪದ್ಯವನ್ನು ಓದ್ತೇನೆ. ಪಣಮಣಿ ಅಂತೂ ಭೋಗಿ ಪಣದುಳ್ ಮಣಿ ವಿಲ್ಮನದೋನ್ ರಣಮುಖದುಳ್ಳೆ ಕಾಲನ್ ಅರಿಯರ್ಕುಂ ಅನಿಂದ್ಯ ಗುಣನ್ ಪ್ರಣಯಿ ಜನಕ್ಕೆ ಕಾಮನ್ ಅಸಿತೋತ್ಪಲ ವರ್ಣನವನ್ ಗುಣಮಧುರಾಂಕ ದಿವ್ಯಪುರುಷನ್ ಪುರುಷ ಪ್ರವರನ್. ಗುಣಮಧುರ ಎನ್ನುವ ಒಬ್ಬ ವ್ಯಕ್ತಿಯ ಪ್ರಶಸ್ತಿ ಶಾಸನ ಇದು. ಪ್ರಶಸ್ತಿ ಶಾಸನ ಅಂತಂದರೆ ಯಾವುದಾದರೂ ಒಬ್ಬ ವ್ಯಕ್ತಿಯ ಗುಣ, ರೂಪ, ಯೌವನ, ಪರಾಕ್ರಮ
ಇತ್ಯಾದಿಗಳನ್ನು ಕುರಿತು ವರ್ಣಿಸಿರುವಂತಹ ಶಾಸನವನ್ನು ಪ್ರಶಸ್ತಿ ಶಾಸನ ಅಂತ ಕರೀತಾರೆ. ಇದು ಗುಣಮಧುರ ಎನ್ನುವಂತಹ ಒಬ್ಬ ವ್ಯಕ್ತಿಯ ಪ್ರಶಸ್ತಿ ಶಾಸನ. ಆತನ ಹೆಸರೇ ನೋಡಿ ಹೇಗಿದೆ, ಗುಣಮಧುರ. ಬಹುಶಃ ಅನ್ವರ್ತನಾಮ, ಅವನ ಗುಣ ವಿಶೇಷವನ್ನೇ ಅವನ ಹೆಸರಾಗಿಯೂ ಅವನು ಹೊಂದಿದ್ದಂತಹ ವ್ಯಕ್ತಿ. ಬಹಳ ಒಳ್ಳೆಯ ಮಧುರವಾದಂತಹ ಗುಣವುಳ್ಳವನಿರಬಹುದು. ಅವನ ಹೆಸರೇ ಬಹಳ ಆಕರ್ಷಕವಾಗಿದೆ ಹೆಸರೇ. ಆ ಪದ್ಯದ ಒಂದು ಭಾವಾರ್ಥವನ್ನು ಗಮನಿಸೋಣ. ಆ ಪದ್ಯನೇ ಎಷ್ಟು ಆಕರ್ಷಕವಾಗಿದೆ ಅಂತಂದರೆ ಮತ್ತೆ ಮತ್ತೆ ಹೇಳಬೇಕು ಅನಿಸುತ್ತೆ. ಪಣಮಣಿ ಅಂತೂ ಭೋಗಿ ಪಣದುಳ್ಮಣಿ ವಿಲ್ಮನದೋನ್ ರಣಮುಖದುಳ್ಳೆ ಕಾಲನ್ ಅರಿಯರ್ಕುಂ ಅನಿಂದ್ಯಗುಣನ್. ಹಣೆಯಲ್ಲಿ ರತ್ನವನ್ನು ಧರಿಸಿರುವವನವನು, ಹಣೆಯಲ್ಲಿ ರತ್ನವನ್ನು ಧರಿಸಿರುವಂತಹ ಆದಿಶೇಷನಂತೆ ಈತ ಮಹಾಭೋಗಿಯಂತೆ. ಆದರೂ ಅವನು ಮಹಾಭೋಗಿಯಾದ್ರೂ, ಹಣೆಯಲ್ಲಿ ರತ್ನವನ್ನು ಧರಿಸಿರುವಂತಹ ರಾಜನಾದರೂ ಬಿಲ್ಲಿನಂತಹ ಬಾಗುವ ಮನಸ್ಸುಳ್ಳವನಂತೆ. ಬಿಲ್ಲು ಬಗ್ಗುತ್ತೆ. ಹಿರಿಯರನ್ನು ಕಂಡರೆ ತಲೆ ಬಗ್ಗಿಸಿ ಗೌರವಿಸುವ ವ್ಯಕ್ತಿತ್ವವುಳ್ಳವನಿವನು. ಪಣಮಣಿ ಅಂತೂ ಹೋಗಿ ಪಣದುಳ್ ಮಣಿ ವಿಲ್ಮನವನು, ಬಿಲ್ಲಿನಂತಹ ಮನಸ್ಸಿನವನು, ಬಿಲ್ಲಿನಂತಹ ಬಾಗುವ ಮನಸ್ಸಿನವನು, ಬಾಗುವಂತಹ ವಿನಯಶಾಲಿ. ಆಮೇಲೆ ನೋಡಿ, ರಣಮುಖದುಳ್ಳೆ ಕಾಲನ್, ರಣರಂಗದಲ್ಲಿ ಸಾಕ್ಷಾತ್ ಯಮ ಅಂತೆ. ರಣಮುಖದುಳ್ಳೆ ಕಾಲನ್, ರಣರಂಗದಲ್ಲಿ ಸಾಕ್ಷಾತ್ ಯಮನಂತಿರುವವನು. ಆದರೆ ಶತ್ರುಗಳೂ ಸಹ ಇವನನ್ನು ನಿನ್ಸೋಕ್ಕಾಗಲ್ವಂತೆ. ಅರಿಯರ್ಕುಂ ಅನಿಂದ್ಯ ಗುಣನ್, ಅರಿಗಳು ಶತ್ರುಗಳು ಸಹ ಇವನನ್ನು ನಿನ್ಸೋಕ್ಕಾಗಲ್ಲ. ಅಂದರೆ ಅಷ್ಟು ಒಳ್ಳೆಯವನು. ಶತ್ರುಗಳು ಎಂತಹವ್ರನ್ನೇ ಆದರೂ ಬೈತಾ ಇರ್ತಾರೆ. ಶತ್ರು ಅಂದರೆ ಸಾಕು, ಅವ್ರ ಕೆಲಸ ಟೀಕ್ಸೋದೆ, ಬೈಯೋದೆ. ಆದರೆ ಇವನನ್ನು ಮಾತ್ರ ಶತ್ರುಗಳು ಬೈಯೋಕ್ಕೆ ನಿನ್ಸೋಕ್ಕೆ ಸಾಧ್ಯ ಇರಲಿಲ್ವಂತೆ. ಅರಿಯರ್ಕುಂ ಅನಿಂದ್ಯ ಗುಣನ್, ಶತ್ರುಗಳು ಸಹ ಇವನನ್ನು ನಿನ್ಸೋಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಗುಣವುಳ್ಳವನು. ಆಮೇಲೆ ಪ್ರಣಯಿ ಜನಕ್ಕೆ ಕಾಮನ್, ಪ್ರಣಯಿಗಳಿಗೆ ಸಾಕ್ಷಾತ್ ಮನ್ಮಥನಂತಿದ್ದಂತೆ. ಪ್ರಣಯಿ ಜನಕ್ಕೆ ಕಾಮನ್ ಅಸಿತೋತ್ಪಲ ವರ್ಣನವನ್, ನೀಲೋತ್ಪಲ ಬಣ್ಣದವನು ಅಂದರೆ ಕಪ್ಪು ಬಣ್ಣದವನು. ಕಪ್ಪು ಬಣ್ಣದವನಾದರೂ ಅವನು ಪ್ರಣಯಿಗಳಿಗೆ ಸಾಕ್ಷಾತ್ ಮನ್ಮಥನಂತಿದ್ದಂತೆ. ಇವನು ದಿವ್ಯ ಪುರುಷ ಹಾಗೂ ಪುರುಷ ಶ್ರೇಷ್ಠ ಅಂತ ವರ್ಣಿಸಿದ್ದಾನೆ. ಪ್ರಣಯಿ ಜನಕ್ಕೆ ಕಾಮನ್ ಅಸಿತೋತ್ಪಲ ವರ್ಣನವನ್ ಗುಣಮಧುರಾಂಕ ದಿವ್ಯ ಪುರುಷನ್ ಪುರುಷ ಪ್ರವರನ್. ಗುಣಮಧುರಾಂಕ ದಿವ್ಯ ಪುರುಷ ಮತ್ತು ಪುರುಷ ಶ್ರೇಷ್ಠ ಅಂತ ಹೇಳಿ ವರ್ಣಿಸಿದ್ದಾನೆ. ನೋಡಿ, ಕ್ರಿಸ್ತಶಕ 500ರ ಕಾಲಘಟ್ಟಕ್ಕೆ ಸೇರಿದ್ದು ಈ ಶಾಸನ. ಈ 500ರ ಕಾಲದಲ್ಲಾಗಲೇ ಇಂತಹ ಅದ್ಭುತವಾದ ಶಾಸನ ಕಾವ್ಯವನ್ನು ಬರೆಯಬಲ್ಲವರಾಗಿದ್ದರು ನಮ್ಮ ಕನ್ನಡಿಗರು ಅಂತಂದರೆ, ಅದಕ್ಕಿಂತ ಹಿಂದೆ ಇನ್ನು ಎಷ್ಟು ಬರೆದಿದ್ರೋ ಏನು ಕಥೆಯೋ ಗೊತ್ತಿಲ್ಲ ನಮಗೆ. ದುರಂತ ಅಂತಂದರೆ ಎಷ್ಟೋ ಶಾಸನಗಳು ಇವತ್ತಿಗೂ ಯಾರ್ಯಾರ ಎಷ್ಟೋ ಮನೆಗಳ ಮೋರಿಗಳ ಮೇಲೆ ಕಲ್ಲು ಹಾಕ್ಕೊಂಡಿದ್ದಾರೆ, ಬಟ್ಟೆ ಒಗೆಯೋ ಕಲ್ಲು ಮಾಡ್ಕೊಂಡಿದ್ದಾರೆ. ಕೆಲವು ಕಡೆ ದೇವಸ್ಥಾನ ಕಟ್ಟೋದಕ್ಕೆ ಇನ್ನೇನು ಸಿಕ್ಕಲಿಲ್ಲ ಅಂದರೆ ಇದನ್ನೇ ತೊಗೊಂಡು ಹಾಕ್ಕೊಂಡಿದ್ದಾರೆ, ಪಾಯಕ್ಕೂ ಹಾಕ್ಕೊಂಡಿದ್ದಾರೆ. ಕೊಪ್ಪಳದ ಕೋಟೆ ಗೋಡೆ ಒಂದು 14-15 ವರ್ಷದಿಂದ ಕುಸಿದು ಬಿದ್ದೋಯಿತು. 94-95 ಭಾರೀ ಮಳೆ ಬಂತು, ಕುಸಿದು ಬಿದ್ದುಬಿಡ್ತು ಒಂದು ಬುರುಜಿನ ಭಾಗ. ಅದರ ಒಳಗಡೆ ಎಲ್ಲ ಶಾಸನಗಳಿದ್ವು. ಶಾಸನ ಸ್ತಂಭಗಳನ್ನು ಪೀಸ್ ಮಾಡಿ ಕೋಟೆ ಕಟ್ಟಕ್ಕೆ ಸೈಜ್ಗಳ ತರಹ ಬಳಸ್ಕೊಂಡಿದ್ರು. ಕೋಟೆ ಕಟ್ಟೋಕ್ಕೆ ರಾಷ್ಟ್ರಕೂಟ ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದ ಶಾಸನಗಳವು. ಅದರ 32 ಶಾಸನಗಳನ್ನು ನಾನು ಪಬ್ಲಿಷ್ ಮಾಡಿದೆ 94-95. ಆನಂತರ ಇನ್ನೂ ಒಂದು 14-15 ಶಾಸನವನ್ನು ಡಾಕ್ಟರ್ CS ಪಾಟೀಲ್ ಅನ್ನೋರು ಪಬ್ಲಿಷ್ ಮಾಡಿದ್ರು. ಈಗ ಅವೆಲ್ಲವೂ ಹಂಪಿಯ ASI ಮ್ಯೂಸಿಯಂನಲ್ಲಿಟ್ಟಿದ್ದಾರೆ, ಹೊಸಪೇಟೆಯಲ್ಲಿದೆ. ಕೋಟೆ ಕಟ್ಟಕ್ಕೆ ಅದು ಕೋಟೆಯ ಬುರುಜಿನ ಇನ್ನೊಂದಷ್ಟು ಭಾಗ ಕೆಡವಿದ್ರೆ ಇನ್ನೊಂದಷ್ಟು ಶಾಸನ ಸಿಗ್ತಿದ್ವೋ ಏನೋ. ಆ ರೀತಿ ಕೋಟೆಯನ್ನು ಕೆಡವೋದು ಅಪರಾಧ. ಎಷ್ಟು ಕಡೆ ಹೀಗಾಗಿದೆಯೋ ತುಂಬ ಕಡೆ. ಅದೊಂದು ಸಣ್ಣ ಉದಾಹರಣೆ ಅಂತ ಹೇಳಿದೆ ಅಷ್ಟೇ. ಕ್ರಿಸ್ತಶಕ 500ರ ಕಾಲಘಟ್ಟದಲ್ಲಿ ರಚನೆಯಾಗಿರುವಂತಹ ಈ ಶಾಸನ ಅತ್ಯುಷ್ಟಿ ಛಂದಸ್ಸಿನ ಕನಕಾಬ್ಜಿನಿ ವೃತ್ತದಲ್ಲಿದೆ. ಆ ವೇಳೆಗಾಗಲೇ ಛಂದಸ್ಸಿನಲ್ಲಿ ಬಹಳ ಪರಿಣತಿಯನ್ನು ಹೊಂದಿದ್ದರು ನಮ್ಮ ಕವಿಗಳು. ಕಾವ್ಯ ರಚನೆಯಲ್ಲಿ ಪಾರಂಗತರಾಗಿದ್ದರು ಕ್ರಿಸ್ತಶಕ 500ರ ವೇಳೆಗಾಗಲೇ. ಈ ಶಾಸನ ಬರೆದ ಕವಿ ಯಾರು ಅನ್ನೋದು ಗೊತ್ತಿಲ್ಲ. ಪಾಪ ಆ ಕವಿ ತನ್ನ ಹೆಸರನ್ನು ಶಾಸನದಲ್ಲಿ ಎಲ್ಲೂ ಹೇಳಿಕೊಂಡಿಲ್ಲ. ಸುಮ್ಮನೆ ಆ ಶಾಸನ ಕಾವ್ಯವನ್ನು ಬರೆದುಕೊಟ್ಟಿದ್ದಾನೆ, ಕಲ್ಲಿನಲ್ಲಿ ಕಂಡರಿಸಿದ್ದಾರೆ.
ನಿಜವಾಗ್ಲೂ ಅತಿ ಮಹತ್ವದ ಈ ಶಾಸನ ಇವತ್ತಿಗೂ ತಮಟಕಲ್ಲು ಗ್ರಾಮದಲ್ಲಿ ಅನಾಥವಾಗಿ ಬಿದ್ದಿದೆ. ಅದನ್ನು ನಮ್ಮ ಮ್ಯೂಸಿಯಂಗೆಲ್ಲಿಗಾರು ಶಿಫ್ಟ್ ಮಾಡೋದು ತುಂಬ ಒಳ್ಳೆಯದು. ಇಲ್ಲದೆ ಹೋದರೆ ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಾಚೀನ ದಾಖಲೆ ಯಾವತ್ತು ಬೇಕಾದ್ರೂ ಹಾಳಾಗಬಹುದು. ಎಷ್ಟೋ ಶಾಸನಗಳು ಈ ರೀತಿ ನಾಶ ಆಗಿದೆ. ಉದಯಗೋಳಂ ಅನ್ನೋ ಒಂದು ಊರಿನಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ, ಅಶೋಕನ ಒಂದು ಶಾಸನವನ್ನು ಜಲ್ಲಿ ಹೊಡೆದ್ಬಿಟ್ರು. ಪೀಸ್ ಮಾಡಿ ಜಲ್ಲಿ ಹೊಡೆದು ಅದನ್ನು ಸರ್ವನಾಶ ಮಾಡಿಬಿಟ್ರು. ಎಷ್ಟು ಶಾಸನ ನಾಶ ಆಗಿಬಿಟ್ಟಿದೆಯೋ. ನಿಜವಾಗ್ಲೂ ಕನ್ನಡ ಸಾಹಿತ್ಯಕ್ಕೆ ಅಥವಾ ಶಾಸನ ಸಾಹಿತ್ಯಕ್ಕೆ ದೊಡ್ಡ ಒಂದು ಶಾಪ ಅಂತಂದರೆ ಈ ಗಣಿಗಾರಿಕೆ. ಎಷ್ಟೋ ಕಡೆ ನಾಶ ಆಗಿದೆ, ಎಷ್ಟು ಶಾಸನಗಳು ನಾಶ ಆಗಿದೆಯೋ. ನಮ್ಮ ನಿರ್ಲಕ್ಷ್ಯದಿಂದನೂ ಇವೆಲ್ಲ ಆಗ್ತಿರೋದು. ಕ್ರಿಸ್ತಶಕ 500ರ ವೇಳೆಗಾಗಲೇ ಇಂತಹ ಒಂದು ಅದ್ಭುತವಾದ ಶಾಸನ ಕಾವ್ಯ ರಚನೆ ಆದ್ರೂ ನಂತರದ ಒಳ್ಳೆಯ ಶಾಸನೋಕ್ತ ಪದ್ಯಗಳು ನಮಗೆ ಸಿಕ್ಕೋದು 7ನೇ ಶತಮಾನಕ್ಕೆ. ಮಧ್ಯ ಸುಮಾರು ಒಂದು 100 ವರ್ಷಕ್ಕಿಂತ ಹೆಚ್ಚು, 500ರಿಂದ 600ವರೆಗೆ ಶಾಸನಗಳು ಸಿಕ್ಕೋದೇ ಇಲ್ಲ. ಅಂದರೆ ಬಹಳ ಒಳ್ಳೆಯ ಸಾಹಿತ್ಯಕ ಅಂಶಗಳನ್ನು ಹೊಂದಿರುವಂತಹ ಶಾಸನ ಸಿಕ್ಕಿಲ್ಲ, ಇದುವರೆಗೂ ಸಿಕ್ಕಿಲ್ಲ. ಮುಂದೆಂದಾದರೂ ಸಿಕ್ಕರೂ ಆಶ್ಚರ್ಯ ಏನಿಲ್ಲ. ಆಗಲೂ ಕವಿಗಳಿದ್ದರು, ಶಾಸನ ಬರೆಯಬಲ್ಲವರು ಇದ್ದರು, ಕಾವ್ಯವನ್ನು ಬರೆಯಬಲ್ಲವರೂ ಇದ್ದರು. ಆದರೆ ಸಿಕ್ಕಿಲ್ಲ. ಮುಂದೆಂದಾದರೂ ಸಿಕ್ಕರೆ ಆಶ್ಚರ್ಯನೂ ಇಲ್ಲ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ, ಅಂದರೆ 600 ನಂತರ ಪೂರ್ತಿ 7ನೇ ಶತಮಾನ ಅಲ್ಲ, ಆ ಕಾಲಘಟ್ಟದಲ್ಲಿ ಬಹಳ ಸುಂದರವಾದಂತಹ ಶಾಸನಗಳು ರಚನೆ ಆಗಿದ್ದನ್ನು ಗಮನಿಸಬಹುದು. ಗದ್ಯ ಶಾಸನಗಳು ಬೇಕಷ್ಟು ರಚನೆ ಆಗ್ತಿದ್ವು. ತಾಮ್ರ ಶಾಸನಗಳಿವೆ. ತಾಮ್ರ ಶಾಸನಗಳು ಹೆಚ್ಚಿಗೆ ಸಂಸ್ಕೃತ ಶಾಸನಗಳು, ಕನ್ನಡ ಶಾಸನಗಳು ಸ್ವಲ್ಪ ಕಡಿಮೆ ಆ ಕಾಲಘಟ್ಟದ್ದು. ಇನ್ನು ಶಿಲಾಶಾಸನಗಳಿವೆ, ವೀರಗಲ್ಲು, ಮಾಸ್ತಿಕಲ್ಲುಗಳ ಸಂಖ್ಯೆ ಸ್ವಲ್ಪ ಕಡಿಮೆನೇ. ವೀರಗಲ್ಲುಗಳು ಸಿಗ್ತವೆ, ಶಾಸನ ರಹಿತ ವೀರಗಲ್ಲುಗಳು ಸಿಗ್ತವೆ. ಇನ್ನು ಕೆಲವು ದಾನ ಶಾಸನಗಳು ಸಿಗ್ತವೆ, ಅವು ಗದ್ಯ ಶಾಸನಗಳು. ಅದರಲ್ಲೇನು ಹೆಚ್ಚಿನ ಸಾಹಿತ್ಯಕ ಅಂಶ ಇಲ್ಲ. ಪದ್ಯಶಾಸನಗಳು ವಿಶೇಷವಾಗಿ ತುಂಬ ಆಕರ್ಷಕವಾಗಿರ್ತವೆ. ಅವುಗಳನ್ನೇ ಹೆಚ್ಚು ನಾನು ಕೋಟ್ ಮಾಡ್ತಾ ಹೋಗ್ತೇನೆ. ಕ್ರಿಸ್ತಶಕ ಸುಮಾರು 650ರ ಕಾಲಘಟ್ಟಕ್ಕೆ ಸೇರಿದ ಒಂದು ಪ್ರಸಿದ್ಧವಾದ ಶಾಸನ ಇದೆ. ಬಾದಾಮಿಯ ಕಪ್ಪೆಯ ಅರಭಟ್ಟನ ಶಾಸನ ಅಂತ ತುಂಬ ಪ್ರಸಿದ್ಧವಾಗಿರುವಂತಹ ಶಾಸನ. ಬಾದಾಮಿ ಗುಹಾಂತರ ದೇವಾಲಯದ ಎದುರುಗಡೆ ಸ್ವಲ್ಪ ದೂರದಲ್ಲಿ ಒಂದು ಕೆರೆ ಇದೆಯಲ್ಲ, ಕೆರೆಯ ಆ ಕಡೆ ದಡದಲ್ಲಿ ಒಂದು ಬೃಹದಾಕಾರದ ಬಂಡೆ ಮೇಲೆ ಈ ಶಾಸನವನ್ನು ಕೊರೆದಿದ್ದಾರೆ. ಈ ಶಾಸನವು ಸಾಹಿತ್ಯ ದೃಷ್ಟಿಯಿಂದ ತುಂಬ ಮಹತ್ವದ ಶಾಸನ. ಇದರಲ್ಲಿ ದ್ವಿಪದಿ ಛಂದಸ್ಸಿನ ಒಂದು ಪದ್ಯ ಮತ್ತು ತ್ರಿಪದಿ ಛಂದಸ್ಸಿನ 4 ಪದ್ಯಗಳಿವೆ. ಬಹಳ ಸುಂದರವಾದಂತಹ ಪದ್ಯಗಳು. ಕಪ್ಪೆ ಅರಭಟ್ಟ ಎನ್ನುವಂತಹ ವ್ಯಕ್ತಿಯನ್ನು ಕುರಿತ ಪ್ರಶಸ್ತಿ ಶಾಸನ ಇದು. ಕಪ್ಪೆ ಅರಭಟ್ಟ. ಆ ಶಾಸನ ಪಾಠವನ್ನು ಓದ್ತೇನೆ. ಕಪ್ಪೆ ಅರಭಟ್ಟನ್ ಶಿಷ್ಟಜನಪ್ರಿಯನ್ ಕಷ್ಟಜನವರ್ಜಿತನ್ ಕಲಿಯುಗ ವಿಪರೀತನ್ ವರನ್ ತೇಜಸ್ವಿನೋ ಮೃತ್ಯುರ್ನತು ಮಾನವ ಖಂಡನಂ ಮೃತ್ಯುಸ್ತತ್ಕ್ಷಣಿಕೋ ದುಃಖಮಾನ ಭಂಗನ್ ದಿನೇ ದಿನೇ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲಂ ಒಳ್ಳಿತ್ತ ಕೈವರಾರ್ ಪೊಲ್ಲದುಮ್ಮದರಂತೆ ಬಲ್ಲಿತ್ತು ಕಲಿಗೆ ವಿಪರೀತ ಪರಾಕೃತಮಿಲ್ಲಿ ಸಂದಿಕ್ಕು ಮಧು ಬಂದು ಕಟ್ಟಿದ ಸಿಂಗಮನ್ ಕೆಟ್ಟೋಡೇ ನೆಮಗೆಂದು ಬಿಟ್ಟ ಓಲ್ ಕಲಿಗೆ ವಿಪರೀತಂಗಹಿತರ್ಕಳ್ ಕೆಟ್ಟರ್ ಮೇಣ್ ಸತ್ತರ ವಿಚಾರಂ. ಬಹಳ ಸುಂದರವಾದಂತಹ ಪದ್ಯಗಳು. ಈ ಶಾಸನದಲ್ಲಿ ಕಪ್ಪೆ ಅರಭಟ್ಟನ್ ಶಿಷ್ಟಜನಪ್ರಿಯನ್ ಕಷ್ಟಜನವರ್ಜಿತನ್ ಕಲಿಯುಗ ವಿಪರೀತನ್ ಈ 2 ಸಾಲಿದೆಯಲ್ಲ, ಇದು ದ್ವಿಪದಿ ಛಂದಸ್ಸಿನ ಒಂದು ಪದ್ಯ. ತ್ರಿಪದಿಗಳು ಸಿಗ್ತವೆ, ಹೆಚ್ಚಿಗೆ ಸಿಗ್ತವೆ. ದ್ವಿಪದಿ ಛಂದಸ್ಸಿನ ಪದ್ಯ ಸ್ವಲ್ಪ ಕಡಿಮೆಯೇ ಸಿಕ್ಕೋದು. ಇದು ಅಂತಹ ಒಂದು ಅಪರೂಪದ ದ್ವಿಪದಿ ಛಂದಸ್ಸಿನ ಪದ್ಯ. RS ಪಂಚಮುಖಿಯವರು ಇದನ್ನು ಫಸ್ಟ್ ಗುರುತಿಸಿದ್ದು, ಇದು ದ್ವಿಪದಿ ಛಂದಸ್ಸಿನ ಪದ್ಯ ಅಂತ ಹೇಳಿ. ಇದಲ್ಲದೆ ಇನ್ನು 4 ತ್ರಿಪದಿ ಛಂದಸ್ಸಿನ ಪದ್ಯಗಳಿವೆ. ಕಪ್ಪೆ ಅರಭಟ್ಟ ಎನ್ನುವಂತಹ ಒಬ್ಬ ವ್ಯಕ್ತಿಯ ಗುಣ, ರೂಪ, ಶೌರ್ಯ, ಪರಾಕ್ರಮ ಇತ್ಯಾದಿಗಳನ್ನು ಈ ಪ್ರಶಸ್ತಿ ಶಾಸನದಲ್ಲಿ ವರ್ಣಿಸಲಾಗಿದೆ. ಕಪ್ಪೆ ಅರಭಟ್ಟ ಒಳ್ಳೆಯ ಜನರಿಗೆ, ಅಂದರೆ ಶಿಷ್ಟರಿಗೆ ತುಂಬ ಪ್ರಿಯವಾದವನಾಗಿದ್ದಂತೆ, ಕೆಟ್ಟ ಜನರಿಗೆ ಬೇಡವಾದವನು, ಕಲಿಯುಗದ ಮಹಾಪರಾಕ್ರಮಿ ಅಂತ ಪ್ರಸಿದ್ಧನಾಗಿದ್ದಂತೆ. ಇಲ್ಲಿರುವಂತಹ ತ್ರಿಪದಿಗಳಿದೆಯಲ್ಲ, ನಿಜವಾಗ್ಲೂ ಹೇಳುವುದಾದರೆ ಕನ್ನಡಿಗರ ಪ್ರಾತಿನಿಧಿಕ ಗುಣವನ್ನು ವರ್ಣಿಸುವಂಥದ್ದು ಅಂತ ಹೇಳ್ಬೋದು.
ಕನ್ನಡಿಗರ ವ್ಯಕ್ತಿತ್ವವೇ ಹೀಗಿರುತ್ತೆ. ಇದು ಸಾರ್ವತ್ರೀಕರಿಸಿ ಹೇಳಬಹುದಾದಂತಹ ಮಾತುಗಳು, ಅಂತಹ ಪದ್ಯಗಳು ನೋಡಿ. ವರಂ ತೇಜಸ್ವಿನೋ ಮೃತ್ಯುರ್ನತು ಮಾನವ ಖಂಡನಂ ಮೃತ್ಯುಸ್ತತ್ಕ್ಷಣಿಕೋ ದುಃಖಮಾನ ಭಂಗಂದಿನೇ ದಿನೇ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ, ಅಂದರೆ ಈ ತೇಜಸ್ವಿಯಾದವನಿಗೆ, ಮರ್ಯಾದಸ್ಥನಿಗೆ ಮರಣವೇ ಒಳ್ಳೆಯದಂತೆ, ಆದರೆ ಮಾನಭಂಗ ಅಲ್ಲ. ಅಂದರೆ ಮರ್ಯಾದೆ ಕಳ್ಕೊಂಡು ಬದುಕೋದಕ್ಕಿಂತ ಸಾಯೋದ ಮೇಲು ಅನ್ನೋದನ್ನು ಬಹಳ ಸುಂದರವಾಗಿ ಒಂದು ತ್ರಿಪದಿಯಲ್ಲಿ ಹೇಳಿಬಿಟ್ಟಿದ್ದಾನೆ. ಈ ಮಾನಭಂಗದ ದುಃಖ ಇದೆಯಲ್ಲ, ಅದು ಪ್ರತಿ ಕ್ಷಣದ್ದು, ನಿರಂತರವಾದದ್ದು. ಪ್ರತಿ ಕ್ಷಣ ಅದು ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇರುತ್ತೆ. ಸಾವಿರ ದುಃಖ ಆ ಕ್ಷಣದ್ದಷ್ಟೇ. ಇಂತಹ ಅರ್ಥಪೂರ್ಣವಾದಂತಹ ಮಾತುಗಳನ್ನು ಆ ಪುಟ್ಟ ತ್ರಿಪದಿಯಲ್ಲಿ ಎಷ್ಟು ಅದ್ಭುತವಾಗಿ ಆ ಶಾಸನ ಕವಿ ಬರೆದಿದ್ದಾನೆ ಅಂತ ಅನ್ನೋದನ್ನು ನಾವು ಗಮನಿಸಬಹುದು. ಮತ್ತು ಮುಂದಿನ ಪದ್ಯ ಇದೆಯಲ್ಲ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಸಾಧುಗಳಿಗೆ ಈತ ಮಹಾಸಾಧು ಅಂತೆ, ಮಹಾಯೋಧರಿಗೆ ಇವನು ಸಹ ಮಹಾಯೋಧನೆ. ತೊಂದರೆ ಕೊಡುವಂತಹ, ಕಷ್ಟ ಕೊಡುವಂತಹ ಶತ್ರುಗಳಿಗೆ ಈತ ಕಲಿಯುಗದ ಮಹಾಪರಾಕ್ರಮಿ ಅಂತ. ಅಷ್ಟು ಹೇಳಿ ಅಷ್ಟಕ್ಕೆ ನಿಲ್ಲಿಸಲ್ಲ ಕವಿ, ಮಾಧವನೀತನ್ ಪೆರನಲ್ಲ ಅಂದ್ಬಿಡ್ತಾನೆ. ಇವನು ಯಾರೂ ಅಲ್ಲ, ಸಾಕ್ಷಾತ್ ಮಾಧವ, ಮಹಾವಿಷ್ಣು, ರಾಜರನ್ನು ಪ್ರತ್ಯಕ್ಷ ದೈವ ಅಂತ ಕಾಣ್ತಿದ್ದ ಕಾಲ. ಅಂತಹ ಕಾಲಘಟ್ಟದಲ್ಲಿ ಈ ಕಪ್ಪೆ ಆರಭಟ್ಟ ಅನ್ನುವಂಥ ಬಹುಶಃ ಆತ ರಾಜ ಇರಬಹುದು, ಸಾಕ್ಷಾತ್ ಮಾಧವ ಅಂತಲೇ ಶಾಸನ ಕವಿ ವರ್ಣಿಸಿದ್ದಾನೆ. ಆಮೇಲೆ ಇನ್ನೂ ಒಂದು ಪದ್ಯ ಇದೆ, ಒಳ್ಳಿತ ಕೈವರಾರ್ ಪೊಲದು ಮದರಂತೆ ಬಲ್ಲಿತು ಕಲಿಗೆ ವಿಪರೀತ ಪರಾಕೃತಮಿಲ್ಲಿ ಸಂದಿಕ್ಕು ಮದು ಬಂದು. ಈತನ ಹಾಗೆ, ಅಂದರೆ ಕಪ್ಪೆ ಅರಭಟ್ಟನ ಹಾಗೆ ಒಳ್ಳೇದು ಮಾಡೋರು ಯಾರಿದ್ದಾರೆ? ಯಾರೂ ಇಲ್ಲ. ಹಾಗೆಯೇ ಕೆಟ್ಟದ್ದು ಮಾಡೋದ್ರಲ್ಲೂ ಇವನು ಗಟ್ಟಿಗ. ಯಾರ್ಯಾರಿಗೆ ಒಳ್ಳೇದು ಮಾಡಬೇಕೋ ಕೆಟ್ಟದ್ದು ಮಾಡಬೇಕೋ ಅದನ್ನು ಈತ ಸರಿಯಾಗಿ ಮಾಡ್ತಾನೆ. ಅಂದರೆ ಪೂರ್ವಜನ್ಮದ ಅವರ ಪುಣ್ಯ ಪಾಪಗಳಿಗೆ ತಕ್ಕಂತೆ ಈತನಿಂದ ಅವರಿಗೆ ಫಲ ಸಿಗುತ್ತೆ, ತಕ್ಕ ಫಲ ಸಿಗುತ್ತೆ ಅಂತ ಹೇಳಿ ಶಾಸನ ಕವಿ ವರ್ಣಿಸ್ತಾನೆ. ಮತ್ತಿನ್ನೊಂದು ಪದ್ಯ ಇದೆಯಲ್ಲ, ಕಟ್ಟಿದ ಸಿಂಗಮ್ಮನ್ ಕೆಟ್ಟೋಡೆ ನಮಗೆಂದು ಬಿಟ್ಟವೋಲ್ ಕಲಿಗೆ ವಿಪರೀತಂಗ ಹಿತರ್ಕಳ್ ಕೆಟ್ಟರ್ಮೇಣ್ ತರ ವಿಚಾರಂ. ಕಟ್ಟಾಕಿರುವಂತಹ ಸಿಂಹನ ಯಾರಾದರೂ ಬಂದ್ರಿಂದ ತಪ್ಪಿಸ್ಬಿಟ್ರೆ ಅದೇನು ಮಹಾ ಮಾಡುತ್ತೆ ಅಂತ ಹೇಳಿ ಯಾರಾದರೂ ಆ ಸಿಂಹವನ್ನು ಬಂಧನದಿಂದ ಬಿಟ್ಟರೆ ಅವ್ರಿಗೆ ಏನು ಆಗುತ್ತೋ ಶಾಸ್ತಿ, ಅದೇ ರೀತಿ ಇವನನ್ನು ಕೆಣಕದವ್ರಿಗಾಗತ್ತೆ ಅಂತ ಹೇಳಿ ಶಾಸನ ಕವಿ ಹೇಳ್ತಾನೆ. ಹಾಗೆ ತಮ್ಮ ಅವಿವೇಕದಿಂದ ಅವನನ್ನು ಕೆಣಕಿ ಕೆಟ್ಟೋಗಿದ್ದಾರೆ, ಸತ್ತೋಗಿದ್ದಾರೆ ಜನ ಅಂತ ಹೇಳಿ ವರ್ಣಿಸ್ತಾನೆ. ಇಂತಹ ಅದ್ಭುತವಾದಂತಹ ತ್ರಿಪದಿಗಳ ಮೂಲಕ ಆ ಕಪ್ಪೆ ಅರಭಟ್ಟನ ಶೌರ್ಯ ಪರಾಕ್ರಮಗಳನ್ನು ಕಾವ್ಯಮಯವಾಗಿ ಆ ಕವಿ ವರ್ಣಿಸಿದ್ದಾನೆ. ಆದರೆ ಇಲ್ಲೂ ಸಹ ಆ ಶಾಸನ ಕವಿಯ ಹೆಸರು ಸಿಕ್ಕೋಲ್ಲ. ನಮ್ಮ ಶಾಸನ ಕವಿಗಳು ತುಂಬ ಜನ ಈ ಕೆಲಸ ಮಾಡಿದ್ದಾರೆ, ತುಂಬ ಸುಂದರವಾದಂತಹ ಶಾಸನ ಕಾವ್ಯವನ್ನು ಬರ್ಕೊಟ್ಟಿದ್ದಾರೆ. ತಮ್ಮ ಹೆಸರುಗಳನ್ನು ಹೆಚ್ಚಿನ ಜನ ಹಾಕೇ ಇಲ್ಲ. ಈಗ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ಶಿಲ್ಪ ಎಂತಹ ಮಹೋನ್ನತವಾದದ್ದು, ಎಷ್ಟು ಅದ್ಭುತವಾದದ್ದು. ಅಂತಹ ಸುಂದರವಾದ ಶಿಲ್ಪ ಪ್ರಪಂಚದಲ್ಲೇ ಇನ್ನೊಂದು ಸಿಕ್ಕಲ್ಲ. ಆದರೆ ಆ ಶಿಲ್ಪವನ್ನು ಕೆತ್ತಿದಂತಹ ಶಿಲ್ಪಿಯ ಹೆಸರು ಕೆಳಗಡೆ ಶಾಸನದಲ್ಲಿ ದಾಖಲಾಗಿಲ್ಲ. ಕೆತ್ತಿಸಿದಂತಹ ಚಾವುಂಡರಾಯ ನಾನು ಕೆತ್ತಿಸಿದೆ ಅಂತ ಹೇಳಿ ಒಂದಲ್ಲ ಎರಡಲ್ಲ 4 ಭಾಷೆಯಲ್ಲಿ ಹೇಳ್ಕೊಂಡಿದ್ದಾನೆ. ಕೆತ್ತಿದ ಶಿಲ್ಪಿ ಹೆಸರನ್ನ ಹೇಳಿಲ್ಲ. ಪ್ರಾಯಶಃ ಇಂತಹ ಕವಿಗಳಿಗೆ, ಅದು ಶ್ರೇಷ್ಠ ಕವಿಗಳಿಗೆ ಮತ್ತು ಈ ಶಿಲ್ಪಿಗಳಿಗೆ ತಮ್ಮ ಹೆಸರಿನ ಬಗ್ಗೆ ವ್ಯಾಮೋಹ ಇರಲಿಲ್ಲ ಅಂತ ಕಾಣುತ್ತೆ. ಅವರಿಗೆ ಮಾಡಬೇಕಾಗಿರೋ ಕೆಲಸ ಅಷ್ಟೇ ಮುಖ್ಯವಾಗಿದ್ದಿದ್ದು, ತಮ್ಮ ಹೆಸರಲ್ಲ. ನೋಡಿ, ಅವರು ಕೇವಲ ಆಫ್ಟರ್ ಆಲ್ ಕೂಲಿ ಕೆಲಸಕ್ಕೋಸ್ಕರ ಮಾಡಿದವರಲ್ಲ, ತಮ್ಮ ಆತ್ಮಸಂತೋಷಕ್ಕೋಸ್ಕರ ಬರೆದವರು, ತಮ್ಮ ಆತ್ಮಸಂತೋಷಕ್ಕೋಸ್ಕರ ಶಿಲ್ಪವನ್ನು ಕೆತ್ತಿದಂಥವರು. ಅಂಥವ್ರನ್ನ ನಾವು ನಿಜವಾಗ್ಲೂ ಸದಾ ಸ್ಮರಿಸಲೇಬೇಕು. ಈಗೇನಾಗ್ತದೆ, ದೇವಸ್ಥಾನಗಳಿಗೆ ಒಂದು ಸಣ್ಣ ಟ್ಯೂಬ್ಲೈಟ್ ಹಾಕ್ಸ್ಕೊಟ್ರೂ ಸಾಕು, ದೊಡ್ಡದಾಗಿ ಶಾಸನ ತರಹ ಬರೆಸ್ಬಿಡ್ತಾರೆ. ತಮ್ಮ ಹೆಸರನ್ನ ಅಷ್ಟೇ ಅಲ್ಲ, ತಮ್ಮ ಇಡೀ ಕುಟುಂಬದವ್ರು ಎಲ್ಲರ ಹೆಸರು ಹಾಕ್ಸ್ಬಿಡ್ತಾರೆ. ಈ ಕವಿಗಳಾಗಲಿ ಶಿಲ್ಪಿಗಳಾಗಲಿ ತಮ್ಮ ಹೆಸರನ್ನ ಪಾಪ ಎಲ್ಲೂ ಹೇಳ್ಕೊಳ್ಳೋ ಪ್ರಯತ್ನವೂ ಮಾಡಿಲ್ಲ. ಇಂಥ ಬೇಕಾದಷ್ಟು ಶಾಸನಗಳನ್ನು ನೋಡಬಹುದು, ಶಾಸನ ಸಾಹಿತ್ಯವನ್ನು. ಶ್ರವಣ ಬೆಳಗೊಳದಲ್ಲಿ ಸುಮಾರು 550 ಶಾಸನ ಇದೆ ಒಂದೇ ಊರಿನಲ್ಲಿ. ಶ್ರವಣ ಬೆಳಗೊಳದಲ್ಲಿ ಚಿಕ್ಕ ಬೆಟ್ಟದ ಮೇಲೆ ನಾವು ಎಲ್ಲಿ ಕಾಲಿಟ್ಟರೂ ಒಂದು ಶಾಸನದ ಮೇಲೆ ಕಾಲಿಟ್ಬಿಟ್ಟಿರ್ತೀವಿ.
ಅಷ್ಟೊಂದು ಶಾಸನಗಳು ಒಂದೇ ಸ್ಥಳದಲ್ಲಿ ಇವೆ. ಬೇಕಾದ ಶಾಸನ ನಾಶ ಆಗ್ತಾ ಇದೆ, ಸೌದೋಗ್ತಾ ಇದೆ, ಹಾಳಾಗ್ತಾ ಇದೆ, ಗಾಳಿ ಮಳೆ ಬಿಸಿಲಿಗೆ ಸಿಕ್ಕಿ. ಅಲ್ಲಿ ಇರುವಂತಹ ಸುಂದರವಾದ ಶಾಸನ ಸಾಹಿತ್ಯ ಬೇರಿನ್ಯಾವ ಒಂದು ಊರಿನಲ್ಲೂ ಸಿಕ್ಕಲ್ಲ ನಮಗೆ. ಅಲ್ಲಿಯ ಕೆಲವು ಶಾಸನಗಳನ್ನು ನೋಡೋಣ. ಜೈನ ಧರ್ಮದ ಶಾಸನಗಳೇ ಆದ್ರೂ ಬಹಳ ಯಾವುದೇ ಧರ್ಮಕ್ಕೆ ಮೀಸಲಾದದ್ದಲ್ಲ ಸಾಹಿತ್ಯ ಅನ್ನೋದು. ಶಾಸನ ಸಾಹಿತ್ಯವೂ ಅಷ್ಟೆ, ಎಲ್ಲ ಧರ್ಮಕ್ಕೆ ಸೇರಿದಂತಹ ಸಾಹಿತ್ಯ ನಮಗೆ ಶಾಸನದಲ್ಲಿ ಸಿಗುತ್ತೆ. ಆ ಶ್ರವಣಬೆಳಗೊಳದಲ್ಲಿ ದೊರೆತಿರುವಂತಹ ಶಾಸನ ಸಾಹಿತ್ಯ ನಿಜವಾಗ್ಲೂ ಬೇರೆ ಇನ್ಯಾವ ಊರಿನಲ್ಲೂ ಅಂತಹ ಶಾಸನ ಸಾಹಿತ್ಯ ಸಿಕ್ಕಲ್ಲ. ಬಿಡಿ ಮುಕ್ತಕಗಳಂತಹ ಶಾಸನ ಪದ್ಯಗಳವು. ಸರ್ವಜ್ಞನ ವಚನಗಳು ತ್ರಿಪದಿ ಛಂದಸ್ನಲ್ಲಿ ಇದೆಯಲ್ಲ, ಪುಟ್ಟ ಪುಟ್ಟ ಪದ್ಯಗಳು, ಹಾಗೆ ಇಲ್ಲಿ 4 ಸಾಲಿನ ಪದ್ಯಗಳಷ್ಟೆ. ಅಂತಹ ಬಿಡಿ ಮುಕ್ತಕಗಳಂತಹ ಶಾಸನಗಳು ಸಾಹಿತ್ಯ ದೃಷ್ಟಿಯಿಂದ ತುಂಬ ಮಹತ್ವಪೂರ್ಣವಾದವು ಅಂತ ಹೇಳಿ ಅವುಗಳನ್ನು ಗುರುತಿಸಬಹುದು. ಅವುಗಳಲ್ಲಿ ಕೆಲವು ಶಾಸನಗಳನ್ನು ನೋಡೋಣ. ಅಲ್ಲಿ ನಂದಿಸೇನ ಮುನಿ ಎನ್ನುವಂತಹ ಒಬ್ಬ ಜೈನ ಮುನಿಯ ನಿಷಿದಿ ಶಾಸನ, ಅದನ್ನು ಓದ್ತೀನಿ. ಸುರಚಾಪಂಬೋಲ ವಿದ್ಯುಲ್ಲತೆಗಳ ತೆರವೋಲ್ ಮಂಜು ಓಲ್ ತೋರಿ ಬೇಗಂ ಪಿರಿಗುಂ ಶ್ರೀ ರೂಪಲೀಲಾಧನ ವಿಭವ ಮಹಾರಾಶಿಗಳು ನಿಲ್ಲವಾರ್ಗಂ ಪರಮಾರ್ಥಂ ಮೆಚ್ಚನಾನಿ ಧರಣಿಯೊಳು ಇರುವಾನೆಂದು ಸನ್ಯಾಸನಂಗೆ ಇದರು ಸತ್ವನ್ ನಂದಿಸೇನ ಪ್ರವರ ಮುನಿವರನ್ ದೇವಲೋಕಕ್ಕೆ ಸಂದಾನ್. ಮಹಾಸರಗ್ಧರ ವೃತ್ತದ್ದಿದು. ಈ ಪದ್ಯದಲ್ಲಿ ನಂದಿಸೇನ ಎನ್ನುವಂಥ ಮುನಿ ಸಲ್ಲೇಖನ ವ್ರತದಿಂದ ಸಮಾಧಿ ಮರಣ ಪಡ್ಕೊಂಡದ್ದನ್ನು ವರ್ಣಿಸಿದೆ. ಎಷ್ಟು ಚೆನ್ನಾಗಿ ಬರಿತಾನೆ ಆ ಶಾಸನ ಕವಿ ಅಂತಂದರೆ, ಈ ಪ್ರಪಂಚ ಕಾಮನ ಬಿಲ್ಲಿನಂತೆ, ಮಿಂಚಿನಂತೆ, ಮಂಜಿನಂತೆ, ಈ ಪ್ರಪಂಚವು ಕಾಮನ ಬಿಲ್ಲಿನಂತೆ, ಮಿಂಚಿನಂತೆ, ಮಂಜಿನಂತೆ, ಹಣ ರೂಪ ಲೀಲೆ ವೈಭವ ಯಾವುದೂ ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ. ಇದೆಲ್ಲ ಕಾಮನ ಬಿಲ್ ಎಷ್ಟೊತ್ತಿರುತ್ತೆ, ಮಿಂಚು ಎಷ್ಟೊತ್ತಿರುತ್ತೆ, ಮಂಜಿನ ಹನಿ ಎಷ್ಟೊತ್ತಿರುತ್ತೆ. ಹಾಗೆ ಈ ಪ್ರಪಂಚದಲ್ಲಿನ ಹಣ ರೂಪ ವೈಭವ ಯಾವುದು ಶಾಶ್ವತವಲ್ಲ, ಅಷ್ಟೇ ಕ್ಷಣಿಕವಾದದ್ದು. ಇಂತಹ ನಶ್ವರವಾದ ಪ್ರಪಂಚದಲ್ಲಿ ನಾನಿರಲ್ಲ ಅಂತ ಹೇಳಿ ನಂದಿಸೇನ ಮುನಿ ಸಲ್ಲೇಖನ ವ್ರತದಿಂದ ಸಮಾಧಿ ಮರಣ ಪಡ್ಕೊಂಡು ದೇವಲೋಕಕ್ಕೆ ಸೇರಿಕೊಂಡಂತೆ. ಈ ಪ್ರಪಂಚ ಎಷ್ಟು ನಶ್ವರವಾದದ್ದು ಅನ್ನೋದನ್ನು ಎಷ್ಟು ಚೆನ್ನಾಗಿ ಈ ಪುಟ್ಟ ಪದ್ಯದಲ್ಲಿ ವರ್ಣಿಸಿದಾನೆ ಕವಿ ಅಂತಂದರೆ, ಹಣ ರೂಪ ವೈಭವ ಯೌವನ ಯಾವುದೇ ಆಗಲಿ ಯಾವುದು ಶಾಶ್ವತ ಅಲ್ಲ, ಎಲ್ಲವೂ ಕ್ಷಣಿಕವಾದದ್ದೇ. ಇವುಗಳನ್ನು ಕಾಮನಬಿಲ್ಲು ಮಿಂಚು ಹಾಗೂ ಮಂಜಿನಂತೆ ನಶ್ವರವಾದದ್ದು ಅಂತ ಚಿತ್ರಿಸಿರುವಂತಹ ಈ ಶಾಸನ ಕವಿಯ ಪ್ರತಿಭೆ ನಿಜವಾಗ್ಲೂ ಅದ್ಭುತವಾದದ್ದು, ಅಸಾಮಾನ್ಯವಾದದ್ದು. ಈ ಪ್ರಪಂಚದ ನಶ್ವರತೆಯನ್ನು ಇಷ್ಟು ಅದ್ಭುತವಾಗಿ ಬೇರೆ ಇನ್ಯಾವ ಶಾಸನದಲ್ಲೂ ಹೇಳಿರೋದು ನಾನಂತೂ ಗಮನಿಸಿಲ್ಲ. ತೀತಾ ಶರ್ಮರು ಈ ಶಾಸನದ ಬಗ್ಗೆ ಬರೀತಾ ಒಂದು ಮಾತು ಹೇಳ್ತಾರೆ. ಇಲ್ಲಿ ಕಲೆ ಇದೆ, ಕಾವ್ಯ ಇದೆ, ಜೀವ ಇದೆ, ಜೀವನ ದರ್ಶನವೂ ಇದೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳೋರಿಗೆ ಇದಕ್ಕಿಂತ ಇನ್ನೇನೂ ಸಿಕ್ಕಲ್ಲ. ಈಗ ಎಲ್ಲರೂ ಎಷ್ಟು ಹೊಡೆದಾಡ್ತೀವಲ್ವಾ, ಏನು ಈ ಆಸ್ತಿನೂ ನನಗೆ ಬೇಕು, ಅದು ನನಗೆ ಬೇಕು, ಎಲ್ಲವೂ ನನಗೆ ಬೇಕು ಅಂತ. ಇದು ನಶ್ವರವಾದದ್ದು ಅನ್ನೋದು ಎಲ್ರಿಗೂ ಗೊತ್ತು, ಆದರೆ ಅದನ್ನು ಸೀರಿಯಸ್ ಆಗಿ ಯಾರೂ ತಗೊಳ್ಳೋದೇ ಇಲ್ಲ. ಇಂತಹ ನಶ್ವರವಾದ ಪ್ರಪಂಚದಲ್ಲಿ ನಾವಿರೋಕ್ಕಾಗಲ್ಲ ಅಂತ ಹೇಳಿ ಆ ಜೈನ ಮುನಿ ನಂದಿಸೇನ ಮುನಿ ಏನೋ ಸಲ್ಲೇಖನ ವ್ರತದಿಂದ ಸಮಾಧಿ ಮರಣ ಪಡ್ಕೊಂಡಿರಬಹುದು. ನಾವು ಅಷ್ಟು ವೈರಾಗ್ಯದಿಂದ ಇರೋಕ್ಕಾಗದಿದ್ರೂ ಅಟ್ಲೀಸ್ಟ್ ದುರಾಸೆಯನ್ನಾದರೂ ಬಿಟ್ಬಿಡಬಹುದು, ಖಂಡಿತವಾಗಿಯೂ ಬಿಡಬಹುದು. ಹೀಗೆ ಶ್ರವಣ ಬೆಳಗೊಳದಲ್ಲಿ ಇಂಥ ಬೇಕಾದಷ್ಟು ಶಾಸನಗಳು ಸಿಗ್ತವೆ. ಇನ್ನೂ ಒಂದು ಶಾಸನ ನೋಡಬಹುದು. ಶ್ರೀ ಮಾಸೇನರ್ ಪರಮ ಪ್ರಭಾವ ಋಷಿಯರ್ ಕಳ್ವಪ್ಪಿನ ವೆಟ್ಟದೊಳ್ ಶ್ರೀಸಂಗಂಗಳ ಪೇಳ್ದ ಸಿದ್ಧ ಸಮಯಾನ್ ತಪ್ಪಾದೆ ನೋಂತಿಂಬಿನಿನ್ ಪ್ರಸಾದಾಂತರಮಾನ್ ವಿಚಿತ್ರ ಕನಕ ಪ್ರಜ್ವಲ್ಯದಿನ್ ಮಿಕ್ಕುದಾನ್ ಸಾಸಿರ್ವರ ಪೂಜೆಗೊಟ್ಟುಯೇ ಅವರ್ ಸ್ವರ್ಗಾಗ್ರಮಾನೇರಿದಾರ್. ಇದು ಪೂರ್ವದ ಹಳಗನ್ನಡ ಭಾಷೆಯ ಶಾಸನ ಆದ್ದರಿಂದ ಅಷ್ಟು ಸುಲಭವಾಗಿ ಒಂದೇ ಸರಿ ಅರ್ಥ ಆಗಲ್ಲ, ಸ್ವಲ್ಪ ಕ್ಲಿಷ್ಟ ಅಂತ ಅನಿಸ್ಬಹುದು. ಮೊದಲೇ ಸಂಸ್ಕೃತ ಭೂಯಿಷ್ಠವಾದದ್ದು ಪೂರ್ವದ ಹಳಗನ್ನಡ, ಹಳಗನ್ನಡಕ್ಕಿಂತ ಹಿಂದಿಂದು ಪೂರ್ವದ ಹಳಗನ್ನಡ. ಶಾರ್ದೂಲ ವಿಕ್ರೀಡಿತ ವೃತ್ತದ ಈ ಪದ್ಯದಲ್ಲಿ ಈ ಮಾಸೇನ ಎನ್ನುವಂತಹ ಒಬ್ಬ ಮುನಿ ಸಲ್ಲೇಖನ ವ್ರತದಿಂದ ಶ್ರವಣಬೆಳಗೊಳ ಬೆಟ್ಟದ ಮೇಲೆ ಸಮಾಧಿ ಮರಣ ಪಡ್ಕೊಂಡದ್ದನ್ನು ಚಿತ್ರಿಸಿದೆ. ಅಲ್ಲೂ ಸಹ ಮತ್ತು ಅದೇ ರೀತಿ ಈ ಪ್ರಪಂಚದಲ್ಲಿ ಈ ಶ್ರವಣಬೆಳಗೊಳದಲ್ಲಿ
ಈ ಜೈನ ಧರ್ಮದ ಮುನಿಸಂಘದವರು ಹೇಳಿದಂಥ ವ್ರತಗಳನ್ನು ಆಚರಿಸಿ ವಿಚಿತ್ರವಾದ ಬಂಗಾರದಂತೆ ಪ್ರಜ್ವಲಿಸುವಂತಹ ಸ್ವರ್ಗದಲ್ಲಿ ಸಾವಿರಾರು ದೇವತೆಗಳಿಂದ ಪೂಜೆಗೊಂಡು ಸ್ವರ್ಗಕ್ಕೆ ಹೋದರವರು. ಅವರು ಸ್ವರ್ಗಾಗ್ರಮಾನೇರಿದಾರಂತ ವರ್ಣಿಸ್ತಾನೆ ಕವಿ. ಸ್ವರ್ಗಕ್ಕೆ ಅವ್ರು ಹೋಗ್ಬಿಟ್ರು ಅಂತ. ಆತನೇ ಐ ವಿಟ್ನೆಸ್ ಏನೋ ಅನ್ನೋ ಹಾಗೆ, ಕಣ್ಣಿಂದ ಕಂಡನೇನೋ ಅನ್ನೋ ಹಾಗೆ ಸ್ವರ್ಗ ಬಂಗಾರದಂತೆ ಪ್ರಜ್ವಲಿಸ್ತಾ ಇತ್ತು ಅಂತ ಹೇಳಿ ವರ್ಣಿಸ್ತಾನೆ. ಆ ಕವಿಯ ಆ ಕಲ್ಪನೆ ಇದೆಯಲ್ಲ, ಅದು ನಿಜವಾಗ್ಲೂ ಆಶ್ಚರ್ಯಪಡುವಂಥದ್ದೇ. ಸ್ವರ್ಗ ಬಂಗಾರದಂತೆ ಹೊಳಿತಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಕವಿಯ ಪ್ರತಿಭೆ ಮಾತ್ರ ನಿಜವಾಗ್ಲೂ ಬಂಗಾರಕ್ಕಿಂತ ಹೆಚ್ಚಿಗೆ ಹೊಳಿತಾ ಇದೆ. ಇಂತಹ ಬೇಕಾದಷ್ಟು ಕವಿಗಳ ಕಾವ್ಯಗಳನ್ನು, ಶಾಸನ ಕಾವ್ಯಗಳನ್ನು ನಾವು ನೋಡಬಹುದು. ನಮಗೆ ಈಗ ಉಪಲಬ್ಧವಾಗಿರುವಂತಹ ಅತ್ಯಂತ ಪ್ರಾಚೀನ ಕನ್ನಡದ ಶಾಸನ ಕವಿ ಅಂತಂದರೆ ಅಚಲನ್ ಅಂತ ಹೇಳಿ ಗುರುತಿಸಬಹುದು. ಪಟ್ಟದಕಲ್ಲಿನ ಒಂದು ಶಾಸನವನ್ನು ಈತ ಬರೆದಿದ್ದಾನೆ. ಅವನು ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಯಲ್ಲಿ ಪ್ರಕಾಂಡ ಪಂಡಿತ, ಎರಡೂ ಭಾಷೆಯ ಶಾಸನಗಳನ್ನು ಬರೆದಿದ್ದಾನೆ. ಉಭಯ ಭಾಷಾ ಕವಿಯಾಗಿದ್ದವನು ಅವನು ಬರೆದಿರುವಂತಹ ಒಂದು ಶಾಸನ ಪಟ್ಟದಕಲ್ಲಿನಲ್ಲಿದೆ. ಅದು ಸಂಸ್ಕೃತದಲ್ಲೂ ಒಂದು ಶಾಸನ ಇದೆ, ಕನ್ನಡದಲ್ಲೂ ಇದೆ. ಸುಮಾರು 740 ಕಾಲಘಟ್ಟಕ್ಕೆ ಸೇರಿದಂತಹ ಈ ಶಾಸನ. ಅವನು ಆ ಕಾಲದಲ್ಲಿದ್ದವನು, ಬಾದಾಮಿ ಚಾಲುಕ್ಯರ ಆಶ್ರಯದಲ್ಲಿ ಇದ್ದವನು. ಅವನು ನಾಟ್ಯವಿದ್ಯಾ ವಿಶಾರದನಾದ ನಟಸೇವ್ಯ ಅನ್ನುವಂತಹ ನರ್ತಕನ ನರ್ತನ ಪ್ರಾವೀಣ್ಯತೆಯನ್ನು ವರ್ಣಿಸುವ ಈ ಶಾಸನ ಬರೆದಿದ್ದಾನೆ. ಸಾಧಾರಣವಾಗಿ ನಾಟ್ಯ ಅಂತಂದರೆ ಅದು ಭರತನಾಟ್ಯ ಅಂತಂದರೆ ಹೆಣ್ಮಕ್ಳಿಗೆ ಮೀಸಲಾದದ್ದು ಅಂತ ಜಾಸ್ತಿ ಜನ ಅಂದ್ಕೊಳ್ತೇವೆ. 8ನೇ ಶತಮಾನ ಅಂದರೆ 740 ಕಾಲಘಟ್ಟದಲ್ಲೇ ಒಬ್ಬ ಬಹಳ ಅದ್ಭುತವಾಗಿ ನಾಟ್ಯವನ್ನು ಮಾಡಬಲ್ಲಂಥ ನಟಸೇವ್ಯ ಅನ್ನುವಂಥ ಒಬ್ಬ ನರ್ತಕನ ಬಗ್ಗೆ ಈ ಶಾಸನ ಬರೆದಿದ್ದಾನೆ. ಆ ಕವಿ ಏನೋ ಅಪರೂಪಕ್ಕೆ ಅವನು ತನ್ನ ಹೆಸರು ಹೇಳ್ಕೊಂಡ್ಬಿಟ್ಟಿದ್ದಾನೆ. ದೇವಯ್ಯಗಳ ಪುತ್ರನ್ ಅಚಲನ್, ದೇವಯ್ಯ ಎನ್ನುವವನ ಮಗ ಅಚಲನ್ ಅನ್ನೋನು ನಾನು ಈ ಶಾಸನ ಬರೆದಿದ್ದೇನೆ ಅಂತ. ಅದೇ ನಮಗೆ ಸಿಗುವಂಥ ಅತ್ಯಂತ ಪ್ರಾಚೀನ ಶಾಸನ ಕವಿಯ ಹೆಸರು, ಅಂದರೆ ಕನ್ನಡ ಶಾಸನ ಕವಿಯ ಹೆಸರು. ಆದರೆ ಸಂಸ್ಕೃತ ಶಾಸನಗಳನ್ನು ಬರೆದಿರುವಂಥ ಕನ್ನಡ ಕವಿಗಳು ಇನ್ನೂ ಹಿಂದೆನೇ ಇದ್ದರು. ಕರ್ನಾಟಕದವರು, ಪ್ರಾಯಶಃ ಕನ್ನಡಿಗರು ಈ ಪ್ರದೇಶದ ಸಂಸ್ಕೃತ ಶಾಸನಗಳನ್ನು ಬರೆದಿರೋದು ಬೇಕಷ್ಟು ಜನ ಸಿಗ್ತಾರೆ. ಅವ್ರ ಬಗ್ಗೆ ಒಂದಷ್ಟು ಗಮನಿಸಬಹುದು. ಕ್ರಿಸ್ತಶಕ ಸುಮಾರು 450 ಕಾಲಘಟ್ಟದ ತಾಳಗುಂದದ ಸ್ತಂಭ ಶಾಸನವನ್ನು ಕುಬ್ಜ ಅನ್ನುವಂಥ ಒಬ್ಬ ಕವಿ ಬರೆದಿದ್ದಾನೆ. ಕುಬ್ಜ ಅನ್ನುವ ಕವಿ, ಅವನ ಹೆಸರೇ ನೋಡಿ. ಈಗಲೂ ಕನ್ನಡದಲ್ಲಿ ಈಗ ಕುಳ್ಳ, ಕುಳ್ಳಪ್ಪ, ಕುಳ್ಳಯ್ಯ ಈ ರೀತಿಯೆಲ್ಲ ಇಟ್ಕೊಳ್ಳೋದು ನೋಡಿದ್ದೇವೆ. ವಾಮನ ಅಂತ ಒಬ್ಬ ಕಾವ್ಯಮೀಮಾಂಸಕ, ವಾಮನ, ಅವನು ಈ ಕುಬ್ಜ ಇಬ್ಬರು ಒಬ್ಬನೇ ಇರಬಹುದೇ ಇತ್ಯಾದಿ ಒಂದು ಸ್ವಲ್ಪ ಎಲ್ಲ ಚರ್ಚೆಗಳೆಲ್ಲ ನಡೆದಿವೆ. ಆದ್ರೇನು ಪ್ರೂವ್ ಆಗಿಲ್ಲ, ಅದು ಖಚಿತ ಆಗಿಲ್ಲ. ನಾಮಸಾದೃಶ್ಯ ಒಂದು ಬಿಟ್ಟರೆ ಇವನು ಅವನು ಒಬ್ಬನೇ ಅನ್ನೋದು ಅಥವಾ ಬೇರೆ ಭಿನ್ನ ವ್ಯಕ್ತಿಗಳೇ ಅನ್ನೋದು ಸಹ ಖಚಿತ ಇಲ್ಲ. ಕ್ರಿಸ್ತಶಕ 634 ಐಹೊಳೆಯ ಮೇಗುತಿ ಜಿನಾಲಯದ ಮೇಲಿನ ಶಾಸನವನ್ನು ಮತ್ತು ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನವನ್ನು ಬರೆದವನು ರವಿಕೀರ್ತಿ ಎನ್ನುವ ಕವಿ. ಅವನು ಕನ್ನಡಿಗನೇ. ಅವನು ಇಮ್ಮಡಿ ಪುಲಿಕೇಶಿಯ ಸೇನಾಧಿಪತಿಯಾಗಿದ್ದವನು. ಆತ ಮಹಾಕವಿಯೂ ಹೌದು. ಅವನು ಬರೆದಿರುವ ಕಾವ್ಯಗಳು ಸಿಕ್ಕಿಲ್ಲ, ಆದರೆ ಅವನು ಬರೆದಿರುವ 2 ಶಾಸನಗಳು ಸಿಕ್ಕಿವೆ. ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ ಮತ್ತು ಐಹೊಳೆಯ ಮೇಗುತಿ ಜಿನಾಲಯದ ಮೇಲಿರುವ ಸಂಸ್ಕೃತ ಶಾಸನ, 2 ಸಂಸ್ಕೃತ ಶಾಸನಗಳು. ಅವುಗಳನ್ನು ಬರೆದವನು ಈ ರವಿಕೀರ್ತಿ. ಆ ರವಿಕೀರ್ತಿ ತನ್ನ ಬಗ್ಗೆ ಏನು ಹೇಳ್ಕೊಳ್ತಾನೆ ಅಂತಂದರೆ, ತಾನು ಕಾಳಿದಾಸ ಮತ್ತು ಭಾರವಿಯರಿಗಿಂತ ಮಹಾಪಂಡಿತ, ಮಹಾಕವಿ ಅಂತ ಹೇಳ್ಕೊಳ್ತಾನೆ. ಕಾಳಿದಾಸ ಮತ್ತು ಭಾರವಿಯರಿಗಿಂತ ತಾನು ಶ್ರೇಷ್ಠ ಅಂತ ಹೇಳ್ಕೊಳ್ಬೇಕಾದ್ರೆ ಅವನ ಪಾಂಡಿತ್ಯ ಇನ್ನೆಷ್ಟು ಇರಬಹುದು. ಕಾಳಿದಾಸನ ಕಾಲವನ್ನು ನಿರ್ಣಯ ಮಾಡಬೇಕಾದ್ರೆ ರವಿಕೀರ್ತಿಯ ಈ ಶಾಸನವನ್ನೇ ಕೊಟ್ಟು ಮಾಡ್ತಾರೆ. 634 ಶಾಸನದಲ್ಲಿ ಖಚಿತವಾಗಿ ಕಾಳಿದಾಸನ ಕಾಲ ಉಲ್ಲೇಖ ಆಗಿದೆ, ಕಾಳಿದಾಸನ ಹೆಸರು. ಆದ್ದರಿಂದ ಕಡೆ ಪಕ್ಷ ಅದಕ್ಕಿಂತ ಹಿಂದಿನವನು ಕಾಳಿದಾಸ ಅಂತ ಹೇಳಿ ಇವನ ಈ ಶಾಸನವನ್ನೇ ಕೋಟ್ ಮಾಡಿ ಕಾಳಿದಾಸನ ಕಾಲವನ್ನು ನಿರ್ಣಯ ಮಾಡಿದ್ದಾರೆ. ಕಾಳಿದಾಸ ಮತ್ತು ಭಾರವಿಯರಿಗಿಂತ ತಾನು ಶ್ರೇಷ್ಠ ಅಂತ ಅವನು ಹೇಳ್ಕೊಳ್ಬೇಕಾದ್ರೆ ಸುಮ್ಮನೆ ಡಂಬಾಚಾರದ್ದು ಪೊಳ್ಳಲ್ಲ ಅದು. ಈ ಐಹೊಳೆಯ ಶಾಸನ ಓದಿದ್ರೆ ಗೊತ್ತಾಗುತ್ತೆ. ಸುಮಾರು 32 ಸ್ಟಾನ್ಜಾ ಇರುವಂತಹ ಸಂಸ್ಕೃತ ಶಾಸನ ಅದು. ಬಹಳ ಅದ್ಭುತವಾದಂತಹ ಸಂಸ್ಕೃತ ಶಾಸನ. ಅದನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ನಿಜವಾಗ್ಲೂ ದೊಡ್ಡ ಪಂಡಿತರಿಗೆ ಮಾತ್ರವೇ ಸಾಧ್ಯ ಆಗುತ್ತೆ. ಅಂತಹ
ಪ್ರೌಢವಾದಂತಹ ಸಂಸ್ಕೃತ ಭಾಷೆಯಲ್ಲಿ ಆ ಶಾಸನವನ್ನು ಬರೆದಿದ್ದಾನೆ. ಆತ ಕನ್ನಡಿಗ ಅನ್ನೋದೊಂದು ಹೆಮ್ಮೆಯ ಸಂಗತಿ. ಅಂತಹ ಮಹಾಕವಿ ಬೇರೆ ಇನ್ಯಾವುದಾದ್ರು ಕಾವ್ಯಗಳನ್ನು ಬರೆದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಆತ ಬರೆದಿರಬಹುದು, ನಮಗೆ ಸಿಕ್ಕಿಲ್ಲ. ಏನಾಗಿದೆಯೋ ಗೊತ್ತಿಲ್ಲ, ಬರೆದಿರಬಹುದು. ನಮ್ಮ ಬೇಕಾದಷ್ಟು ಹಳೆಯ ಶಾಸನ ಕವಿಗಳು ಕಾವ್ಯಗಳನ್ನು ಬರೆದಿದ್ದಾರೆ, ಅಥವಾ ಮಹಾಕವಿಗಳು ಅಂತ ಪ್ರಸಿದ್ಧರಾಗಿರುವಂತಹ ಕವಿಗಳು ಶಾಸನಗಳನ್ನು ಬರೆದಿದ್ದಾರೆ. ಎಷ್ಟೋ ಪ್ರಾಚೀನವಾದ ಸಾಹಿತ್ಯ ಲಭ್ಯವಾಗೇ ಇಲ್ಲ. ಏನು ಬೇಕಾರಾಗಿರ್ಬೋದು. ಈಗ ಪ್ರಿಂಟೆಡ್ ಬುಕ್ಗಳೇ 100 ವರ್ಷ ಬಾಳೋದು ಕಷ್ಟ. ತಾಳೆಗರಿ ಕಟ್ಟುಗಳು ಎಲ್ಲಿರ್ತವೆ? ಅದು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ, ಸಂರಕ್ಷಿಸಿಟ್ಕೊಂಡಿದ್ದರೆ ಉಳಿದಿರ್ತವೆ ಕೆಲವು ಶತಮಾನಗಳ ಕಾಲ. ಇಲ್ಲದೆ ಹೋದರೆ, ಮೇಂಟೆನೆನ್ಸ್ ಸರಿಗಿಲ್ಲದೆ ಹೋದರೆ ಗೆದ್ದಲು ತಿನ್ನಬಹುದು, ಬೂಸ್ಟ್ ಬರಬಹುದು, ಏನು ಬೇಕಾದ್ರೆ ಆಗಬಹುದು. ಎಷ್ಟೋ ಮನೆಗಳಲ್ಲಿ ಇವತ್ತಿಗೂ ತಾಳೆಗರಿ ಗ್ರಂಥಗಳು ಇವೆ. ಆ ಕಟ್ಟುಗಳನ್ನು ದೇವರ ಮನೆಯಿಂದ ಈಚೆಗೆ ಕೊಡಲ್ಲ, ನೋಡೋಕ್ಕೂ ಕೊಡಲ್ಲ. ದೇವರಿಗೆ ಅಭಿಷೇಕ ಮಾಡಬೇಕಾದ್ರೆ ಬೇಕಾದ್ರೆ ಈ ತಾಳೆಗರಿ ಕಟ್ಟುಗಳಿಗೂ ಅಭಿಷೇಕನೂ ಮಾಡಿಬಿಡ್ತಾರೆ. ಅರ್ಶಿನ ಕುಂಕುಮ ಅಂತ ಬೇಕಷ್ಟು ಹಾಕ್ತಾರೆ ಪೂಜೆ ಮಾಡ್ಬೇಕಾರೆ. ಈಗ ನವರಾತ್ರಿ ಟೈಮ್ನಲ್ಲಿ ಸರಸ್ವತಿ ಪೂಜೆ ಆ ಕಟ್ಟುಗಳಿಗೂ ಮಾಡಿರ್ತಾರೆ. ಅಭಿಷೇಕ ಮಾಡಿದರೂ ಆಶ್ಚರ್ಯ ಇಲ್ಲ, ಹಾಳು ಮಾಡಿರ್ತಾರೆ. ಅವ್ರಿಗೆ ಅವುಗಳಲ್ಲಿ ಏನಿದೆ ಅನ್ನೋದು ಗೊತ್ತಿರಲ್ಲ. ಯಾರಾದರೂ ಓದಬಲ್ಲವರಿಗಾದರೂ ಕೊಡಲ್ಲ. ಅಥವಾ ಇಂತಹ ಗೋಖಲೆ ಇಂತಹ ಸಂಸ್ಥೆಗೋ, ಕನ್ನಡ ಸಾಹಿತ್ಯ ಪರಿಷತ್ಗೋ, ಅಥವಾ ಯಾವುದಾದ್ರು ಯೂನಿವರ್ಸಿಟಿ ಹಸ್ತಪ್ರತಿ ಭಂಡಾರಗಳಿಗೋ ಕೊಟ್ಟರೆ ಅವುಗಳಲ್ಲಿ ಏನಿದೆ ಅನ್ನೋದನ್ನಾದರೂ ಓದಿ ಪಬ್ಲಿಷ್ ಮಾಡ್ತಾರೆ. ಯಾರಿಗೆ ಗೊತ್ತು ಯಾರ ಮನೆಯಲ್ಲಿ ಎಂಥ ಕಾವ್ಯ ಇದೆಯೋ? ಕನ್ನಡದ ಕವಿಚಕ್ರವರ್ತಿಗಳ ಎಷ್ಟೋ ಕಾವ್ಯಗಳು ಇದುವರೆಗೂ ಸಿಕ್ಕಿಲ್ಲ. ಪೊನ್ನನ ಭುವನಾಯಿಕ ರಾಮಾಭ್ಯುದಯ ಬರೀ ಹೆಸರು ಮಾತ್ರ ಗೊತ್ತು, ಸಿಕ್ಕಿಲ್ಲ. ಅವನ ಶಾಂತಿ ಪುರಾಣ ಸಿಗುತ್ತೆ ಅಷ್ಟೇ. ಕವಿಚಕ್ರವರ್ತಿ ರನ್ನಂದು ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಸಿಗುತ್ತೆ, ಅಜಿತ್ ಪುರಾಣ ಸಿಗುತ್ತೆ. ರನ್ನ ಕಂದ ಅನ್ನೋದು ಅರ್ಧಂಬರ್ಧ ಸಿಕ್ಕಿದೆ. ಚಕ್ರೇಶ್ವರ ಚರಿತ, ಪರಶುರಾಮ ಚರಿತ ಸಿಕ್ಕಿಲ್ಲ. 1ನೇ ಗುಣವರ್ಮನ ಹರಿವಂಶ ಶೂದ್ರಕ ಹೆಸರು ಮಾತ್ರ ಗೊತ್ತು, ಅಂತಹ ಕಾವ್ಯಗಳಿದ್ದೋ ಅಂತ ಸಿಕ್ಕಿಲ್ಲ. ಪಂಪನ ವಿಕ್ರಮಾರ್ಜುನ ವಿಜಯದ 1.5 ಪ್ರತಿ ಮಾತ್ರ ಸಿಕ್ಕಿದ್ದು, 1.5, 2 ಪ್ರತಿಯೂ ಅಲ್ಲ. ಅದನ್ನೇ ಇಟ್ಕೊಂಡು ಎಡಿಟ್ ಮಾಡಿ ಪಬ್ಲಿಷ್ ಮಾಡಿರೋದು ಬೆಳ್ಳಾವಿ ವೆಂಕಟನಾರಾಯಣಪ್ಪನವರು ಫಸ್ಟು ಅದನ್ನು ಪಬ್ಲಿಷ್ ಮಾಡಿದ್ದು, ಎಡಿಟ್ ಮಾಡಿ. ನಾಗಚಂದ್ರನ ಪಂಪರಾಮಾಯಣದ ಪ್ರತಿಯೂ ಅದೇ ಕಥೆಯೇ, 1 ಪ್ರತಿ. ನಾಗವರ್ಮನ ಕರ್ನಾಟಕ ಕಾದಂಬರಿ 1 ಪ್ರತಿ. ಏಕೈಕ ಹಸ್ತಪ್ರತಿಗಳಿಂದ ಅದನ್ನು ಎಡಿಟ್ ಮಾಡಿ ಪಬ್ಲಿಷ್ ಮಾಡಿರೋದು. ಎಷ್ಟೋ ಮಹಾಕವಿಗಳ ಕಾವ್ಯಗಳು ಸಿಕ್ಕಿಲ್ಲ, ಕವಿಚಕ್ರವರ್ತಿಗಳ ಕಾವ್ಯಗಳು ಸಿಕ್ಕಿಲ್ಲ. ಗುಣವರ್ಮನ ಹರಿವಂಶ ಶೂದ್ರಕ ನಾವು ಬರೀ ಹೆಸರು ಕೇಳ್ತೀವಿ. ಅಲ್ಲಿ ಇಲ್ಲಿ ಬೇರೆ ಸಂಕಲನ ಗ್ರಂಥಗಳಲ್ಲಿ ಅವುಗಳ ವಿಚಾರ ಸಿಗುತ್ತೆ, ಒಂದೊಂದು ಪದ್ಯಗಳು ಸಿಗ್ತವೆ, ಕೆಲವು ಪದ್ಯ ಭಾಗಗಳು. ಯಾರ ಮನೆಯಲ್ಲಿ ಬೇಕಾದ್ರೂ ಇರಬಹುದು, ಮುಂದೆಂದಾದರೂ ಸಿಕ್ಕರೂ ಸಿಗಬಹುದು. ದಯವಿಟ್ಟು ನಿಮಗೆ ಗೊತ್ತಿರೋರ ಮನೇಲಿ ಯಾರ ಮನೇಲಾರು ತಾಳೆಗರಿ ಹಸ್ತಪ್ರತಿಗಳಿದ್ದರೆ ಅಥವಾ ಕಾಗದದ ಹಸ್ತಪ್ರತಿಗಳಿದ್ದರೆ ಅವುಗಳನ್ನು ಕಡೇ ಪಕ್ಷ ಮೈಕ್ರೋಫಿಲ್ಮ್ ಮಾಡಿ ಅವ್ರಿಗೆ ವಾಪಸ್ ಕೊಟ್ಬಿಡ್ಬಹುದು. ಅದನ್ನು ಯಾರಿಗಾರು ತಿಳಿದವ್ರಿಗೆ ಕೊಡೋಕ್ಕೆ ಹೇಳಿ. ಎಷ್ಟೋ ದೇವಾಲಯಗಳಲ್ಲಿವೆ, ಮಠಗಳಲ್ಲಿವೆ, ಹೊರಗಡೆ ಯಾರೂ ಕೊಡಲ್ಲ. ಏನೋ ನಿಧಿ ವಿಚಾರಗಳಿದೆ ಅಂತ ತಿಳ್ಕೊಂಬಿಡ್ತಾರೆ. ಇನ್ನೇನೋ ಇದೆ, 7 ಕೊಪ್ಪರಕ್ಕೆ ಹೊನ್ನಿದೆ, ಅದು ನಮಗೆ ಸಿಗದಿರೋ ಪರವಾಗಿಲ್ಲ, ನಮ್ಮ ವಂಶಸ್ಥರಿಗೆ ಯಾರಿಗಾರು ಸಿಗಲಿ ಅಚ್ಚುಕಟ್ಟಾಗಿ ಇಟ್ಕೊಂಡ್ಬಿಡ್ತಾರೆ ಪೆಟ್ಟಿಗೆಯಲ್ಲಿ, ಅಥವಾ ದೇವರ ಮನೆಯಲ್ಲಿ ಇಟ್ಬಿಡ್ತಾರೆ. ಇನ್ನೂ ಕೆಲವರಂತೂ ತಗೊಂಡಾಗ ನೀರಿಗೂ ಬಿಟ್ಬಿಟ್ಟಿದ್ದಾರೆ. ಏನೋ ಇದರಿಂದನೇ ನಮ್ಗೆ ಅನಾಹುತ ಆಗಿಬಿಟ್ಟಿದೆ ಅಂತ ಹೇಳಿ ತಗೊಂಡಾಗ ಹರಿಯುವ ನೀರಿಗೆ, ನಿಂತ ನೀರಿಗೂ ಅಲ್ಲ. ಬೇಕಾದಷ್ಟು ಆ ರೀತಿಯಾಗಿದೆ. ಶಾಸನಗಳದ್ದು ಇದೇ ಕರ್ಮ. ಎಲ್ಲ ಜಾಸ್ತಿ ಜನ ನಿಧಿಯ ವಿಚಾರಗಳಿದೆ ಅಂತಲೇ ಅಂದ್ಕೊಳ್ಳೋದು. ಕನ್ನಡ ನಾಡಿನ ಎಷ್ಟೋ ಜನ ಪ್ರಸಿದ್ಧ ಕವಿಗಳು ಶಾಸನಗಳನ್ನು ಬರೆದಿದ್ದಾರೆ ಅನ್ನೋ ಮಾತನ್ನು ಪ್ರಸ್ತಾಪ ಮಾಡಿದೆ. ಅಂತಹ ಕೆಲವು ಕವಿಗಳ ಶಾಸನಗಳನ್ನು ಕುರಿತು ನೋಡೋಣ. 1ನೇ ಗುಣವರ್ಮನ ಹರಿವಂಶ ಮತ್ತು ಶೂದ್ರಕದ ಬಗ್ಗೆ ಪ್ರಸ್ತಾಪ ಮಾಡಿದೆ. ಆ 1ನೇ ಗುಣವರ್ಮ ಅವನು ಶಾಸನ ಕವಿಯೂ ಹೌದು. ವಾಸ್ತವವಾಗಿ 1ನೇ ಗುಣವರ್ಮ ಒಂದು ಒಳ್ಳೆಯ ದೊಡ್ಡ ಸಂಪ್ರದಾಯವನ್ನು ಹಾಕಿಕೊಟ್ಟ ಕನ್ನಡ ಸಾಹಿತ್ಯಕ್ಕೆ. ಒಂದು ಲೌಕಿಕ ಕಾವ್ಯ ಮತ್ತೊಂದು ಆಗಮಿಕ ಕಾವ್ಯವನ್ನು ಬರೆಯುವ ಪರಂಪರೆಯನ್ನು ಹಾಕಿಕೊಟ್ಟಂಥವನು, ಒಂದು ಪರಂಪರೆಯ ನಿರ್ಮಾಪಕ. ಇವನು ಶಾಸನ ಕವಿಯೂ ಹೌದು. ಇವನು ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಇಂದ್ರನ ಸೇನಾಧಿಪತಿ ಶ್ರೀ ವಿಜಯದಂಡನಾಥ ಅಂತ ಇದ್ದ. ಅವನ ನಿಷಧಿ ಶಾಸನವನ್ನು ಬರೆದಿದ್ದಾನೆ. ಆಂಧ್ರ ಪ್ರದೇಶದ ದಾನವುಲಪಾಡು ಶಾಸನ ಅಂತ ಪ್ರಸಿದ್ಧವಾಗಿದೆ ಈ ಶಾಸನ. ಇದರ ಕಾಲ ಕ್ರಿಸ್ತಶಕ 916. 3 ಸಂಸ್ಕೃತ ಶ್ಲೋಕಗಳು ಹಾಗೂ 8
ಕನ್ನಡದ ಕಂದ ಪದ್ಯಗಳಿಂದ ಈ ಶಾಸನ ಕೂಡಿದೆ. ಅದರಲ್ಲಿ ಅವನು ಗುಣವರ್ಮ ಹೇಳ್ಕೊಳ್ತಾನೆ, ತನ್ನನ್ನು ಅರಿವಿಂಗೋಜ ಅಂತ ಹೇಳ್ಕೊಳ್ತಾನೆ, ಅನುಪಮ ಕವಿ ಅಂತ ಹೇಳ್ತಾನೆ, ಆಶ್ರಿತ ಜನ ಕಲ್ಪವೃಕ್ಷ ಅಂತ ಹೇಳ್ಕೊಳ್ತಾನೆ. ತನ್ನ ಈ ಬಿರುದುಗಳನ್ನೆಲ್ಲ ಹೇಳ್ಕೊಂಡು ತಾನು ಗುಣವರ್ಮ, ನಾನು ಈ ಶಾಸನವನ್ನು ಬರೆದಿದ್ದೇನೆ, ಈ ವಿಜಯದಂಡನಾಥನ ಆಶ್ರಯದಲ್ಲಿ ನಾನಿದ್ದೆ, ನಾನು ಈ ಶಾಸನ ಬರೆದಿದ್ದೀನಿ ಅಂತ ನೇರವಾಗಿ ಹೇಳ್ಕೊಂಡಿದ್ದಾನೆ. ಕೆಲವು ಕವಿಗಳು ಹೀಗೆ ಹೇಳ್ಕೊಂಡಿರೋದು ಉಂಟು. ಕನ್ನಡದ ಕವಿಚಕ್ರವರ್ತಿಗಳಲ್ಲೊಬ್ಬನಾದಂತಹ ಪೊನ್ನ ಶಾಂತಿ ಪುರಾಣ ಮತ್ತು ಭುವನೈಕ ರಾಮಾಭ್ಯುದಯ ಬರೆದಿದ್ದಾನೆ. ಭುವನೈಕ ರಾಮಾಭ್ಯುದಯ ಸಿಕ್ಕಿಲ್ಲ, ಶಾಂತಿ ಪುರಾಣ ಸಿಕ್ಕಿದೆ. ಈ ಪೊನ್ನ ಶಾಸನಗಳನ್ನು ಸಹ ಬರೆದಿದ್ದಾನೆ, 2 ಶಾಸನ ಬರೆದಿದ್ದಾನೆ. ಒಂದು ಆತಕೂರಿನ ಶಾಸನ ಅಂತ ಪ್ರಸಿದ್ಧವಾಗಿದೆ, ಕ್ರಿಸ್ತಶಕ 950 ಕಾಲಘಟ್ಟದ್ದು. ಮತ್ತೊಂದು ಮಧ್ಯಪ್ರದೇಶದ ಜಬಲ್ಪುರ್ ಜಿಲ್ಲೆಯ ಜುರಾ ಅನ್ನೋ ಕಡೆ ಸಿಕ್ಕಿದೆ. ಮಧ್ಯಪ್ರದೇಶಕ್ಕೆ ಹೋದರೆ, ಅಲ್ಲಿ ಮಧ್ಯಪ್ರದೇಶದ ಜಬಲ್ಪುರಕ್ಕೆ ಹೋದರೆ ಅಲ್ಲಿಂದ ಹತ್ತಿರದಲ್ಲೇ ಇದೆ, ಒಂದು 20 ಕಿಲೋಮೀಟರ್ ದೂರದಲ್ಲೇನೋ ಜುರಾ. ಆ ಜುರಾ ಊರ ಹೊರಗಡೆ ಇರುವಂಥ ಒಂದು ಟ್ರಾವೆಲರ್ಸ್ ಬಂಗ್ಲೋ ಅಲ್ಲ, ಇನ್ಸ್ಪೆಕ್ಷನ್ ಬಂಗ್ಲೋ, ಐಬಿಯ ಕಟ್ಟಡದಲ್ಲಿ ಸಜ್ಜಕ್ಕೆ ಈ ಶಾಸನ ಹಾಕ್ಕೊಂಡಿದ್ದಾರೆ. ಹತ್ತಿರದಲ್ಲಿ ಇಲ್ಲೆಲ್ಲೂ ಕಲ್ಲು ಚಪ್ಪಡಿ ಸಿಕ್ಕಲಿಲ್ವೇನೋ, ಸಿಕ್ಕಿದಂತಹ ಈ ಚಪ್ಪಡಿಯನ್ನು ತಗೊಂಡು ಸಜ್ಜಕ್ಕೆ ಹಾಕ್ಕೊಂಡಿದ್ದಾರೆ. ಯಾರಾದರೂ ಆ ಶಾಸನ ಓದ್ಬೇಕಾದ್ರೆ ಮಲ್ಕೊಂಡು ಓದಬೇಕು, ಸೀಲಿಂಗಲ್ಲಿ ಕಾಣುತ್ತೆ. ಕನ್ನಡ ಸಾಹಿತ್ಯ ದೃಷ್ಟಿಯಿಂದ ಅತಿ ಮಹತ್ವದ ಈ ಶಾಸನ ಅಂತಹ ದುಸ್ಥಿತಿಯಲ್ಲಿದೆ. ನಮ್ಮ ಸಂಸ್ಕೃತಿ ಇಲಾಖೆಯವ್ರು ಏನಾರು ಮಾಡೋದನ್ನು ಇಲ್ಲಿಗೆಲ್ಲರೂ ತರಬೇಕು, ಅಥವಾ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವ್ರು ತರಬೇಕು. ಎಷ್ಟು ಚೆನ್ನಾಗಿದೆ ಆ ಶಾಸನ ಪದ್ಯ ಅಂತಂದರೆ, ಆ 3ನೇ ಕೃಷ್ಣ, ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಕೃಷ್ಣನ ಪ್ರಶಸ್ತಿ ಶಾಸನ ಅದು. ಅವನ ವ್ಯಕ್ತಿತ್ವವನ್ನು, ಆತನ ಶೌಚ ಗುಣವನ್ನು ವರ್ಣಿಸುವಂಥದ್ದು. ನಮ್ಮಲ್ಲಿ ಅದು ಹಿಂದಿನ ರಾಜ ಮಹಾರಾಜರಂತೂ ಬಹುಪತ್ನಿ, ಅವರು ಒಬ್ಬೊಬ್ಬರಲ್ಲ 10 ಜನ ಪತ್ನಿಯರನ್ನ ಮದುವೆ ಆಗಿರ್ತಿದ್ರು. ಈ ಏಕಪತ್ನಿ ವ್ರತ ಸ್ಥಾನದ ಶ್ರೀರಾಮನ ಕಾಲಕ್ಕೆ ಅದು ನಿಂತೋಯ್ತು ಅಂತ ಕಾಣುತ್ತೆ. ರಾಜರು ನೇರವಾಗಿ ಹೇಳ್ಕೊಳ್ತಿದ್ದಿದ್ದು. ಕೆಲವರು ಇದ್ದರು, ಆದರೆ ತುಂಬ ಜನ ಮದುವೆ ಆಗಿದ್ದವರೇ ಜಾಸ್ತಿ ಜನ ಇರ್ತಿದ್ದಿದ್ದು ಅರಸರು. ಆದ್ರೂ ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಿರಲಿಲ್ಲ, ಪರಸ್ತ್ರೀಯರನ್ನು ಅಂಥವರಿದ್ದರು. ಕೆಲವರು ಪರನಾರಿ ಸಹೋದರ ಅಂತ ಹೇಳ್ಕೊಳ್ತಾರೆ. ಪರನಾರಿ ಸಹೋದರ. ಈ ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಕೃಷ್ಣ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪರಾಂಗನ ಪುತ್ರ ಅಂತ ಹೇಳ್ಕೊಳ್ತಿದ್ದ. ಪರಸ್ತ್ರೀಯರನ್ನ ತನ್ನ ತಾಯಿ ಸಮಾನ ಅಂತ ಗೌರವಿಸ್ತಿದ್ದ. ಪರಸ್ತ್ರೀಯರನ್ನು ನಿಜವಾಗ್ಲೂ ಇದು ತುಂಬ ದೊಡ್ಡದೆ. ಅದು ಅಂತಹ ಚಕ್ರವರ್ತಿಗಳು ಅವರೊಂಥರ ಸ್ವೇಚ್ಛಾಚಾರಿಗಳು, ಸರ್ವಾಧಿಕಾರಿಗಳು. ಅವ್ರು ಏನು ಮಾಡಿದ್ರೂ ಅದಕ್ಕೆ ಎದುರೇ ಇರುತ್ತಿರಲಿಲ್ಲ. ಅಂತಹ ಕಾಲಘಟ್ಟದಲ್ಲಿ ಇಂತಹ ಒಬ್ಬ ಚಕ್ರವರ್ತಿ, ಕನ್ನಡಿಗ ಚಕ್ರವರ್ತಿ ಇದ್ದ ಅನ್ನೋದು ವಿಶೇಷ. ಅವನದೊಂದು ಬಹಳ ಸುಂದರವಾಗಿರುವಂತಹ 1-2 ಸ್ಟ್ಯಾನ್ಸ ಮಾತ್ರ ಓದ್ತೀನಿ ಆ ಶಾಸನದ್ದು. ಸೋಲದೆ ಪರವನಿತೆಗೆ ಕಣ್ಸೋಲದು ಮೊಲೆವಾಲ ನೋಡಿ ನಡಪಿದ ತಾಯಿಂ ಮೇಲಿನ ಬಗೆಗುಂ ನೋಡಿರೆ ಸೋಲದು ಚಿತ್ತಂ ಪರಾಂಗನಾ ಪುತ್ರಕನ. ಪರಸ್ತ್ರೀಯರನ್ನು ನೋಡಿದ್ರೂ ಅವ್ರಿಗೆ ಮನಸೋಲ್ತಿರ್ಲಿಲ್ವಂತೀವನು. ಹಾಲು ಕುಡಿಸಿ ಬೆಳೆಸಿದ ತಾಯಿಗೆ ಸಮಾನ ಅಂತ ಹೇಳಿ ಅವರನ್ನು ಗೌರವಿಸ್ತಿದ್ದಂತೆ. ಯಾರು? ಈ ಪರಾಂಗನಾ ಪುತ್ರ 3ನೇ ಕೃಷ್ಣ. ನೋಡಿರೆ ಪರವದುಗೆ ಮನಂ ಕೂಡದು ಸೂಳೊಳೆತ್ತಿ ನಡಪಿದ ತೋಳು ಉಂಡಾಡಿದ ಮೊಲೆ ಬಸರೊಳಗಿಳ್ದಾಡಿದ ಚಿತ್ತಂ ಪರಾಂಗನಾ ಪುತ್ರಕನ. ಪರವಧುವನ್ನು ನೋಡಿದರೆ ಮನಸ್ಸೂ ಸಹ ಸೋಲ್ತಿರ್ಲಿಲ್ವಂತೆ. ಅವರ ಹೊಟ್ಟೆಯಲ್ಲಿ ಹುಟ್ಟಿ ಬಂದವನು ನಾನು ಅಂತ ಹೇಳಿ ಅವನು ಕಲ್ಪಿಸ್ಕೊಳ್ತಿದ್ದಂತೆ. ಅಂತಹ ವ್ಯಕ್ತಿತ್ವ ಈತನದ್ದು. ಈ ಪದ್ಯಗಳನ್ನು ಕವಿಚಕ್ರವರ್ತಿ ಪೊನ್ನ ಬರೆದಿದ್ದಾನೆ ಅಂತ ಹೇಳಿ ವಿದ್ವಾಂಸರು ಗುರುತಿಸಿದ್ದಾರೆ. ಇದೇ ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಕೃಷ್ಣನ ಆಶ್ರಯದಲ್ಲಿದ್ದ ಇವನು ಪೊನ್ನ. 3ನೇ ಕೃಷ್ಣನೇ ಪೊನ್ನನಿಗೆ ಕವಿಚಕ್ರವರ್ತಿ ಅಂತ ಬಿರುದನ್ನು ಕೊಟ್ಟವನು. ಅವನು ಮಧ್ಯಪ್ರದೇಶ ಏನು ಹೆಚ್ಚು ಕಡಿಮೆ ಹಿಮಾಲಯದವರೆಗೂ ದಂಡೆತ್ತಿ ಹೋಗಿದ್ದ. ಅಲ್ಲಿಯವರೆಗಿನ ಪ್ರದೇಶವನ್ನೆಲ್ಲ ಗೆದ್ದುಕೊಂಡು ಜಯಸ್ತಂಭವನ್ನು ಹಾಕಿಸಿದ್ದ 3ನೇ ಕೃಷ್ಣ. ಆ ಸಂದರ್ಭದಲ್ಲಿ ಹೋದ ದಾರಿಯಲ್ಲೆಲ್ಲ ಅವನು ಎಲ್ಲೆಲ್ಲಿ ದಿಗ್ವಿಜಯ ಸಾಧಿಸಿದ್ನೋ ಅಲ್ಲೆಲ್ಲ ಕನ್ನಡ ಶಾಸನಗಳನ್ನು ಹಾಕಿಸಿದ್ದಾನೆ. ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ, ಜೊತೆಗೆ ಸುಮ್ಮನೆ ಏನೋ ಸಾಂಪ್ರದಾಯಿಕ ಶಾಸನ ಹಾಕಿಸ್ಲಿಲ್ಲ, ಅಥವಾ ಆ ಶಾಸನ ಬರೆದವರು ಕಾಟಾಚಾರಕ್ಕೆ ಬರೀಲಿಲ್ಲ.
ಅವ್ರು ಬರೆದಿರೋದು ಇಂತಹ ಅದ್ಭುತವಾದಂತಹ ಶಾಸನ ಕಾವ್ಯಗಳನ್ನು. ಅಲ್ಲಿ ಸಹ ಕನ್ನಡದ ಇಂತಹ ಶಾಸನ ಕಾವ್ಯ, ಅದ್ಭುತವಾದ ಸುಂದರವಾದ ಶಾಸನ ಕಾವ್ಯ ಸಿಗುತ್ತೆ. ಇದೇ ಪೊನ್ನ ಬರೆದಿರುವಂತಹ ಆತಕೂರು ಶಾಸನ, ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಆತಕೂರು ಅನ್ನೋ ಗ್ರಾಮ ಇದೆ, ಅಲ್ಲಿದ್ದಂತಹ ಶಾಸನ ಈಗ ಬೆಂಗಳೂರಿನ ಆರ್ಕಿಯಾಲಜಿ ಮ್ಯೂಸಿಯಂನಲ್ಲಿದೆ. ಈ ಬೆಂಗಳೂರಿನಲ್ಲಿದೆಯಲ್ಲ ಕಬ್ಬನ್ ಪಾರ್ಕಲ್ಲಿ, ವಿಶ್ವೇಶ್ವರಯ್ಯ ಮ್ಯೂಸಿಯಂ ಪಕ್ಕದಲ್ಲಿ, ವೆಂಕಟಪ್ಪ ಆ ಕಡೆ ಇದೆ, ಈ ಕಡೆ ವಿಶ್ವೇಶ್ವರ ಮ್ಯೂಸಿಯಂ ಇದೆ, ಮಧ್ಯದಲ್ಲಿ ಆರ್ಕಿಯಾಲಜಿ ಮ್ಯೂಸಿಯಂನಲ್ಲಿ ಈ ಶಾಸನವನ್ನು ಇಟ್ಟಿದ್ದಾರೆ. ವಾಸ್ತವವಾಗಿ ಇದೊಂದು ನಾಯಿಗೋಸ್ಕರ ಹಾಕಿಸಿರುವಂತಹ ವೀರಗಲ್ಲು, ನಾಯಿಯ ಸ್ಮಾರಕ ಶಿಲೆ. ಒಂದು ನಾಯಿ, ಕಾಳಿ ಎನ್ನುವಂತಹ ಒಂದು ನಾಯಿ ಪರಾಕ್ರಮದಿಂದ ಹೋರಾಡಿ ಒಂದು ಕಾಡಹಂದಿಯನ್ನು ಕೊಂದು ತಾನು ಸತ್ತಾಗ ಆ ನಾಯಿಯ ಸಮಾಧಿ ಮಾಡಿಸ್ಬಿಟ್ಟು ಆ ನಾಯಿಯ ಸಮಾಧಿಯನ್ನು ಪೂಜೆ ಮಾಡೋಕ್ಕೆ ಅಂತ ಹೇಳಿ ಒಬ್ಬ ಅರ್ಚಕನನ್ನು ನೇಮಿಸಿ ಅರ್ಚಕನ ಜೀವನೋಪಾಯಕ್ಕೆ ಒಂದಷ್ಟು ಗದ್ದೆಗಳನ್ನು ದಾನವಾಗಿ ಕೊಟ್ಟ ವಿವರ ಈ ಶಾಸನದಲ್ಲಿದೆ. ಮನುಷ್ಯನಿಗೆ ಸ್ಮಾರಕ ಮಾಡಿಸೋದೇ ಕಷ್ಟ. ಎಷ್ಟೋ ಜನ ಸತ್ತ ತಕ್ಷಣ ಮರ್ತು ಬಿಡ್ತಾರೆ ಬಿಡಿ, ಅಥವಾ ಜೀವಂತ ಇದ್ದಾಗಲೇ ಮರೆಯೋ ಕಾಲ. ಅಂಥದ್ರಲ್ಲಿ ಆಫ್ಟರ್ ಆಲ್ ಒಂದು ನಾಯಿಗೋಸ್ಕರ ಒಂದು ವೀರಗಲ್ಲನ್ನು ಹಾಕಿಸಿ, ವೀರಗಲ್ಲು ಅಲ್ಲೊಂದು ಅದ್ಭುತವಾದ ಶಾಸನ ಕಾವ್ಯವನ್ನು ಬರೆಸಿ ಆ ನಾಯಿಯ ಸಮಾಧಿಯನ್ನು ಪೂಜೆ ಮಾಡೋಕ್ಕೆ ಒಬ್ಬ ಅರ್ಚಕನನ್ನು ನೇಮಿಸಿ ಅರ್ಚಕನ ಜೀವನೋಪಾಯಕ್ಕೋಸ್ಕರ ಒಂದಷ್ಟು ಗದ್ದೆಯನ್ನು ದಾನವಾಗಿ ಕೊಟ್ಟಿದ್ದಾನೆ. ಆ ಶಾಸನದಲ್ಲಿ 2 ಸುಂದರವಾದ ಪದ್ಯಗಳಿವೆ, 2 ಸುಂದರವಾದ ಪದ್ಯಗಳು. ಆ ಪದ್ಯಗಳನ್ನು ಬರೆದಿರೋದು ಪೊನ್ನ. ನರಪತಿ ಬೆನ್ನೊಳಿಲ್ದವನು ಇದಿರಾಂತದು ವೈರಿ ಸಮೂಹ, ಇಲ್ಲಿ ಮಚ್ಚರಿಸುವರೆಲ್ಲರೂ ಸೆರಗು ವಾಳ್ದಪರ್, ಇಂತಿರನ್ನೆಂದು ಸಿಂಗದಂತಿರೆ ಹರಿ ಬೀರಲಕ್ಷ್ಮಿ, ನೆರವಾಗಿರೆ ಚೋಳನ ಕೋಟೆಯೆಂಬ ಸಿಂಧುರದ ಶಿರಾಗ್ರಮಂ ಬಿರಿಯ ಪೊಯ್ದಂ ಕದನೈಕ ಶೂದ್ರಕಂ ಅಂತ ಒಂದು ಪದ್ಯ. ಇನ್ನೊಂದು ಊರದಿದಿರಾಂತ ಚೋಳ ಚತುರಂಗ ಬಲಗಳ ನಟ್ಟಿ ಮುಟ್ಟಿ ತಳ್ತಿರಿವೆಡೆ, ಓರ್ವರಪ್ಪಡಂ ಇದಿರ್ಚುವ ಗಂಡರನ್ನು ಅಂಪವೆಂದು ಪೊಟ್ಟಳಿಸುವ, ವೀರರಂ ನೆರೆಯೇ ಕಾಣೆಮೆ ತಳ್ತಿರುದುದ ನಾವೇ ಕಂಡವೆನೆ, ಮೆಚ್ಚದರಾರ್ ಸಗರ ತ್ರಿನೇತ್ರನಂ. ಈ 2 ಸುಂದರವಾದಂತಹ ಪದ್ಯಗಳನ್ನು ಬರೆದಿರುವವನು ಕವಿಚಕ್ರವರ್ತಿ ಪೊನ್ನ. ಹೀಗೆ ಕವಿಚಕ್ರವರ್ತಿ ಅಂತ ಪ್ರಸಿದ್ಧನಾಗಿದ್ದಂತಹ ಮತ್ತೊಬ್ಬ ಕವಿ ರನ್ನನೂ ಶಾಸನವನ್ನು ಬರೆದಿದ್ದಾನೆ. ಕ್ರಿಸ್ತಶಕ 1007ನೇ ಇಸ್ವಿಯ ಲಕ್ಕುಂಡಿಯ ಅತ್ತಿಮಬ್ಬೆಯ ಶಾಸನವನ್ನು ರನ್ನ ಬರೆದಿರಬಹುದು ಅಂತ ಹೇಳಿ ತೀನಂ ಶ್ರೀ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಾಯಶಃ ರನ್ನ ಬರೆದಿರಬಹುದು ಅಂತ, ಈ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಇದು ರನ್ನನೇ ಬರೆದಿರೋದು ಅನ್ನೋದಕ್ಕೆ ಅವ್ರು ಕೊಡುವ ಆಧಾರ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿರುವಂತಹ 2 ಸ್ಟ್ಯಾನ್ಸಾಗಳು ರನ್ನನ ಅಜಿತ ಪುರಾಣದವು. ಅಜಿತ ಪುರಾಣ ಕಾವ್ಯದಲ್ಲಿ ಆ 2 ಸ್ಟ್ಯಾನ್ಸಾಗಳಿವೆ. ಹಾಗಾಗಿ ಇದನ್ನು ರನ್ನನೇ ಬರೆದಿದ್ದಾನೆ ಅನ್ನೋದು ಒಂದು ಅಭಿಪ್ರಾಯ ತೀನಂ ಶ್ರೀ ಅವ್ರದ್ದು. ಪ್ರಾಯಶಃ ರನ್ನ ಬರೆದಿರಲಾರ, ತುಂಬ ಪ್ರಸಿದ್ಧವಾಗಿರುವ ಆ ಕಾವ್ಯದ ಆ 2 ಪದ್ಯಗಳನ್ನು ಬೇರೆ ಯಾರೋ ಇಲ್ಲಿ ಹಾಕಿರಬಹುದು ಅಷ್ಟೇ, ಈ ಶಾಸನ ಬರೀಬೇಕಾದ್ರೆ ಅತ್ತಿಮಬ್ಬೆ ಬಗ್ಗೆ ಸೇರಿಸ್ಕೊಂಡಿರಬಹುದು ಅನ್ನುವ ಅಭಿಪ್ರಾಯವೂ ಇದೆ. ಇಲ್ಲ, ರನ್ನನೇ ಬರೆದಿರೋದು ಅನ್ನೋದು ಹೆಚ್ಚು ಜನರ ಅಭಿಪ್ರಾಯ. ಇದು ರನ್ನ ಅಂತ ಈಗ ತಕ್ಷಣಕ್ಕೆ ಇಟ್ಕೊಳ್ಳೋಣ, ತಕ್ಷಣಕ್ಕೆ. ಯಾಕೆ ಅಂತಂದರೆ ಅದು ಭಿನ್ನಾಭಿಪ್ರಾಯಗಳಿವೆ, ಅದು ಚರ್ಚೆ ಮಾಡ್ತಾ ಹೋದ್ರೆ 1 ಗಂಟೆ ಪೂರ್ತಿ ಅದರ ಬಗ್ಗೆ ಮಾತಾಡಬೇಕು. ಆ ಪದ್ಯ ಬಹಳ ಸುಂದರವಾಗಿರುವಂತಹ ಪದ್ಯ. ಅವುಗಳ ಕಾವ್ಯ ಸೌಂದರ್ಯವನ್ನು ನೋಡೋಣ. ಉನ್ನತ ಕುಕ್ಕುಟೇಶ್ವರ ಜಿನೇಶ್ವರನಂ ಜಿನಭಕ್ತೆ ಪೋಗಿ ಕಾಣ್ಬನ್ನಗಂ, ಅನ್ನಮಂ ತೊರೆದು ಪರ್ವತಮಂ ಮುದದೇರಿ ತಜ್ಜಿನಾಸನ್ನದೊಳ್ಳ ಅತಿಮಬ್ಬೆಗೆ ಪಥಶ್ರಮ ಮಾದಡೆ ಅಕಾಳ ವೃಷ್ಟಿಯಾಯ್ತಿನ್ನವು, ದೇವಭಕ್ತಿಗದು ಚೋದ್ಯಮೇ ಕೊಳ್ಳವೇ ಪುಷ್ಪವೃಷ್ಟಿಗಳು. ಇದು ಅತ್ತಿಮಬ್ಬೆಯನ್ನು ಕುರಿತು ಶಾಸನ. ಅತ್ತಿಮಬ್ಬೆ ಕೆಲವು ಪವಾಡಗಳನ್ನು ಮಾಡಿದ್ಲು ಅಂತ ಹೇಳಿ ಈ ಶಾಸನದಲ್ಲಿ ವರ್ಣಿಸಿರುವಂಥದ್ದು. ಅಜಿತ ಪುರಾಣದಲ್ಲೂ ಅತ್ತಿಮಬ್ಬೆಯನ್ನು ಕುರಿತು ಅವನು ತುಂಬ ಸ್ತುತಿಸಿದ್ದಾನೆ, ಗೌರವದಿಂದ ಕಂಡಿದ್ದಾನೆ. ಯಾಕೆಂದರೆ ಅತ್ತಿಮಬ್ಬೆ ರನ್ನನಿಗೆ ಆಶ್ರಯದಾತೆ, ಮೊದಲು ಆಶ್ರಯ ಕೊಟ್ಟಿದ್ದವಳು. ಹಾಗಾಗಿ ಆಕೆಯ ಬಗ್ಗೆ ಬಹಳ ಗೌರವ, ಭಕ್ತಿ ಗೌರವಗಳು ರನ್ನನಿಗಿತ್ತದು ತೀರ ಸಹಜ. ಹೌದು, ಮಗಳಿಗೂ ತನ್ನ ಒಬ್ಬಳು ಮಗಳಿಗೆ ಅತ್ತಿಮಬ್ಬೆ ಅನ್ನೋ ಹೆಸರನ್ನು ಇಟ್ಟಿದ್ದ. ಈ ರನ್ನನಿಗೆ ಮತ್ತೊಬ್ಬ ಆಶ್ರಯದಾತ ಚಾವುಂಡರಾಯ, ಹಾಗಾಗಿ ಮಗನಿಗೆ ರಾಯ ಅನ್ನೋ ಹೆಸರಿಟ್ಟಿದ್ದ, ಚಾವುಂಡರಾಯ. ಇಬ್ಬರು ಆಶ್ರಯದಾತರನ್ನು, ಅವರ ಹೆಸರುಗಳನ್ನು ತನ್ನ ಮಕ್ಕಳಿಗಿಟ್ಟಿದ್ದ. ಈ ಪದ್ಯ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅಂತಂದರೆ, ಅತ್ತಿಮಬ್ಬೆ ಒಂದು ಸಾರಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ದರ್ಶನ ಪಡೆಯೋಕ್ಕೆ ಹೋಗಿದ್ಲಂತೆ. ಉನ್ನತ ಕುಕ್ಕುಟೇಶ್ವರ ಗೊಮ್ಮಟೇಶ್ವರ. ಅದು ಗೊಮ್ಮಟೇಶ್ವರನ ದರ್ಶನ ಮಾಡುವವರೆಗೂ
ಏನು ಆಹಾರ ತಗೊಳ್ಳಲ್ಲ ಅಂತ ಹೇಳಿ ಉಪವಾಸ ವ್ರತದಿಂದ ಹತ್ತಿದ್ಲಂತೆ. ಹೊಟ್ಟೆ ತುಂಬ ಊಟ ಮಾಡಿ ಹತ್ತಿದ್ರೆ ಆಯಾಸ ಆಗುತ್ತೆ. ಇನ್ನು ಖಾಲಿ ಹೊಟ್ಟೆಯಲ್ಲಿ, ಹಸಿದ ಹೊಟ್ಟೆಯಲ್ಲಿ ಹತ್ತಿದ್ರೆ ಆಯಾಸ ಆಗಲ್ವಾ? ಆಕೆಗೆ ತುಂಬ ಆಯಾಸ ಆಗೋಯ್ತಂತೆ, ಮಾರ್ಗಾಯಾಸ, ತುಂಬ ಆಯಾಸ ಆಗೋಯ್ತಂತೆ. ಅವಳ ಆಯಾಸವನ್ನು ಪರಿಹರಿಸೋಕ್ಕೋ ಎನ್ನುವ ಹಾಗೆ ಅಕಾಲ ವೃಷ್ಟಿ ಆಗೋಯ್ತಂತೆ. ಕವಿ ಹೇಳ್ತಾನೆ, ನ್ಯಾಯವಾಗಿ ಪುಷ್ಪವೃಷ್ಟಿ ಆಗಬೇಕಾಗಿತ್ತು, ಆಫ್ಟರ್ ಆಲ್ ಮಳೆ ಬಂತು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಕೊಳ್ಳವೇ ಪುಷ್ಪವೃಷ್ಟಿಗಳು. ಅವನು ಹೇಳೋ ಮಾತು ನೋಡಿ, ದೇವಭಕ್ತಿಗದು ಚೋದ್ಯಮೇ ಕೊಳ್ಳವೇ ಪುಷ್ಪವೃಷ್ಟಿಗಳು. ದೈವಭಕ್ತಿಗದೊಂದು ದೊಡ್ಡ ಆಶ್ಚರ್ಯವೇ, ನ್ಯಾಯವಾಗಿ ಪುಷ್ಪವೃಷ್ಟಿ ಆಗಬೇಕಾಗಿತ್ತು ಅಂತ. ಉನ್ನತ ಕುಕ್ಕುಟೇಶ್ವರ ಜಿನೇಶ್ವರನಂ ಜಿನಭಕ್ತೆ ಪೋಗಿ ಕಾಣ್ಬನ್ನಗಂ ಅನ್ನಮಂ ತೊರೆದು ಪರ್ವತಮಂ ಮುದದೇರಿ ತಜ್ಜಿನಾಸನ್ನದೊಳ್ಳ ಅತ್ತಿಮಬ್ಬೆಗೆ ಪಥಶ್ರಮ ಮಾದೊಡೆ ಅಕಾಲ ವೃಷ್ಟಿಯಾಯ್ತು. ನಾವು ದೇವಭಕ್ತಿಗದು ಚೋದ್ಯಮೇ ಕೊಳ್ಳವೇ ಪುಷ್ಪವೃಷ್ಟಿಗಳು. ನ್ಯಾಯವಾಗಿ ಪುಷ್ಪವೃಷ್ಟಿ ಆಗಬೇಕಾಗಿತ್ತು, ಸಾಧಾರಣ ಮಳೆ ಬಂತು. ದೈವಭಕ್ತಿಗದೊಂದು ದೊಡ್ಡ ಆಶ್ಚರ್ಯವೇ ಅಂತ ಹೇಳ್ತಾನೆ. ಮತ್ತೊಂದು ಪದ್ಯ ಇದೆ, ಜಿನಪದ ಪಂಕಜ ಭ್ರಮರನೆಂಬ ನೆಗರ್ತಿಯನಾಳ್ದ ಅಂತ ಬರುತ್ತೆ. ಅದು ಅತ್ತಿಮಬ್ಬೆಯನ್ನು ಕುರಿತು, ಆಕೆಯ ವಂಶಾವಳಿಯನ್ನು ಕುರಿತು ಹೇಳಿರುವಂತಹ ಪದ್ಯ, ಬರೆದಿರುವಂತಹ ಪದ್ಯ ಇದು. ಇವೆರಡೂ ಪದ್ಯಗಳು ರನ್ನನ ಅಜಿತ ಪುರಾಣದಲ್ಲಿದ್ದಂತಹದ್ದು. ಆ ಎರಡು ಪದ್ಯಗಳನ್ನು ಇಲ್ಲಿ ಶಿಲಾಶಾಸನದಲ್ಲಿ ಬಳಸ್ಕೊಳ್ಳಲಾಗಿದೆ. ಹೀಗೆ ಮತ್ತೊಬ್ಬ ಕವಿ ಚಕ್ರವರ್ತಿ ಜನ್ನ, ಆತನೂ ಸಹ ಶಾಸನಗಳನ್ನು ಬರೆದಿದ್ದಾನೆ. ಜನ್ನ ಅನಂತನಾಥ ಪುರಾಣ, ಯಶೋಧರ ಚರಿತೆ, ಅನುಭವ ಮುಕ್ಕುರ ಮುಂತಾದಂಥ ಕಾವ್ಯಗಳನ್ನು ಬರೆದಂಥ ಒಬ್ಬ ಮಹಾಕವಿ. ಹೊಯ್ಸಳ ಚಕ್ರವರ್ತಿ ವೀರಬಲ್ಲಾಳನ ಆಶ್ರಯದಲ್ಲಿದ್ದಂಥವನು. ಅವನು ಅಮೃತಾಪುರ ಅಂತ ಇದೆ, ತರೀಕೆರೆ ಹತ್ತಿರ. ಅಮೃತಾಪುರದ ಅಮೃತೇಶ್ವರ ಟೆಂಪಲ್ ಬಹಳ ಸುಂದರವಾಗಿದೆ, ಹೊಯ್ಸಳ ಟೆಂಪಲ್ಲು. ಆ ಟೆಂಪಲಿನ ಮುಂಭಾಗದಲ್ಲಿರುವಂಥ ಒಂದು ದೊಡ್ಡ ಶಿಲಾಶಾಸನ ಇದೆ, ಒಂದು 8 ಅಡಿ ಎತ್ತರದ್ದು. ಆ ಶಿಲಾಶಾಸನವನ್ನು ಜನ್ನ ಬರೆದಿದ್ದಾನೆ. ಮತ್ತು ಕುವರಲಕ್ಷ್ಮಣ ಶಾಸನ ಹಳೇಬೀಡಿನಲ್ಲಿದೆಯಲ್ಲ, ಆ ಕುವರಲಕ್ಷ್ಮಣ ಶಾಸನವನ್ನು ಜನ್ನನೇ ಬರೆದಿರೋದು. ಕುವರಲಕ್ಷ್ಮಣ ಶಾಸನ, ಅದರಲ್ಲಿ ಜನ್ನನ ಹೆಸರಿಲ್ಲ, ಆದರೆ ಅದನ್ನು ಶೈಲಿಶಾಸ್ತ್ರದ ದೃಷ್ಟಿಯಿಂದ ಅದನ್ನು ಜನನೇ ಬರೆದಿರೋದು ಅಂತ ಹೇಳಿ ನಾನು ಒಂದು ಲೇಖನದಲ್ಲಿ ಗುರುತಿಸಿದ್ದೀನಿ, ಆಧಾರ ಸಹಿತ ಚರ್ಚಿಸಿದ್ದೀನಿ. ಹೀಗೆ ಬೇಕಾದಷ್ಟು ಜನ ಕವಿಗಳು ದೊಡ್ಡ ದೊಡ್ಡ ಕಾವ್ಯಗಳನ್ನು ಬರೆದಿದ್ದಾರೆ, ಹಾಗೆಯೇ ಶಾಸನ ಕಾವ್ಯಗಳನ್ನು ಬರೆದಿದ್ದಾರೆ. ಅಭಿನವ ಪಂಪ ಅಂತ ಪ್ರಸಿದ್ಧನಾಗಿರುವಂತಹ ಕವಿ ನಾಗಚಂದ್ರ ಪಂಪರಾಮಾಯಣ ಮತ್ತು ಮಲ್ಲಿನಾಥ ಪುರಾಣಗಳನ್ನು ಬರೆದಿದ್ದಾನೆ. ಈತನೂ ಸಹ ಒಂದು ಶಾಸನವನ್ನು ಬರೆದಿದ್ದಾನೆ. ಬಿಜಾಪುರದ ಬಾಬಾನಗರಲ್ಲಿ ಒಂದು ಜೈನ ಬಸದಿ ಇದೆ. ವಾಸ್ತವವಾಗಿ ದುರಂತ ಅಂದರೆ ಇವತ್ತದು ಒಂದು ದರ್ಗಾ ಆಗಿಬಿಟ್ಟಿದೆ, ಕರಿಮುದ್ದೀನ್ ದರ್ಗಾ ಅಂತ. ತುಂಬ ಒಳ್ಳೆ ಜೈನ ಬಸದಿ, ಚೆನ್ನಾಗಿದೆ ನೋಡೋಕ್ಕೆ. ಆ ದರ್ಗಾದ ಆವರಣದಲ್ಲಿಯೇ ಈ ಶಾಸನ ಈಗಲೂ ಇದೆ, ನೋಡಬಹುದು ಯಾರಾದರೂ ಬೇಕಾರೆ ಆ ಕಡೆ ಹೋದಾಗ. ಅವನು ಅಲ್ಲಿ ಒಂದು ಶಾಸನ ಇದೆ, ಅವನು ವಿಜಯಪುರಕ್ಕೆ ಅಲಂಕರಣವಾಗಿ ಮಲ್ಲಿನಾಥ ಜಿನೇಂದ್ರ ಗೇಹವನ್ನು ಕಟ್ಟಿಸಿದ್ದೀನಿ ಅಂತ ಹೇಳ್ಕೊಳ್ತಾನೆ. ಆ ಶಾಸನೋಕ್ತ ವಿಜಯಪುರವೇ ಇವತ್ತಿನ ವಿಜಾಪುರ ಅಥವಾ ಬಿಜಾಪುರ. ವಿಜಯಪುರಕ್ಕೆ ಅಲಂಕರಣವಾಗಿ ಅವನು ಮಲ್ಲಿನಾಥ ಬಸದಿಯನ್ನು ಕಟ್ಟಿಸದಂತೆ. ಆ ಮಲ್ಲಿನಾಥ ಬಸದಿಯೇ ಇವತ್ತಿನ ಕರಿಮುದ್ದೀನ್ ದರ್ಗಾ. ಹೀಗೆ ಬೇಕಾದಷ್ಟು ಜನ ಕವಿಗಳು ಶಾಸನಗಳನ್ನು ಬರೆದಿದ್ದಾರೆ, ಹಾಗೆಯೇ ಕಾವ್ಯಗಳನ್ನು ಬರೆದಿದ್ದಾರೆ. ಧರ್ಮಾಮೃತ ಕಾವ್ಯವನ್ನು ಬರೆದಂತಹ ನಯಸೇನ ಕ್ರಿಸ್ತಶಕ 1053ರಲ್ಲಿ ರಚಿತವಾದಂಥ ಮುಳುಗುಂದದ ಶಾಸನನ ಬರೆದಿದ್ದಾನೆ. ಪಾರ್ಶ್ವಪಂಡಿತ ಅಂತ ಒಬ್ಬ ಇದ್ದ, 1220ರಲ್ಲಿ ಪಾರ್ಶ್ವನಾಥ ಪುರಾಣ ಬರೆದಿದ್ದಾನೆ. ಈತ ಬೆಳಗಾಂ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಲ್ಹೊಳೆ ಶಾಸನ ಬರೆದಿದ್ದಾನೆ. ಈ ಶಾಂತಿನಾಥ ಮತ್ತು ಇನ್ನೊಬ್ಬ ಶಾಂತಿನಾಥ್ ಕವಿ ಅಂತ ಒಬ್ಬ ಇದ್ದ, ಸುಕುಮಾರ ಚರಿತೆ ಅಂತ ಕಾವ್ಯವನ್ನು ಬರೆದಿದ್ದಾನೆ. 1140ರಿಂದ 1210ರವರೆಗಿದ್ದವನು ಶಾಂತಿನಾಥ್ ಕವಿ, ಸುಕುಮಾರ ಚರಿತೆಯ ಕರ್ತೃ. ಇವನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಲಾಲನ್ ಕೆರೆಯ ಒಂದು ಶಾಸನ ಬರೆದಿದ್ದಾನೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಣಿಕಟ್ಟೆ ಶಾಸನ ಬರೆದಿದ್ದಾನೆ. ಅರಸೀಕೆರೆ ತಾಲೂಕಿನ ಹಲ್ಕೂರಿನ ಒಂದು ಶಾಸನ ಬರೆದಿದ್ದಾನೆ. ಅಲ್ಲಿಯೇ ಬೆಳಗುಂಬ ಅಂತ ಒಂದು ಊರಿದೆ, ಅಲ್ಲಿಯೇ ಒಂದು ಶಾಸನವನ್ನು ಬರೆದಿದ್ದಾನೆ. ಮತ್ತು ಹಿರಿಯೂರು ಅಂತ ಇದೆ ಅರಸೀಕೆರೆ ತಾಲೂಕಿನಲ್ಲಿ, ಆ ಹಿರಿಯೂರಿನ ಶಾಸನವನ್ನು ಬರೆದಿದ್ದಾನೆ. ಒಂದು 5-6 ಶಾಸನಗಳನ್ನು ಬರೆದಿದ್ದಾನೆ. ಎಲ್ಲ ಕಡೆಯೂ ತನ್ನ ಹೆಸರನ್ನ ಹಾಕ್ಕೊಂಡಿದ್ದಾನೆ, ಬಿರುದುಗಳನ್ನು ಹೇಳ್ಕೊಂಡಿದ್ದಾನೆ, ತನ್ನ ವಂಶವೃಕ್ಷವನ್ನೇ ಹೇಳ್ಕೊಂಡ್ಬಿಡ್ತಾನೆ.
ಹಾಗಾಗಿ ಈ ಎಲ್ಲ ಶಾಸನಗಳನ್ನು ಮತ್ತು ಆ ಕಾವ್ಯವನ್ನು ಬರೆದಂಥ ಅವನು ಒಬ್ಬನೇ ಅನ್ನೋದು ಖಚಿತವಾಗಿ ಗೊತ್ತಾಗುತ್ತೆ. ಹೀಗೆ ಶಾಸನಗಳನ್ನು ಮತ್ತು ಕಾವ್ಯಗಳನ್ನು ಬರೆದಂತಹ ಬೇಕಾದಷ್ಟು ಜನ ಕವಿಗಳು, ಕನ್ನಡ ಕವಿಗಳು ನಮಗೆ ಸಿಗ್ತಾರೆ. ಈ ಒಟ್ಟಾರೆ ಶಾಸನ ಸಾಹಿತ್ಯವನ್ನು ಗಮನಿಸಿ ಹೇಳೋದಾದರೆ ಕ್ರಿಸ್ತಶಕ 850ಕ್ಕಿಂತ ಹಿಂದಿನ ಕಾಲಘಟ್ಟದ ಶಾಸನಗಳಲ್ಲಿ ಪುಟ್ಟ ಶಾಸನಗಳು ಹೆಚ್ಚು, ಕೇವಲ 4 ಸಾಲಿನ ಶಾಸನಗಳು ಅಥವಾ ಅಬ್ಬಬ್ಬ ಅಂತಂದರೆ ಒಂದು 8 ಸಾಲಿನ ಶಾಸನಗಳು. ಹೀಗೆ 850ಕ್ಕಿಂತ ಹಿಂದಿನ ಕನ್ನಡ ಶಾಸನಗಳು ಬಹುತೇಕ ಪೂರ್ವದ ಹಳಗನ್ನಡ ಭಾಷೆಯ ಶಾಸನಗಳು. ಪೂರ್ವದ ಹಳಗನ್ನಡ ಭಾಷಾ ಪ್ರಯೋಗ ಅದರಲ್ಲಿ ಹೆಚ್ಚಿಗೆ ಸಿಗುತ್ತೆ. ಗದ್ಯ ಶಾಸನಗಳು ಬೇಕಾದಷ್ಟು ಸಿಗ್ತವೆ. ಒಂದಷ್ಟು ಗದ್ಯ ಶಾಸನಗಳನ್ನು ಗಮನಿಸಬಹುದು. ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳಿದೆ, 4 ಗುಹಾಂತರ ದೇವಾಲಯ. ಅದರಲ್ಲಿ 3ನೇ ಗುಹಾಂತರ ದೇವಾಲಯವನ್ನು ಕೊರೆಸಿದವನು ಮಂಗಳೇಶ ಅಂತ, ಇಮ್ಮಡಿ ಪುಲಿಕೇಶಿಯ ಚಿಕ್ಕಪ್ಪ. ಆತ ಮಹಾಯೋಧನೂ ಹೌದು, ಮಹಾಪರಾಕ್ರಮಿ. ಅವನ ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ ಓದಬೇಕು, ಅದು ರವಿಕೀರ್ತಿ ಬರೆದಿರುವಂತಹ ಶಾಸನ. ಅದರಲ್ಲಿ ಎಷ್ಟು ಚೆನ್ನಾಗಿ ಅವನು ವರ್ಣಿಸ್ತಾನೆ ಅಂತಂದರೆ ಮಂಗಳೇಶನ ಪರಾಕ್ರಮವನ್ನು. ಮಂಗಳೇಶ ಅಗ್ನಿಷ್ಟೋಮ, ಅಗ್ನಿಚಯನ, ವಾಜಪೇಯ, ಬಹುಸುವರ್ಣ ಮತ್ತು ಅಶ್ವಮೇಧ ಈ ಎಲ್ಲ ಯಾಗಗಳನ್ನು ಮಾಡಿದ್ನಂತೆ. ನಾವು ಸುಮ್ಮನೆ ಪುರಾಣಗಳಲ್ಲಿ ಮಾತ್ರ ಅಥವಾ ರಾಮಾಯಣ ಮಹಾಭಾರತಗಳಲ್ಲಿ ಓದ್ತೀವಿ, ರಾಜಸೂಯ ಯಾಗವನ್ನು ಧರ್ಮರಾಯ ಮಾಡ್ದ ಮತ್ತು ಅಶ್ವಮೇಧ ಯಾಗವನ್ನು ಮಾಡ್ದ ಅಥವಾ ಶ್ರೀರಾಮ ಮಾಡ್ದ, ಇದನ್ನು ಮಾತ್ರ ಓದ್ತೇವೆ. ಇವೆಲ್ಲ ಕಲ್ಪನೆ ಇರಬಹುದೇನೋ ಅನ್ನಿಸ್ಬಿಡ್ತದೆ ನಮಗೆ ಆ ಪುರಾಣಗಳಲ್ಲಿನ ಉಲ್ಲೇಖಗಳನ್ನು ನೋಡಿದರೆ. ಆದರೆ ಈ ಶಾಸನಗಳನ್ನು ನೋಡಿದ್ರೆ ನಮ್ಮ ಹಿಂದಿನ ರಾಜಮಹಾರಾಜರು ಈ ಯಾಗಗಳನ್ನು ಮಾಡಿದ್ರು ಅನ್ನೋದು ಎಷ್ಟು ಚೆನ್ನಾಗಿ, ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶಾಸನಗಳು ನಿಜವಾಗ್ಲೂ ನಂಬಲರ್ಹ ಆಧಾರಗಳು. ಇತಿಹಾಸ ಪುನರ್ರಚನೆಗೆ ಅದು ಇತಿಹಾಸ ಅಂದರೆ ಬರೀ ರಾಜಕೀಯ ಚರಿತ್ರೆ ಮಾತ್ರ ಅಲ್ಲ, ಸಾಂಸ್ಕೃತಿಕ ಚರಿತ್ರೆ. ನಮ್ಮ ಕಲ್ಚರಲ್ ಹಿಸ್ಟ್ರಿಯನ್ನು ನಾವು ನಿಜವಾಗ್ಲೂ ನಾವು ತಿಳ್ಕೊಂಡಿರಬೇಕು. ಅವುಗಳನ್ನೆಲ್ಲ ನಿಜವಾಗ್ಲೂ ರೀರೈಟ್ ಮಾಡಬೇಕು. ಆಗಲೇ ಶ್ರೀ ರಾಮಸ್ವಾಮಿಯವರು ಅವ್ರದ್ದೊಂದು ಪುಸ್ತಕ ನನಗೊಂದು ಕೊಟ್ಟರು, ಇತ್ತೀಚೆಗೆ ತಾನೇ ಪಬ್ಲಿಷ್ ಆಗಿರೋ ಪುಸ್ತಕ. ಇತಿಹಾಸವನ್ನು ಹೇಗೆ ಮರುಪರಿಶೀಲನೆ ಮಾಡಬೇಕು ಅನ್ನೋದಕ್ಕೆ ಅದು ನನಗೆ ಕೆಲವೇ ಒಂದು 10 ನಿಮಿಷ ತಿರುವಾಕಿದೆ ಅಷ್ಟೇ. ಕೆಲವು ಶಾಕ್ ಆಗುವಂತಹ ವಿಚಾರಗಳಿವೆ, ಯಾರೂ ಆ ದಿಕ್ಕಿನಲ್ಲಿ ಯೋಚನೆಯೇ ಮಾಡಿರಲ್ಲ ಅಂಥ ವಿಚಾರಗಳನ್ನೆಲ್ಲ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸಾಂಸ್ಕೃತಿಕ ಚರಿತ್ರೆ ಈ ರೀತಿ ರೀರೈಟ್ ಮಾಡಬೇಕು. ಮಂಗಳೇಶನ ಇತಿಹಾಸಕಾರರು ಅಥವಾ ನಮ್ಮ ಸಿನಿಮಾಗಳಲ್ಲಿ ಬಹಳ ಕೆಟ್ಟದಾಗಿ ತೋರಿಸ್ಬಿಡ್ತಾರೆ. ಇಮ್ಮಡಿ ಪುಲಿಕೇಶಿಯ ರಾಜ್ಯವನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟ, ನ್ಯಾಯವಾಗಿ ಅವನಿಗೆ ದಕ್ಕಬೇಕಾಗಿದ್ದು ಇವನು ಕಿತ್ಕೊಂಡ್ಬಿಟ್ಟಿದ್ದ ಅಂತ ಹೇಳಿ ವಿಲನ್ ರೀತಿಯಲ್ಲಿ ತೋರಿಸ್ತಾರೆ. ಮಂಗಳೇಶ ಅದೊಂದು ಸಣ್ಣ ತಪ್ಪು ಅಥವಾ ಅದು ತಪ್ಪಲ್ಲ. ಆ ಕಾಲದಲ್ಲಿ ಯಾರು ಶಕ್ತಿವಂತನೋ ಅವನೇ ರಾಜ. ಅವನು ಪಾಪ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ, ರಾಜ್ಯವನ್ನು ರಕ್ಷಿಸಿದ್ದ, ಕಾಪಾಡಿದ್ದ. ಅಂಥವನು ನಾನೇ ರಾಜನ ಕಂಟಿನ್ಯೂ ಆಗ್ತೀನಿ ಅಂತ ಆಸೆ ಪಟ್ಟರೆ ಅದು ತಪ್ಪಲ್ವೇನೋ ಅನ್ನಿಸ್ಬಿಡ್ತದೆ. ಅವನು ಎಂತಹ ದೊಡ್ಡ ಕಾರ್ಯಗಳನ್ನು ಮಾಡಿದ್ದ, ಮಹತ್ ಸಾಧನೆಗಳನ್ನು ಮಾಡಿದ್ದ ಅನ್ನೋದು ಆ ಶಾಸನ ಓದಿದ್ರೆ ಗೊತ್ತಾಗುತ್ತೆ. ಅಗ್ನಿಷ್ಟೋಮ, ಅಗ್ನಿಚಯನ, ವಾಜಪೇಯ, ಬಹುಸುವರ್ಣ ಮತ್ತು ಅಶ್ವಮೇಧ ಯಾಗಗಳನ್ನು ಮಾಡಿ ಅವಭೃತ ಸ್ನಾನ ಮಾಡಿದ್ದಂತೆ ಅವನು ಮಂಗಳೇಶ. ಅವನು ಬಿರುದೇನು ಗೊತ್ತಾ? ಪರಮ ಭಾಗವತ ಅಂತ. ಪರಮ ಭಾಗವತ. ಬಾದಾಮಿಯ 3ನೇ ಗುಹಾಂತರ ದೇವಾಲಯ ನಿಜವಾಗ್ಲೂ ಲೈಫ್ ಟೈಮ್ನಲ್ಲಿ ಒಂದಲ್ಲ ಒಂದು 10 ಸರಿ ನೋಡಿದ್ರೂ ತಪ್ಪೇನಿಲ್ಲ. ಅಷ್ಟು ಸುಂದರವಾದಂತಹ ಗುಹಾಂತರ ದೇವಾಲಯ. ಏನು ಕಠಿಣವಾದಂಥ ಒಂದು ಸ್ಯಾಂಡ್ ಸ್ಟೋನ್ ದೊಡ್ಡ ಬಂಡೆಯನ್ನು ಕೊರೆದ್ಬಿಟ್ಟು ಗುಹಾಂತರ ದೇವಾಲಯ ಮಾಡಿರೋದು. ಒಳಗಡೆ ವಿಷ್ಣು ಏನು ಆದಿಶೇಷನ ಮೇಲೆ ಕುಳಿತಿರುವ ಭಂಗಿಯ ವಿಷ್ಣು. ಅಂತಹ ಸುಂದರವಾದ ಶಿಲ್ಪ ಜಗತ್ತಿನಲ್ಲೇ ಬೇರೆಲ್ಲೂ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಸುಂದರವಾದ ಶಿಲ್ಪವನ್ನು ಅವನು ಕೊರೆಸಿದ್ದಾನೆ. ಪರಮ ಭಾಗವತ ಅನ್ನೋದು ಒಂದು ಬಿರುದು. ಮತ್ತೊಂದು ರಣವಿಕ್ರಾಂತ ಅಂತ. ಐಹೊಳೆಯಲ್ಲೊಂದು ಗುಹಾಂತರ ದೇವಾಲಯ ಇದೆ, 2 ಗುಹಾಂತರ ದೇವಾಲಯ ಇದೆ. ಒಂದು ಶೈವ ಗುಹೆ, ಮತ್ತೊಂದು ಜೈನ ಗುಹಾಂತರ ದೇವಾಲಯ. ಆ ಶೈವ ಗುಹಾಂತರ ದೇವಾಲಯವನ್ನು ಮಂಗಳೇಶನೇ ಕೊರೆಸಿದ್ದು. ತುಂಬ ಜನ ಅದು ಯಾರ ಕಾಲದ್ದು ಅಂತ ಗೊತ್ತಾಗಲ್ಲ ಅಂತ ಬರೆದಿದ್ದಾರೆ ಇತಿಹಾಸಕಾರರು. ಆದರೆ ಆ ಗುಹಾಂತರ ದೇವಾಲಯದ ಒಳಗಡೆ ಒಂದು ಶಾಸನ ಇದೆ, ರಣವಿಕ್ರಾಂತ ಅಂತ. ಅದನ್ನು ತಪ್ಪಾಗಿ ಓದಿದ್ರು, ಕಣಮಿಂಚೆ ಅಂತ ಓದ್ಬಿಟ್ಟಿದ್ರು ತಪ್ಪಾಗಿ ಹಿಂದೆ. ಅದನ್ನು ರಣವಿಕ್ರಾಂತ ಅಂತ ಕರೆಕ್ಟಾಗಿ ಓದಿದ್ರು ನಂತರದ ಕಾಲಘಟ್ಟದಲ್ಲಿ. ಆ ರಣವಿಕ್ರಾಂತ ಬಿರುದು ಮಂಗಳೇಶಂದು. ಮಂಗಳೇಶ ಪರಮ ಭಾಗವತ ಅಂತ ಬಿರುದಾಂಕಿತನಾದವನು ವೈಷ್ಣವ ಗುಹಾಂತರ ದೇವಾಲಯವನ್ನು ಬಾದಾಮಿಯಲ್ಲಿ ಕೊರೆಸಿದ್ದಾನೆ. ಐಹೊಳೆಯಲ್ಲಿ ಶೈವ ಗುಹಾಂತರ ದೇವಾಲಯವನ್ನು ಕೊರೆಸಿದ್ದಾನೆ.
ನಮ್ಮ ಹಿಂದಿನ ರಾಜಮಹಾರಾಜರು ಎಲ್ಲ ಧರ್ಮಗಳ ಬಗ್ಗೆಯೂ ಇಂತಹ ಸಹಿಷ್ಣುತೆಯಿಂದ ನಡ್ಕೊಳ್ತಿದ್ರು. ಇವತ್ತೇ ಈ ಸಣ್ಣತನಗಳ ತೀರ ಜಾಸ್ತಿ ಆಗಿರೋದು. ಒಂದು ಧರ್ಮದವ್ರಿಗೆ ಮತ್ತೊಂದು ಧರ್ಮದವ್ರನ್ನ ಕಂಡ್ರೆ ಆಗಲ್ಲ. ನಮ್ಮ ರಾಜಮಹಾರಾಜರು ಈ ರೀತಿ ಖಂಡಿತ ಇರಲಿಲ್ಲ. ಅವರು ಎಲ್ಲ ಧರ್ಮಗಳಿಗೂ ಆಶ್ರಯ ನೀಡ್ತಾ ಇದ್ದರು. ಶಾಸನಗಳು ಇವುಗಳನ್ನು ಬಹಳ ಅದ್ಭುತವಾಗಿ ವರ್ಣಿಸಿವೆ. ಇವನು ಮಂಗಳೇಶ ಒಂದು ಕನ್ನಡ ಶಾಸನ ಬರೆಸಿದ್ದಾನೆ. ಆ 3ನೇ ಗುಹಾಂತರ ದೇವಾಲಯದ ಹೊರಗಡೆ ಗೋಡೆ ಮೇಲೆ ಭಿತ್ತಿ ಮೇಲಿದೆ. 4ನೇ ಸಾಲಿನ ಪುಟ್ಟ ಶಾಸನ. ಸ್ವಸ್ತಿ ಶ್ರೀಮತ್ ಪೃಥ್ವೀವಲ್ಲಭ ಮಂಗಲೀಸನಾ ಕಲ್ಮನೆಗೆ ಇತ್ತದು ಲಂಜಿಗೇಸರಂ ದೇವರ್ಕ್ಕೆ ಪೂನಿರುವ ಮಾಲಕಾರಂಗೆ ಅರ್ಧವಿಸದಿ ಇತ್ತದಾನ್ ಅಳಿವೋನ್ ಪಂಚಮಹಾಪಾತಕನಕುಂ 7ನೆಯ ನರಕದ ಪುಳುವಕ್ಕುಂ. ಪುಟ್ಟ ಶಾಸನ. ಪೃಥ್ವೀವಲ್ಲಭ ಅನ್ನೋದು ಅವನು ಬಿರುದು. ಸ್ವಸ್ತಿ ಶ್ರೀಮತ್ ಪೃಥ್ವೀವಲ್ಲಭ ಮಂಗಲೀಸನ, ಪೃಥ್ವೀವಲ್ಲಭ ಮಂಗಲೀಶ ಅವನು ತಾನು ನಿರ್ಮಿಸಿದಂತಹ ಕಲ್ಮನೆ ಅಂದರೆ ಕಲ್ಲಿನ ಆಲಯ, ಗುಹಾಂತರ ದೇವಾಲಯ. ಇದಕ್ಕೆ ಲಂಜಿಗೇಸರ ಅನ್ನುವಂಥ ಗ್ರಾಮದಲ್ಲಿ ಅಲ್ಲಿ ಲಭ್ಯವಾಗ್ತಿದ್ದಂತಹ ತೆರಿಗೆಯಲ್ಲಿ ಅರ್ಧವಿಸದಿಯನ್ನು ಆ ದೇವಾಲಯಕ್ಕೆ ಹೂವನ್ನು ತಂದುಕೊಡುವಂತಹ ಮಾಲಕಾರರಿಗೆ ಅಂದರೆ ಹೂವಾಡಿಗರಿಗೆ ದಾನವಾಗಿ ಕೊಟ್ಟವನೇ. ದಾನವಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ಆ ಗ್ರಾಮದಿಂದ ಬರುವಂತಹ ಟ್ಯಾಕ್ಸ್ನಲ್ಲಿ ಒಂದು ಅರ್ಧವಿಸದಿ ಅವ್ರಿಗೆ ಕೊಟ್ಬಿಟ್ಟಿದ್ದಾನೆ ಪರ್ಮನೆಂಟಾಗಿ. ಅವ್ರ ಕೆಲಸ ಏನು? ಪ್ರತಿ ದಿವಸ ಆ ದೇವಸ್ಥಾನಕ್ಕೆ ಹೂ ತಂದು ಕೊಡಬೇಕಷ್ಟೆ. ಕಡೆ ಸಾಲ ಭಾಳ ಚೆನ್ನಾಗಿದೆ. ಈ ರೀತಿ ಕೊಟ್ಟಿದ್ದನ್ನು ಯಾವನಾರ ನಾಶ ಮಾಡಿದ್ರೆ ಅವನಿಗೆ ಪಂಚಮಹಾಪಾತಕ ಬರಲಿ ಮತ್ತು ಅವನು 7ನೆಯ ನರಕದಲ್ಲಿ ಹುಳುವಾಗಿ ಹುಟ್ಟಲಿ. 1ನೇದು 2ನೇದಲ್ಲ, 7ನೇದು ಕುಂಭೀಪಾಕ ನರಕ. ಪಂಚಮಹಾಪಾತಕವೂ ಅವನಿಗೆ ಬರಲಿ ಮತ್ತು 7ನೆಯ ನರಕದಲ್ಲಿ ಹುಳುವಾಗಿ ಹುಟ್ಟಲಿ. ಅವನು ಶಿಕ್ಷೆ ಅನುಭವಿಸ್ಬೇಕಲ್ಲಿ. 1ನೇ 2ನೇದರಲ್ಲೂ ಅಲ್ಲ, 7ನೇ ನರಕದಲ್ಲಿ. ತಾನು ಕೊಟ್ಟಿರುವಂತಹ ದಾನವನ್ನು ಯಾರು ಅಪಹರಿಸದೇ ಇರಲಿ ಅಂತ ಹೇಳಿ ಇಂತಹ ಶಾಪಾಶಯ ಹಾಕ್ಸಿರೋದು. ಬಹಳ ಸರಳವಾದದ್ದು. ಇದೇನು ದೊಡ್ಡ ಕಾವ್ಯಮಯವಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಪ್ರಾಚೀನ ಕಾಲಘಟ್ಟದಲ್ಲಿ ಆ ಗದ್ಯ ಶಾಸನಗಳಲ್ಲೂ ಎಷ್ಟು ಆಕರ್ಷಕವಾಗಿ ಬರಿತಾ ಇದ್ದರು ಆ ಶಾಸನಗಳನ್ನು ಅನ್ನೋದು ಮುಖ್ಯವಾದಂತಹ ಅಂಶ. ಪುಟ್ಟ ಶಾಸನವೇ ಆದರೂ ನೇರವಾಗಿ ಏನು ಹೇಳಬೇಕು ಅದನ್ನು ಹೇಳಿದೆ. ಯಾವುದೇ ರೀತಿಯ ಉಪಮೆಗಳಿಲ್ಲ, ಅಲಂಕಾರಗಳು ಯಾವುದೂ ಇಲ್ಲ. ಉಪಮೆ ರೂಪಕ ಯಾವ ಶ್ಲೇಷಾಲಂಕಾರ, ಯಾವ ಶಬ್ದಾಲಂಕಾರವೂ ಇಲ್ಲ, ಅರ್ಥಾಲಂಕಾರವೂ ಇಲ್ಲ. ಅಲಂಕಾರಗಳು ಗೊಡವೆನೇ ಬೇಕಾಗಿಲ್ಲ. ಹೇಳಬೇಕಾದದ್ದನ್ನು ನೇರವಾಗಿ ಹೇಳಿದ್ದಾನೆ. ಹಾಗೆ ಆಕರ್ಷಕವಾಗಿ ಬರೆಯುವಂತಹ ಒಂದು ಕಲೆಗಾರಿಕೆ ನಮ್ಮ ಶಾಸನ ಕವಿಗಳಿಗಿತ್ತು. ನೇರವಾಗಿ ಏನು ಹೇಳಬೇಕು, ಎಷ್ಟು ಹೇಳಬೇಕು ಅಷ್ಟೇ. ಇಂತಹ ಪುಟ್ಟ ಶಾಸನಗಳೇ ಹೆಚ್ಚಿಗೆ ಸಿಗ್ತವೆ. ಇವು ಪೂರ್ವದ ಹಳಗನ್ನಡ ಭಾಷೆಯ ಶಾಸನಗಳು. ಈ ಕ್ರಿಸ್ತಶಕ 850ಕ್ಕಿಂತ ಹಿಂದಿನ ಗದ್ಯ ಶಾಸನಗಳೆಲ್ಲವೂ ಇಂತಹ ಪುಟ್ಟ ಶಾಸನಗಳೇ. ಅವುಗಳಲ್ಲಿ ಸಾಹಿತ್ಯದ ಅಂಶ ಕಡಿಮೆ. ರಾಷ್ಟ್ರಕೂಟರ ನಂತರದ ಕಾಲಘಟ್ಟದಲ್ಲಿ ಅಂದರೆ ಜೈನ ಶಾಸನಗಳನ್ನು ಬಿಟ್ಟರೆ ಉಳಿದ ಶಾಸನಗಳು ಈ ರೀತಿ. ಜೈನ ನಿಷಿದ್ಧ ಶಾಸನಗಳೆಲ್ಲವೂ ಕಾವ್ಯಮಯವಾಗಿರುವಂಥವೇ ಹೆಚ್ಚಿಗೆ. ಬಹುಶಃ ಅದು ಯಾವ ಕಾರಣದಿಂದನೋ ಏನೋ ಜೈನ ಕವಿಗಳಿಗೆ ಕಾವ್ಯದ ಬಗ್ಗೆ, ಸಾಹಿತ್ಯದ ಬಗ್ಗೆ ಅತಿ ಹೆಚ್ಚಿನ ಒಲವಿತ್ತು. ನಮ್ಮ ಕನ್ನಡ ಸಾಹಿತ್ಯದ ಆರಂಭ ಕಾಲಘಟ್ಟದ ಬಹುತೇಕ ಕವಿಗಳು ಜೈನ ಕವಿಗಳು. ಅದೆಲ್ಲ ವಿಶೇಷ. ನಮ್ಮ ಕಾವ್ಯಗಳನ್ನು ಬರೆದಿರೋರು ಅವರೇ, ಶಾಸನ ಕಾವ್ಯಗಳನ್ನು ಬರೆದಿರೋರು ಅವರೇ. ವಿಶೇಷ ಅಂದರೆ ರವಿಕೀರ್ತಿಯು ಒಬ್ಬ ಜೈನ ಕವಿ. ಆನಂತರ ಪ್ರಶಸ್ತಿ ಶಾಸನಗಳು ಸಿಗ್ತವೆ. ಪ್ರಶಸ್ತಿ ಶಾಸನಗಳಾಗಲೇ ಹೇಳಿದ್ನಲ್ಲ, ಗುಣಭೂಷಿತನ ಕಪ್ಪೆಯಾರ ಭಟ್ಟನ ಶಾಸನ, ತಮಟಕಲ್ಲಿನ ಗುಣಮಧುರನ ಶಾಸನ, ಅಂತಹ ಪ್ರಶಸ್ತಿ ಶಾಸನಗಳು ಸಿಗ್ತವೆ. ಈ ಪ್ರಶಸ್ತಿ ಶಾಸನಗಳು ಮತ್ತು ನಿಷಿದ್ಧ ಶಾಸನಗಳನ್ನು ಬಿಟ್ಟರೆ ಉಳಿದವೆಲ್ಲವೂ ಬಹುತೇಕ ಗದ್ಯ ಶಾಸನಗಳು. ವಿಷಯವನ್ನು ನೇರವಾಗಿ ಸರಳವಾಗಿ ನಿರೂಪಿಸುವಂತಹ ಶಾಸನಗಳು. ಗಂಗರ, ರಾಷ್ಟ್ರಕೂಟರ ಹಾಗೂ ನಳಂಬರ ಗದ್ಯ ಶಾಸನಗಳು ನಿರಾಡಂಬರವಾದಂತಹ ಸರಳವಾದ ಭಾಷೆಯನ್ನು ಹೊಂದಿರುವಂತಹವು. ಆದರೆ ನಂತರ ಕಲ್ಯಾಣ ಚಾಲುಕ್ಯರ ಕಾಲದ್ದು ಮತ್ತು ಹೊಯ್ಸಳರ ಕಾಲಘಟ್ಟದಲ್ಲಿ ಈ ಶಾಸನಗಳ ರಚನೆಯ ಶೈಲಿಯಲ್ಲಿ ಬಹಳ ದಿಢೀರಂತ ಬದಲಾವಣೆ ಕಂಡುಬರ್ತದೆ. ಎಲ್ಲವೂ ಕಾವ್ಯಮಯವಾಗಿರ್ತವೆ. ಸ್ವಲ್ಪ ದೊಡ್ಡ ಶಾಸನಗಳು. ಅವು ಕೇವಲ ವಿಷಯವನ್ನು ನಿರೂಪಿಸೋದು ಮಾತ್ರ ಅಲ್ಲದೆ ಶಾಸನೋಕ್ತ ಅರಸನ, ಅವನ ವಂಶಾವಳಿ, ಆ ವಂಶದ ಉಗಮದಿಂದ ಹಿಡಿದು ಆ ದಾನಿಯ ಅರಸನವರೆಗೆ
ಅಥವಾ ಅರಸ ಅಲ್ಲದಿದ್ದರೆ ಅರಸನ ಬಗ್ಗೆಯೂ ಹೇಳಿ ನಂತರ ಅವನ ಆಶ್ರಯದಾತ ಯಾರು ದಾನ ಕೊಡ್ತಾನೋ ಅಂತಹ ದಾನಿಯ ಬಗ್ಗೆ ಮತ್ತು ದಾನವನ್ನು ಸ್ವೀಕಾರ ಮಾಡುವಂಥವನ ವಂಶದ ಬಗ್ಗೆ ಅವರ ಪಾಂಡಿತ್ಯದ ಬಗ್ಗೆ ಎಲ್ಲದರ ಬಗ್ಗೆಯೂ ಅವರ ಸಾಧನೆಗಳ ಬಗ್ಗೆ ಕಾವ್ಯಮಯವಾಗಿ ವರ್ಣಿಸುವಂತಹ ಒಂದು ಪರಂಪರೆ ಆರಂಭ ಆಗಿದ್ದನ್ನು ನೋಡಬಹುದು. 9ನೇ ಶತಮಾನದಲ್ಲಿ ಹೆಚ್ಚೇನು ಕಾವ್ಯ ಗುಣಗಳುಳ್ಳಂತಹ ಕನ್ನಡ ಶಾಸನಗಳು ಸಿಕ್ಕಲ್ಲ. ಎಲ್ಲೋ ಅಲ್ಲೊಂದಿಲ್ಲ ಒಂದು ಅಪರೂಪಕ್ಕೆ ಅಷ್ಟೇ ಸಾಹಿತ್ಯಿಕ ಅಂಶಗಳಿರುವಂತಹ ಕನ್ನಡ ಶಾಸನಗಳ ಸಂಖ್ಯೆ 9ನೇ ಶತಮಾನದಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಸಾಹಿತ್ಯ ದೃಷ್ಟಿಯಿಂದ ಹೇಳೋದಾದರೆ ಇದು ಕನ್ನಡ ಶಾಸನಗಳಿಗೆ ಸಂಬಂಧಿಸಿದಂತೆ ಇದು ಒಂದು ರೀತಿ ದುರ್ಭಿಕ್ಷದ ಕಾಲ ಅನ್ನಬಹುದು. ತೀರ ಸಾಧಾರಣ ಶೈಲಿಯವು ಸಾಹಿತ್ಯಿಕ ಅಂಶ ಇಲ್ಲದೇ ಇರುವಂತಹ ಶಾಸನಗಳೇ ಹೆಚ್ಚಿಗೆ ಕಂಡುಬರ್ತದೆ. 10ನೇ ಶತಮಾನದಲ್ಲಿ ಮತ್ತೆ ಈ ಸಾಹಿತ್ಯಿಕ ಅಂಶಗಳಿಂದ ಕೂಡಿರುವಂತಹ ಬೇಕಾದಷ್ಟು ಶಾಸನಗಳು ಸಿಗ್ತವೆ. ಬೇಕಷ್ಟು ಉದಾಹರಣೆ ಕೊಡ್ಬೋದು. ಶ್ರವಣಬೆಳಗೊಳದ ಗಂಗರಾಜ ಮಾರಸಿಂಹನ ಶಾಸನ ನೋಡ್ಬೋದು. ಆಮೇಲೆ ಜಿನವಲ್ಲ ಬಂದು ನಂತರದ್ದು 12ನೇ ಶತಮಾನದ್ದು ಗಂಗರಾಜ ಮಾರಸಿಂಹನ ಪರಾಕ್ರಮವನ್ನು ವರ್ಣಿಸುವಂಥ ಶಾಸನ. ಅವನು ಎಷ್ಟು ಚೆನ್ನಾಗಿ ವರ್ಣಿಸ್ತಾನೆ ಅಂತಂದರೆ ಒಂದು ಸಣ್ಣದೊಂದು 1-2 ಸಾಲು ಓದ್ಬಿಡ್ತೀನಿ. ಗಂಗರಾಜ ಮಾರಸಿಂಹನ ಹೇಗೆ ವರ್ಣಿಸ್ತಾನೆ ಅಂತಂದರೆ, ಕಾಳನೋ ರಾವಣನೋ ಶಿಶುಪಾಳನೋ ತಾನೆನಿಸಿ ನೆಗಳ್ದ ನರಗನ ತಲೆ ತನ್ನೊಳಾತ ಕೈಗೆ ಒಂದುದು ಹೇಳ ಸಾಧ್ಯದೊಳೆ ಗಂಗಚೂಡಾಮಣಿಯ ಅಂತ ಹೇಳಿ ವರ್ಣಿಸ್ತಾನೆ. ಗಂಗಚೂಡಾಮಣಿ ಅಂತ ಪ್ರಸಿದ್ಧನಾಗಿರುವಂತಹ ಮಾರಸಿಂಹನನ್ನು ಅವನ ಪರಾಕ್ರಮವನ್ನು ವರ್ಣಿಸಿರುವಂತಹ ಈ ಶಾಸನ ಪದ್ಯದಲ್ಲಿ ಮಾರಸಿಂಹನನ್ನು ಯಮ, ರಾವಣ, ಶಿಶುಪಾಲ ಮುಂತಾದಂಥ ಪುರಾಣ ಪ್ರಸಿದ್ಧ ಸಾಹಸಿಗಳಿಗೆ ಹೋಲಿಸಿರೋದು ಈ ಕವಿಯ ಒಂದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ಅಲ್ಲೇ ಇನ್ನೊಂದು ಪದ್ಯ ಇದೆ, ನುಡಿದನೆ ಕಾವುದನೆ ಎಳ್ದೆಗಿಡದಿರು ಅನ್ನೋ ಒಂದು ಪದ್ಯ ಬರುತ್ತೆ. ಅದು ತುಂಬ ಸುಪ್ರಸಿದ್ಧವಾಗಿರುವಂಥದ್ದು. ಅದು ಕೇಶಿರಾಜನ ಶಬ್ದೋಣಿದರ್ಪಣ ಮತ್ತು ನಾಗವರ್ಮನ ಕಾವ್ಯಾವಲೋಕನದಲ್ಲಿ ಅವಧಾರಣೆಗೆ ಉದಾಹರಣೆಯಾಗಿ ಇದನ್ನೇ ಕೊಟ್ಟು ಮಾಡ್ತಾರೆ ಅವರಿಬ್ಬರು, ಕೇಶಿರಾಜ ಮತ್ತು ನಾಗವರ್ಮ. ಕೇಶಿರಾಜ ಅವನ ಶಬ್ದೋಣಿದರ್ಪಣ ಅದ್ಭುತವಾದದ್ದು, ನಾಗವರ್ಮನ ಕಾವ್ಯಾವಲೋಕನೂ ಅಷ್ಟೇ. ಆ ಇಬ್ಬರು ಶ್ರೇಷ್ಠರೇ ಈ ಶಾಸನ ಪದ್ಯವನ್ನು ಕೊಟ್ಟು ಮಾಡಿದ್ದಾರೆ ಅನ್ನೋದಾದರೆ ಈ ಶಾಸನದ ಒಂದು ಶ್ರೇಷ್ಠತೆಯನ್ನು ಇನ್ನೇನು ಹೇಳಬೇಕು, ಅದಕ್ಕಿಂತ ಬೇರೆ ಇನ್ನೇನು ಹೇಳೋ ಅವಶ್ಯಕತೆಯೇ ಇಲ್ಲ. ಅದೇ ರೀತಿ ಶ್ರವಣಬೆಳಗೊಳದಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ 4ನೇ ಇಂದ್ರನ ಒಂದು ಶಾಸನ ಇದೆ. ಅದು ಮಹತ್ವದ ಒಂದು ಶಾಸನ ಕಾವ್ಯ ಅಂತ ಹೇಳ್ಬೋದು. ಆಗಲೇ ಹೇಳಿದೆ ಜ್ವರಾಶಾಸನ ಮತ್ತು ಅತಕೂರು ಶಾಸನ, ಅದು ಸಹ 10ನೇ ಶತಮಾನದವೇನೆ. ಶ್ರವಣಬೆಳಗೊಳದ 11ನೇ ಶತಮಾನದ ಒಂದು ಶಾಸನ ನೋಡೋಣ. ಹೇಗೆ ಬರೀತಾನೆ ಶಾಸನ ಕವಿ ಅಂತಂದರೆ, ಒಂದು ಪುಟ್ಟ ಕಂದಪದ್ಯ ಅದು. ವಿನಯದ ನಿಧಿ ನಯದ ತವರ್ಮನೆ ಪುಣ್ಯದ ಪುಂಜಂ ಅರಿವಿನ ಆಗರಂ ಈತ ಮನುಮಾರ್ಗದ ಮೊದಲಿಗನ್ಯನೇ ಮನುಜಂ ಬಂಡಿಸದನ್ನೊಳನೆ ಮಧುರಾಂತಕನಂ. ನೋಡಿ, ಒಂದು ಪುಟ್ಟದಾದ ಕಂದಪದ್ಯದಲ್ಲಿ ಮಧುರಾಂತಕ ಶೆಟ್ಟಿ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅವನ ಗುಣವಿಶೇಷಗಳನ್ನು ವರ್ಣಿಸಿರುವಂಥದ್ದು. ಅವನು ವಿನಯದ ನಿಧಿ ಅಂತೆ. ವಿನಯದ ನಿಧಿ, ನಯದ ತವರ್ಮನೆ, ನಯಕ್ಕೆ ಇವನೇ ತವರ್ಮನೆ ಅಂತೆ. ಪುಣ್ಯದ ನಕ್ಷತ್ರ ಅಂತೆ, ಪುಣ್ಯದ ಪುಂಜ ಅಂತಾನೆ. ಜ್ಞಾನದ ಆಗರ ಅಂತೆ. ಮನುಮಾರ್ಗದ ಮೊದಲಿಗನೇ ಈತ ಅಂದಮೇಲೆ ಇಂತಹ ಮಧುರಾಂತಕನನ್ನು ಹೊಗಳದೇ ಇರೋರು, ಬಣ್ಣಿಸದೇ ಇರೋರು ಯಾರಾದರೂ ಇದ್ದಾರಾ ಅಂತ ಪ್ರಶ್ನಿಸ್ತಾನೆ ಕವಿ. ಈ ಮಧುರಾಂತಕ ಅನ್ನೋನು ಇಂಥ ಅದ್ಭುತವಾದ ಗುಣಗಳುಳ್ಳಂತಹ ವ್ಯಕ್ತಿಯಾಗಿದ್ದಂತೆ. ವಿನಯದ ನಿಧಿ, ನಯದ ತವರ್ಮನೆ, ಪುಣ್ಯದ ಪುಂಜ, ಅರಿವಿನ ಆಗರ ಅಂತ ಈತ ಹೀಗೆಲ್ಲ ವರ್ಣಿಸ್ತಾನೆ. ಹೀಗೆಲ್ಲ ವರ್ಣಿಸಿರುವಂತಹ ಕವಿಯ, ಶಾಸನ ಕವಿಯ ಕವಿತಾ ನೈಪುಣ್ಯನ ಮತ್ತು ಅವನ ಪ್ರತಿಭೆಯನ್ನು ನಿಜವಾಗ್ಲೂ ನಾವು ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಅಂತಹ ಮಹತ್ತರವಾದದ್ದು ಆತನ ಪ್ರತಿಭೆ. ಬಪ್ಪಣ್ಣನ ಗೊಮ್ಮಟ ಸ್ತುತಿ ತುಂಬ ಜನ ಗೊತ್ತಿರೋಂಥ ಒಳ್ಳೆಯ ಶಾಸನ. ಶ್ರವಣಬೆಳಗೊಳದ ದೊಡ್ಡ ಬೆಟ್ಟದ ಮೇಲೆ ಗೊಮ್ಮಟೇಶ್ವರನ ಎಂಟ್ರೆನ್ಸ್, ಗೊಮ್ಮಟೇಶ್ವರ ನೋಡೋಕೆ ಹೋಗ್ತೀವಲ್ಲ, ಅಲ್ಲಿ ಬಾಗಿಲಿನ ಪಕ್ಕದಲ್ಲಿ ನಿಲ್ಲಿಸಿದ್ದಾರೆ. ಅವನ ಹೆಸರು ಬೊಪ್ಪಣ ಅಂತ. ಅವನು ಬಿರುದು ಸುಜನೋತ್ತಂಸ ಅಂತ ಹೇಳ್ಕೊಳ್ತಾನೆ. ಸುಜನೋತ್ತಂಸ, ಕನ್ನಡ ಗವಿ ಬಪ್ಪ ಅಂತ ಹೇಳ್ಕೊಳ್ತಾನೆ. ಅವನು ಹೇಳ್ಕೊಳ್ಳೋದು ಸುಮಾರು 1180 ಕಾಲಘಟ್ಟದ ಶಾಸನ. ಅದು ಪರಿಪೂರ್ಣವಾದಂಥ ಒಂದು ಶಾಸನ ಕಾವ್ಯ ಅಂತ ಕರೆಯಬಹುದಾದದ್ದು. 27 ವೃತ್ತಗಳಿವೆ ಅದರಲ್ಲಿ, ಆ ಶಾಸನ ಕಾವ್ಯದಲ್ಲಿ.
ಪುಟ್ಟದಾದ ಒಂದು ಚಂಪು ಕಾವ್ಯ ಅದು, ಗದ್ಯ ಪದ್ಯ ಮಿಶ್ರಿತವಾದದ್ದು. 5 ಕಂದ ಪದ್ಯಗಳೂ ಇವೆ, 27 ವೃತ್ತಗಳಿವೆ. ಗೊಮ್ಮಟೇಶ್ವರನನ್ನು ಸ್ತುತಿಸಿರುವಂಥ ಒಂದು ಬಹಳ ಸುಂದರವಾದಂತಹ ಶಾಸನ ಕಾವ್ಯ. ಅದರಿಂದ ಒಂದೇ ಒಂದು ಸ್ಟ್ಯಾನ್ಸಾ ಮಾತ್ರ ಕೋಟ್ ಮಾಡ್ತೀನಿ. ಶ್ರೀ ಗೊಮ್ಮಟ ಜಿನನಂ ನರ ನಾಗಾಮರ ದಿಚಿಜ ಕಚರಪತಿ ಪೂಜಿತನಂ ಯೋಗಾಗ್ನಿಹತ ಸ್ಮರಣಂ ಯೋಗಿದ್ಯಯ್ಯನನ್ ಅಮೇಯನಂ ಸ್ತುತಿಸುವೆಂ ಅಂತ ಹೇಳಿ ಅದು ಶುರುವಾಗುತ್ತೆ. ಗೊಮ್ಮಟ ಜಿನ ಅಂತ ಕರೆದು ಬಿಡ್ತಾನೆ ಅವನ್ನ. ಗೊಮ್ಮಟೇಶ್ವರ ಜಿನ ಅಲ್ಲ, ಅಂದರೆ ತೀರ್ಥಂಕರ ಅಲ್ಲ. ಆದರೂ ಈ ಕವಿಯ ದೃಷ್ಟಿಯಲ್ಲಿ ಆತ ಜಿನ, ತೀರ್ಥಂಕರನಿಗೆ ಸಮನಾದವನು. ತುಂಬ ಸುಂದರವಾದಂತಹ ಶಾಸನ ಕಾವ್ಯ. ಇಂತಹ ಶಾಸನ ಕಾವ್ಯಗಳೊಂದಷ್ಟಿವೆ, ದೊಡ್ಡದಾದ ಶಾಸನ ಕಾವ್ಯಗಳು. ಶಿರ್ಸಿಂಗಿ ಹಬ್ಬೆ ನಾಯಕನ ಶಾಸನ ಅಂತ ಒಂದಿದೆ, ಬೆಳಗಾಂ ಜಿಲ್ಲೆ ಸವದತ್ತಿ ತಾಲೂಕಿನ ಶಾಸನ. 1183 ಕಾಲದಲ್ಲಿ ಅದು ರಚನೆಯಾಗಿರುವಂಥದ್ದು. ಅದನ್ನು ಬರೆದವನು ಸಜ್ಜನ ತಿಲಕ ಅಂತ. ಸಜ್ಜನ ತಿಲಕ, ಅವ್ರ ಹೆಸರುಗಳೇ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಸಜ್ಜನ ತಿಲಕ, ಅನ್ವರ್ತನಾಮಗಳೆಲ್ಲ. ಅವನು ಹೇಳ್ಕೊಳ್ತಾನೆ, ಶಾಸನವನ್ನು ರಚಿಸುವ ನೆಪದಲ್ಲಿ ಈ ಕಾವ್ಯ ರಚಿಸಿದ್ದೀನಿ ಅಂತ. ಪಾಪ ಅವನಿಗೆ ಕಾವ್ಯಗಳನ್ನು ಬರೆಯೋಕ್ಕೆ ಅವಕಾಶ ಸಿಕ್ಕಿತ್ತೋ ಇಲ್ವೋ, ಅಥವಾ ಅವನು ಬರೆದಿದ್ರು ಏನು ಸಿಕ್ಕಿಲ್ಲ ನಮಗೆ ದುರದೃಷ್ಟವಶಾತ್. ಶಾಸನವನ್ನು ರಚಿಸುವ ನೆಪದಲ್ಲಿ ಈ ಕಾವ್ಯ ರಚನೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಕೊಳ್ತಾನೆ. ಅದೂ ಸಹ ಅಕ್ಷರಶಃ ಶಾಸನ ಕಾವ್ಯ. ಒಟ್ಟಿಗೆ 59 ಸ್ಟ್ಯಾನ್ಸಾ ಇದೆ ಅದರಲ್ಲಿ, 59 ಪದ್ಯಗಳು, 23 ವೃತ್ತಗಳಿವೆ, 36 ಕಂದ ಪದ್ಯಗಳಿವೆ. ದೊಡ್ಡದಾದ ಕಲ್ಲಿನ ಮೇಲೆ ಕೊರೆದಿರುವಂಥದ್ದು. ನೋಡಿದ್ರೆ ಸಂತೋಷ ಆಗುತ್ತೆ, ಅದು ನೋಡಿದ್ರೆ ಸಾಕು, ಓದೋದು ಬೇಡ, ನೋಡಿದ್ರೆ ಸಾಕು, ತುಂಬ ಖುಷಿಯಾಗುತ್ತೆ. ಉತ್ಪಲಮಾಲ ವೃತ್ತ, ಚಂಪಕಮಾಲೆ, ಶಾರ್ದೂಲ, ಮತ್ತೇಬ, ಶಾಲಿನಿ, ವಸಂತ ತಿಲಕ ಮುಂತಾದಂತಹ ವೃತ್ತಗಳಿದರಲ್ಲಿ ಪ್ರಯೋಗ ಆಗಿವೆ. ತುಂಬ ಸುಂದರವಾದಂತಹ ಶಾಸನ ಕಾವ್ಯ. ಹಾಗೆಯೇ ಅಬ್ಬಲೂರಿನ ಏಕಾಂತದ ರಾಮಾಯಣ ಶಾಸನ ಅಂತ ಒಂದಿದೆ. ಅದು ಬೇರೆ ಕಾರಣದಿಂದ ಬಹಳ ಪ್ರಸಿದ್ಧವಾಗಿರುವಂತಹ ಶಾಸನ. ಶೈವರಿಗೂ ಮತ್ತು ಜೈನರಿಗೂ ನಡೆದಂತಹ ಧಾರ್ಮಿಕ ಸಂಘರ್ಷವನ್ನು ದಾಖಲಿಸುವಂತಹ ಒಂದು ಶಾಸನ ಕಾವ್ಯ. ಆ ದೃಷ್ಟಿಯಿಂದ ಅಷ್ಟೇ ಅದು ಪ್ರಸಿದ್ಧವಾಗಿದೆ ಅಂತ ಅಂದ್ಕೊಳ್ಬೇಕಾಗಿಲ್ಲ. ಅದೂ ಸಹ ಒಂದು ಪುಟ್ಟ ಚಂಪೂ ಕಾವ್ಯ. ಕೇಶವರಾಜ ಅನ್ನುವಂಥ ಒಬ್ಬ ಸೇನಾಧಿಪತಿ ಬರೆದಿರುವಂಥದ್ದು. ಅವನು ಪ್ರೊಫೆಷನ್ನಲ್, ಅವನು ಏನಪ್ಪ ಅಂತಂದರೆ ಅವನು ಸೇನಾಧಿಪತಿ, ಅವನ ಪ್ರೊಫೆಷನ್ ಅದು, ಅವನ ವೃತ್ತಿ. ಪ್ರವೃತ್ತಿ ಒಬ್ಬ ಕವಿ, ಶಾಸನ ಕಾವ್ಯ ಬರೆದಿದ್ದಾನೆ. ಶಾಸನ ಕಾವ್ಯ, ಅದರಲ್ಲೂ 20 ಕಂದ ಪದ್ಯಗಳಿವೆ, 21 ವೃತ್ತಗಳಿವೆ, ಒಟ್ಟಿಗೆ 41 ಪದ್ಯ ಇರುವಂಥದ್ದು. ಮತ್ತೊಂದಷ್ಟು ಗದ್ಯಭಾಗವೂ ಇದೆ. ಸುಂದರವಾಗಿರುವಂತಹದ್ದು ಶಾಸನ ಕಾವ್ಯ ಅದು. ಆಗಲೇ ನಾನು ಹೇಳಿದೆ, ಜನ್ನ ಬರೆದಿರುವಂಥದ್ದು ಕುವರಲಕ್ಷ್ಮಣ ಶಾಸನ ಅಂತ. ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ಶಾಂತಲೇಶ್ವರ ಟೆಂಪಲ್ ಇದೆಯಲ್ಲ, ಅದರ ಆವರಣದಲ್ಲೇ ಇರುವಂಥ ಒಂದು ಶಾಸನ ಸ್ತಂಭ ಇದೆ. ಅದರ 4 ಮುಖದಲ್ಲಿ ಈ ಶಾಸನ ಇರುವಂಥದ್ದು ಕುವರಲಕ್ಷ್ಮಣ ಶಾಸನ ಅಂತ. ವೀರಬಲ್ಲಾಳ ಹತ್ರ ಇವನು ಕುವರಲಕ್ಷ್ಮ ಇದ್ದವನು, ಅವನ ಸಾಕು ಮಗ. ಅವನು ವೀರಬಲ್ಲಾಳ ಸತ್ತಾಗ ನಾನೂ ಸಾಯ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದಂತಹ ಗರುಡ. ಇವನ ಜೊತೆ ಇನ್ನೂ 1000 ಮಂದಿ ಸಹ ಗರುಡರಾಗಿದ್ದರು. ಅವರೆಲ್ಲರೂ ಒಟ್ಟಿಗೆ ಆತ್ಮಾಹುತಿ ಮಾಡ್ಕೊಳ್ತಾರೆ, 1000 ಜನ. ಅಂತಹ ಆತ್ಮಾಹುತಿಯ ವಿಚಾರವನ್ನು ದಾಖಲಿಸುವಂತಹ ಶಾಸನ. ಗರುಡ ಪದ್ಧತಿ ಅಂತ ಒಂದು ಪದ್ಧತಿ ಇತ್ತು ಹೊಯ್ಸಳರ ಕಾಲದಲ್ಲಿ. ಆ ಪದ್ಧತಿಯನ್ನು ವಿವರವಾಗಿ ದಾಖಲಿಸುವಂತಹ ಒಂದು ಅದ್ಭುತವಾಗಿರುವಂತಹ ಶಾಸನ. ಆ ವಿಚಾರಕ್ಕಿಂತ ಪ್ರಮುಖವಾಗಿ ಇದು ಶಾಸನ ಕಾವ್ಯ. ಅಲ್ಲೊಂದು ಪದ್ಯ ಬರುತ್ತೆ, ಬಹಳ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ, ವಿನಯದ ಪೆರ್ಮೆ ಲಕ್ಷ್ಮಿಗೆ ವಿವೇಕದ ಮೈಸಿರಿ ವಾಣಿಗೆ ಆಶ್ರಿತರ್ಗನುನಯದಿಂದಂ ಈವ ಬಗೆಯ ದಾನಗುಣಕ್ಕೆ ಕಡಂಗಿ ಸಂಗರಾವನಿಯೊಳ್ ಅರಾತಿಯಂ ತವಿಪತಕ್ಕು ಜಯಾಂಗನಿಗೆ ಈಗಳಲ್ತೆ ನೆಟ್ಟನೆ ದೊರೆವೆತ್ತುದು ಈ ಕುವರಲಕ್ಷ್ಮ ಚಮೂಪನೊಳಾದ ಸಂಗದಿಂ. ಕವಿ ಹೇಳ್ತಾನೆ, ಈ ಕುವರಲಕ್ಷ್ಮ ಅನ್ನೋ ನಿಧಾನಲ್ಲ, ಈ ಸೇನಾಧಿಪತಿ, ಇವನ ಸಹವಾಸದಿಂದಾಗಿ ಇವರಿಗೆಲ್ಲ ಈ ಗುಣಗಳು ಬಂತು ಅಂತ ಹೇಳ್ತಾನೆ. ಯಾರ್ಯಾರಿಗೆ ಯಾವ್ಯಾವ ಗುಣ ಅನ್ನೋದು ನೋಡಬೇಕು. ವಿನಯದ ಪೆರ್ಮೆ ಲಕ್ಷ್ಮಿಗೆ, ವಿನಯದ ಹೆಮ್ಮೆ, ವಿನಯದ ಗುಣ ಲಕ್ಷ್ಮಿಗೆ ಬಂತಂತೆ. ಲಕ್ಷ್ಮಿಗೆ ವಿನಯ ಇಲ್ಲ ಅನ್ನೋದು ಒಂದು ನಂಬಿಕೆ. ದುಡ್ಡಿರೋರ ಹತ್ರ ಅಹಂಕಾರ ಜಾಸ್ತಿ ಇರುತ್ತೆ, ವಿನಯ ಇರೋದಿಲ್ಲ ಅಂತ. ಆದರೆ ಲಕ್ಷ್ಮಿಗೆ ಇವನ ಸಹವಾಸದಿಂದ ವಿನಯ ಬಂತಂತೆ. ವಿವೇಕದ ಮೈಸಿರಿ ವಾಣಿಗೆ, ಬುದ್ಧಿ ಚಾತುರ್ಯ, ವಿದ್ಯಾಧಿದೇವತೆ ಸರಸ್ವತಿಗೆ ವಿವೇಕ ಬಂದ್ಬಿಡ್ತಂತೆ ಇವನ ಸಹವಾಸದಿಂದ. ಮತ್ತು ಆಶ್ರಿತರ್ಗ ಅನುನಯದಿಂದ ಈವ ಬಗ್ಗೆ ದಾನಗುಣಕ್ಕೆ, ದಾನಗುಣ
ದಾನಗುಣ ದಾನ ಕೊಡೋಂಥದ್ದು ಗುಣ ಇದ್ದೇ ಇರ್ತದೆ, ಸಹಜವಾಗಿ ಇರುತ್ತೆ. ಅನುನಯದಿಂದ ದಾನ ಕೊಡೋ ಬುದ್ಧಿ ಬಂತಂತೆ. ಅಂದರೆ ನಯ ವಿನಯದಿಂದ ಪ್ರೀತಿಯಿಂದ ಕೊಡೋಂಥದ್ದು. ದಾನಿಗಳು ಒಂದು ಸ್ವಲ್ಪ ಅಹಂಕಾರ ಟೇಂಕಾರದಿಂದನೇ ಕೊಡೋದು ಜಾಸ್ತಿ, ಆದರೆ ಅನುನಯದಿಂದ ಕೊಡೋ ಬುದ್ಧಿ ಬಂತಂತೆ ಇವನ ಸಹವಾಸದಿಂದ. ಮತ್ತು ಸಂಗರಾವನಿಯೊಳ್ಳ ಅರಾತಿಯಂ ತವಿಪ ತಕ್ಕು ಜಯಾಂಗನೆಗೆ, ಜಯಲಕ್ಷ್ಮಿ ಹೆಸರೇ ಜಯಲಕ್ಷ್ಮಿ, ಶತ್ರುಗಳನ್ನೆಲ್ಲ ಧ್ವಂಸ ಮಾಡೋದು ಜಯಲಕ್ಷ್ಮಿಗೆ ಇದ್ದೇ ಇರುತ್ತೆ. ಆದರೆ ರಣರಂಗದಲ್ಲಿ ಶತ್ರುಗಳು ಎಲ್ಲರನ್ನೂ ಸಂಪೂರ್ಣ ನಿರ್ಮೂಲ ಮಾಡುವಂತಹ ಗುಣ ಬಂದ್ಬಿಡುತ್ತಂತೆ ಇವನ ಸಹವಾಸದಿಂದ. ಹಾಗೆ ಕವಿ ಬರೀತಾನೆ, ವಿನಯದ ಪೇರ್ಮೆ ಲಕ್ಷ್ಮಿಗೆ ವಿವೇಕದ ಮೈಸಿರಿ ವಾಣಿಗೆ ಆಶ್ರಿತರ್ಗ ಅನುನಯದಿಂದ ಈವ ಬಗೆಯ ದಾನಗುಣಕ್ಕೆ ಕಡಂಗಿ ಸಂಗರಾವನಿಯೊಳ್ಳ ಅರಾತಿಯಂ ತವಿಪತಕ್ಕೂ ಜಯಾಂಗನೆಗೆ ಈಗಳಲ್ತೆ ನೆಟ್ಟನೆ ದೊರೆವತ್ತುದು ಈ ಕುವರಲಕ್ಷ್ಮ ಚಮೂಪನಳಾದ ಸಂಗದಿಂ ಅಂತ ಹೇಳಿ ಬರೀತಾನೆ. ಆ ಕುವರಲಕ್ಷ್ಮನ ಹೆಂಡತಿ ಒಬ್ಳಿದ್ಲು ಸುಗ್ಗಲದೇವಿ ಅಂತ, ಅವಳನ್ನು ಕುರಿತು ವರ್ಣಿಸ್ತಾನೆ ಇನ್ನೊಂದು ಪದ್ಯದಲ್ಲೇ. ಆತನ ಕಾಂತೆ ಕಂತುವಿನ ಕಾಂತೆಗೆ ರಾಮನ ಭಾಮೆಗೆ ಅಬ್ಜ ಸಂಜಾತನ ಚಿತ್ತವಲ್ಲಭೆಗೆ ರುದ್ರನ ಮೈ ಒಡವಾದ ಭೂಧರೋದ್ಭೂತೆಗೆ ಚಂದ್ರನಂಗನೆಗೆ ನಾಗನ ನಾಗಿಣಿಗೆ ಈಕೆ ಪೋಲ್ವೆ ಈ ಭೂತಳದೊಳ್ ಪೆರರದೊರೆಯೇ ಸುಗ್ಗಲದೇವಿಗೆ ರಾಯರಾಣಿಯರ್ ಹೇಳ್ತಾನೆ. ನೋಡಿ, ಈ ಸುಗ್ಗಲದೇವಿಗೆ ಸಾಧಾರಣ ಅರಸರ ರಾಣಿಯರು ಸಮ ಅಲ್ಲ. ಯಾರಾದರೂ ಸಮಾನ ಯಾರು ಅಂತಂದರೆ ಕಂತುವಿನ ಕಾಂತೆ, ಮನ್ಮಥನ ಹೆಂಡತಿ ರತಿ, ರಾಮನ ಭಾಮೆ ರಾಮನ ಹೆಂಡತಿ ಸೀತೆ, ಅಬ್ಜ ಸಂಜಾತನ ಚಿತ್ತವಲ್ಲಭೆಗೆ ತಾವರೆಯ ಹೂವಿನಲ್ಲಿ ಹುಟ್ಟಿದ್ನಲ್ಲ ಬ್ರಹ್ಮ ಅವನ ಹೆಂಡತಿಯಾದ ಸರಸ್ವತಿಗೆ, ಮತ್ತು ರುದ್ರನ ಮೈ ಒಡವಾದ ಭೂಧರೋದ್ಭುತೆಗೆ, ರುದ್ರನ ದೇಹದ ಅರ್ಧ ಭಾಗವೇ ಆಗಿರುವಂತಹ ಪಾರ್ವತಿ ಇದ್ದಾಳಲ್ಲ ಪಾರ್ವತಿಗೆ, ಚಂದ್ರನಂಗನೆಗೆ ಚಂದ್ರನ ಹೆಂಡತಿ ರೋಹಿಣಿಗೆ, ನಾಗನ ನಾಗಿಣಿಗೆ ಆದಿಶೇಷನ ಹೆಂಡತಿ ನಾಗಿಣಿಗೆ, ಅವ್ರಿಗೆ ಮಾತ್ರ ಹೋಲಿಸ್ಬಹುದು ಹೊರತು ಇನ್ಯಾವ ರಾಜನ ರಾಣಿಯರಿಗೂ ಇವಳನ್ನು ಹೋಲಿಸೋಕ್ಕಾಗಲ್ಲ ಅಂತ ವರ್ಣಿಸ್ತಾನೆ. ಎಂಥ ದೊಡ್ಡ ಕಾವ್ಯ ಅಲ್ವಾ ಇವೆಲ್ಲ. ನಾವು ಕೇವಲ ಬೇರೆ ಕಾವ್ಯಗಳನ್ನು ಮಾತ್ರವೇ ಶ್ರೇಷ್ಠ ಕಾವ್ಯ ಅನ್ನೋದ್ರ ಜೊತೆಗೆ ಈ ಶಾಸನ ಕಾವ್ಯವನ್ನು ಶಾಸನ ಸಾಹಿತ್ಯವನ್ನು ಸೀರಿಯಸ್ ಆಗಿ ಅಧ್ಯಯನ ಮಾಡಬೇಕಾದ ಅವಶ್ಯಕತೆ ಇದೆ. ಇನ್ನೊಂದು ಶಾಸನ ಇದೆ 15 ಇದು ನಂತರ ಹೀಗೆ 12-13ನೇ ಶತಮಾನದಲ್ಲಿ ಇಂತಹ ಶಾಸನ ಕಾವ್ಯಗಳು ಬೇಕಷ್ಟು ರಚನೆ ಆದವು. ಬರ್ತಾ ಬರ್ತಾ ಸ್ವಲ್ಪ ಎಲ್ಲ ಕಡೆ ಕ್ವಾಲಿಟಿ ಕಡಿಮೆ ಆಗ್ತಿದೆಯಲ್ಲ, ಹಾಗೆ ಶಾಸನ ಸಾಹಿತ್ಯದಲ್ಲೂ ಅಥವಾ ಈ ಬೇರೆ ಸಾಹಿತ್ಯದಲ್ಲೂ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಶಾಸನದಲ್ಲೂ ಇದು ಬಹಳ ಚೆನ್ನಾಗೇ ಗೋಚರಿಸ್ತದೆ. 1400 ನಂತರ ಸ್ವಲ್ಪ ಕಡಿಮೆ ಆಯಿತು, ಗದ್ಯ ಶಾಸನಗಳೇ ಹೆಚ್ಚಿಗೆ ರಚನೆಯಾಗಿ ಶುರುವಾದವು. ಆದರೂ ಅಲ್ಲೊಂದಿಲ್ಲೊಂದು ಅಪರೂಪಕ್ಕೆ ಒಳ್ಳೆಯ ಶ್ರೇಷ್ಠ ಕವಿಗಳಿಂದಾನೇ ಶಾಸನಗಳನ್ನು ಬರೆಸಿದ್ದಾರೆ. ಅಂತಹ ಒಂದಷ್ಟು ಉದಾಹರಣೆಯನ್ನು ನೋಡಬಹುದು. ಈಗ ನಾವು ಡ್ಯಾಮ್ಗಳನ್ನು ಕಟ್ಟೋದು ನೋಡಿದ್ದೇವೆ, ಆಧುನಿಕ ಇಂಜಿನಿಯರ್ಗಳು. ನಮ್ಮ ರಾಜ ಮಹಾರಾಜರು ಅಂತಹ ಸಾಹಸಗಳನ್ನು ಬೇಕಷ್ಟು ಮಾಡಿದ್ದಾರೆ. ಅಂತಹ ಉದಾಹರಣೆಗಳನ್ನು ನೋಡ್ಬೋದು. ಶಾಸನಗಳಲ್ಲೂ ಅಂತಹ ಉದಾಹರಣೆಗಳು ಸಿಗ್ತವೆ. ಈ ವಿಜಯನಗರದ ಅರಸ ದೇವರಾಯನ ಕಾಲದ ಒಂದು ಶಾಸನ 1424ರದು. ಅವನ ಹತ್ರ ಒಬ್ಬ ಸೇನಾಧಿಪತಿ ಇದ್ದ. ಸೇನಾಧಿಪತಿ ಇವತ್ತಿನ ತರಹ ಇರಲಿಲ್ಲ, ಒಂದು ಡೆಸಿಗ್ನೇಷನ್ ಅದೊಂದಕ್ಕೆ ಸೀಮಿತವಾಗಿರ್ತಿರಲಿಲ್ಲ ಅವರ ಕಾರ್ಯದ ಇದು. ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೆಲಸ ಮಾಡ್ತಿದ್ರು ಅವರು. ಅವನು ಮಂತ್ರಿಯೂ ಆಗಿರ್ತಿದ್ದ, ಸೇನಾಧಿಪತಿಯೂ ಆಗಿರ್ತಿದ್ದ, ಮತ್ತೊಂದು ಕೆಲಸವನ್ನು ಮಾಡ್ತಿದ್ದ, ಸಮಾಜ ಸೇವೆ ಬೇಕಷ್ಟು ಕೆಲಸ ಮಾಡ್ತಿದ್ರು. ಅವನು ಬುಳ್ಳ ಚಮೂಪ ಅಂತ ಇದ್ನಂತೆ, ಅವನ ಹೆಸರು ಬುಳ್ಳ, ಸೇನಾಧಿಪತಿ. ಅವನು ಹರಿದ್ರಾ ನದಿಗೆ ಒಂದು ಅಣೆಕಟ್ಟೆ ಕಟ್ಟಿಸಿದ್ನಂತೆ. ಆ ಅಣೆಕಟ್ಟೆ ಕಟ್ಟಿಸಿದ್ದನ್ನು ಕವಿ ಶಾಸನ ಕವಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾನೆ ಅಂತಂದರೆ, ನಿಂದಿರನಲ್ ನಿನ್ನಾಜ್ಞೆಗೆ ನಿಂದಳ್ ನೀ ಕರೆಯಲ್ ಒಡನೆ ಪರಿಕಾಲಿಂದಂ ಬಂದಳ್ ಹರಿದ್ರೇ ಎನಲ್ ಏನೆಂದು ಸುರ್ವಂ ಬುಳ್ಳರಾಜ ನಿನ್ನಯ ಸತ್ವಂ. ಅವ್ನು ಹೇಳೋದು ನೋಡಿ, ನೀನು ನಿಂತ್ಕೊ ಅಂತ ಹೇಳಿದ ತಕ್ಷಣ ಅವಳು ನಿಂತ್ಕೊಂಡ್ಬಿಟ್ಲು, ನೀನು ಬಾ ಅಂದ ತಕ್ಷಣ ಬರ್ತಾ ಇದ್ದಾಳೆ, ಹರ್ಕೊಂಡು ಬರ್ತಿದ್ದಾಳೆ. ಈಗಿರ್ಬೇಕಾದ್ರೆ ನಿನ್ನ ಸತ್ವ ಏನು ಅಂತ ನಾನು ವರ್ಣಿಸ್ತೀನಿ ಅಂತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ನೀನು ನಿಂತ್ಕೊಂಡ ತಕ್ಷಣ ನಿಂತ್ಕೊಂಡ್ಬಿಟ್ಲಂತ ಅವ್ನು ಹೇಳಿದ ತಕ್ಷಣ. ಅಂದ್ರೆ ಅವನು ಅಣೆಕಟ್ಟೆ ಕಟ್ಟಿದ್ದನ್ನು ಕಾವ್ಯಮಯವಾಗಿ ಮತ್ತು ಅವನ ಚಾನಲ್ಗಳನ್ನು ಮಾಡಿ ನೀರು ಹರಿಯೋಕ್ಕೆ ಮಾಡಿದ್ದನ್ನೆಲ್ಲ ಸುಂದರವಾಗಿ ವರ್ಣಿಸಿದ್ದಾನೆ. ಒಂದು ಅಣೆಕಟ್ಟೆ ಕಟ್ಟಿಸ್ದ, ಕಾಲುವೆ ಮಾಡಿಸ್ದ ಅಂತ ಗದ್ಯದಲ್ಲಿ ಹೇಳೋ ಬದಲು ಪದ್ಯದಲ್ಲಿ ಎಷ್ಟು ಆಕರ್ಷಕವಾಗಿ ಬರೆದಿದ್ದಾನೆ ಆ ಶಾಸನ ಕವಿ. ಇಂತಹ ಬೇಕಾದಷ್ಟು ಸಿಗ್ತವೆ. 15ನೇ ಶತಮಾನದ ಒಂದು ಶಾಸನ ಇದೆ ಇನ್ನೊಂದು, ಕುಪಟೂರಿಂದು, ಸೊರಬ ತಾಲೂಕಿನ, ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಕುಪಟೂರಿಂದು. ಆ ಗೋಪಗೌಡ ಅಂತ ಒಬ್ಬ ಇದ್ದ. ಆ ಗೋಪಗೌಡ ನಿಷಿದ್ಧ ಶಾಸನ, ಅದು ತುಂಬ ಪ್ರಸಿದ್ಧವಾಗಿರೋ ಶಾಸನ.
ಜಿನಧರ್ಮ ವಾಸಮಾದ ತಮಳ ವಿನಯದಾಗಾರಮಾದತ್ತು ಪದ್ಮಾಸನ ನಿರ್ಪ ಸದ್ಮಮಾದತ್ತು ಅತಿ ವಿಷದ ಯಶೋಧಾಮಮಾದತ್ತು ವಿದ್ಯಾಧನ ಜನ್ಮಸ್ಥಾನಮಾದತ್ತು ಸಮ ತರಳ ಗಂಭೀರ ಸದ್ಗೇಹಮಾದತ್ತೆನಿಸಲ್ ಕಿಂತುಳ್ಳ ನಾನಾ ಮಹಿಮೇಳು ಎಸೆಗುಂ ಚಾರು ಕರ್ನಾಟ ದೇಶಂ. ಇದು ಒಂದು ಆ್ಯಕ್ಚುಲಿ ಒಂದು ಪುಟ್ಟ ಚಂಪು ಕಾವ್ಯ. ಕರ್ನಾಟಕ ದೇಶ ಅನ್ನೋದು ಜೈನ ಧರ್ಮಕ್ಕೆ ವಾಸದ ಮನೆಯಾಗಿತ್ತಂತೆ, ಆವಾಸ ಸ್ಥಾನ ಆಗಿತ್ತಂತೆ, ವಿನಯದ ಆಗರವಾಗಿತ್ತಂತೆ, ಬ್ರಹ್ಮನ ಅರಮನೆಯಾಗಿತ್ತಂತೆ. ಅಂದರೆ ಬ್ರಹ್ಮ ಅವನೊಬ್ಬನೇ ಇರಲ್ಲ, ಸರಸ್ವತಿನೂ ಇರ್ತಾಳಲ್ಲಿ. ಬ್ರಹ್ಮನ ಅರಮನೆ ಅಂತಂದರೆ ಅವನ ಜೊತೆ ಸರಸ್ವತಿನೂ ಇರ್ತಾಳೆ. ಅಂದರೆ ಬ್ರಹ್ಮನ ಅರಮನೆಯಾಗಿ ಸರಸ್ವತಿ ಇಲ್ಲೇ ನೆಲೆಸಿದ್ಲು ಅಂತ. ವಿಶದವಾದ ಯಶಸ್ಸಿನ ಗೃಹವಾಗಿತ್ತಂತೆ, ವಿದ್ಯಾಧನಕ್ಕೆ ಜನ್ಮಸ್ಥಾನವಾಗಿತ್ತಂತೆ. ಹೀಗೆ ನಾನಾ ಮಹಿಮೆಯಿಂದ ಕರ್ನಾಟಕ ದೇಶ ಶೋಭಿಸ್ತಿತ್ತು ಅಂತ ಹೇಳಿ ವರ್ಣಿಸ್ತಾನೆ. ಪುಟ್ಟದಾದ್ದೇ 4 ಸಾಲಿನ ಪದ್ಯ ಇದು. ಎಷ್ಟು ವಿಶಾಲವಾದ ವ್ಯಾಪಕವಾದ ಅರ್ಥವನ್ನುಳ್ಳದ್ದು. ಆ ಶಾಸನ ಕವಿಗೆ ನಿಜವಾಗ್ಲೂ ಕೈಯೆತ್ತು ಮುಗಿಬೇಕು, ಅಂತಹ ಕವಿಗಳು. ಅದೇ ವಿಜಯನಗರದ ಅರಸರ ಕಾಲದ ಇನ್ನೊಂದು ಶಾಸನ ನೋಡೋಣ, ಹಂಪೆದು. ಹಂಪೆಯ ಲಕ್ಷ್ಮೀಧರನ ಶಾಸನ ಅಂತ ಪ್ರಸಿದ್ಧವಾಗಿದೆ. 1414ನೇ ಇಸ್ವಿ ಶಾಸನ ಅದು. ಅದನ್ನು ಬರೆದವನು ಮಧುರ ಅಂತ ಕವಿ. ಮಧುರ ಅವನು ಧರ್ಮನಾಥ ಪುರಾಣ ಅಂತ ಒಂದು ಕಾವ್ಯನೂ ಬರೆದಿದ್ದಾನೆ. ಬಹಳ ಪ್ರಸಿದ್ಧವಾಗಿರುವಂತಹ ಪದ್ಯ. ಕೆರೆಯಂ ಕಟ್ಟಿಸು ಬಾವಿಯಂ ಸವಸು ದೇವಾಗಾರಂ ಮಾಡಿಸು ಸಜ್ಜರೆಯೊಳ್ ಸಿಲ್ಕಿದ ಅನಾಥರಂ ಬಿಡಿಸು ಮಿತ್ರ ಗಿಂಬುಗೆಯಿ ನಂಬಿದರಿಗೆ ಎರವೆಟ್ಟಾಗಿರು ಶಿಷ್ಟರಂ ಪೊರೆ ಎನ್ನುತ್ತಾ ಇಂತಿವೆಲ್ಲವಂ ಪಿಂದೆ ತಾ ಎರವಳ್ ಆಲೆರವೊಂದು ತೊಟ್ಟು ಕಿವಿಯೊಳ್ ಲಕ್ಷ್ಮೀಧರ ಮತ್ಯನ. ಚಿಕ್ಕ ಮಗುವಾಗಿದ್ದಾಗ ಬಾಯಿಗೆ ಒಳಲೆಯಲ್ಲಿ ಹಾಲು ಕುಡಿಸ್ಬೇಕಾದ್ರೆ ಕಿವಿಯಲ್ಲಿ ಹೇಳ್ತಾ ಇದ್ಲಂತೆ ಒಳ್ಳೊಳ್ಳೆ ಮಾತುಗಳನ್ನು, ಹಿತವಚನವನ್ನು. ಕೆರೆ ಕಟ್ಟಿಸು, ಬಾವಿ ಮಾಡಿಸು, ನಿರ್ಮಿಸು, ದೇವಾಗಾರ ಮಾಡಿಸು, ದೇವಸ್ಥಾನ ನಿರ್ಮಿಸು, ಕಷ್ಟದಲ್ಲಿ ಸಿಕ್ಕಿದ ಅನಾಥರನ್ನು ರಕ್ಷಿಸು, ನಿನ್ನ ಕೈಲಾದ ಸಹಾಯ ಮಾಡೋದು. ಬಹಳ ಒಳ್ಳೆ ಮಾತುಗಳನ್ನು, ಹಿತೋಪದೇಶ. ಬೇರೆ ಇನ್ನೇನು ಹೇಳಬೇಕಾಗಿಲ್ಲ. ಈಗಿನ ಜನ 4 ಬಿಲ್ಡಿಂಗ್ ಕಟ್ಟಿಸು, ಒಂದು 10 ಕಾರ್ ತಗೋ, ಎಸ್ಟೇಟ್ ಮಾಡು ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಾಗಿದ್ದಾಗಲೇ ಅಷ್ಟಾಸ್ತಿ ಮಾಡು, ಇಷ್ಟಾಸ್ತಿ ಮಾಡು ಅಂತ. ಹಿಂದಿನ ತಾಯಂದಿರು ಮಕ್ಕಳಿಗೆ ಹೇಗೆ ಹಿತವಚನವನ್ನು ಹೇಳ್ತಾಯಿದ್ರು, ಯಾವ ವಯಸ್ಸಿನಲ್ಲಿ ಹೇಳ್ತಿದ್ರು. ಹಾಲು ಕುಡಿಸ್ಬೇಕಾದ್ರೆ ಒಳಲೆಯಿಂದ ಬಾಯಿಗೆ ಕಿವಿಲಿ ಹಿತವಚನವನ್ನು ಹೇಳ್ತಿದ್ಲಂತೆ. ಅಂತಹ ಸುಂದರವಾದಂತಹ ಶಾಸನ ಕಾವ್ಯಗಳನ್ನು ನಾವು ನೋಡಬಹುದು. ಒಟ್ಟಾರೆ ನಮ್ಮ ಶಾಸನ ಸಾಹಿತ್ಯ ನಮ್ಮ ಪ್ರಸಿದ್ಧವಾಗಿರೋ ಶಿಷ್ಟ ಸಾಹಿತ್ಯಕ್ಕಿಂತನೂ ಯಾವುದರಲ್ಲೂ ಕಡಿಮೆಯಲ್ಲ. ಇಂತಹ ಶಾಸನ ಸಾಹಿತ್ಯವನ್ನು ಸರಿಯಾಗಿ ಅಧ್ಯಯನ ಮಾಡಬೇಕಾದ ಅವಶ್ಯಕತೆ ಇದೆ. ಶಾಸನ ಸಾಹಿತ್ಯ ಚರಿತ್ರೆಯನ್ನು ಬರೀಬೇಕು, ಶಾಸನ ಕವಿಚರಿತೆಯನ್ನು ಸರಿಯಾಗಿ ಬರೀಬೇಕು. ಹಿಂದೆ ಆರ್ ನರಸಿಂಹಾಚಾರ್ಯ ಅವರು ಶಾಸನ ಪದ್ಯ ಮಂಜರಿ ಅಂತ ಹೇಳಿ ಒಂದು ಪುಸ್ತಕವನ್ನು ಎಡಿಟ್ ಮಾಡಿದರು ಬಹಳ ವರ್ಷಗಳ ಹಿಂದೆ. ಅವರು ಆ ಪುಸ್ತಕವನ್ನು ಬರೆದ ನಂತರ 16,000 ಹೊಸ ಶಾಸನಗಳು ಸಿಕ್ಕಿವೆ. ಅವುಗಳನ್ನೆಲ್ಲ ಸೇರಿಸಬೇಕು ಈ ವಾಲ್ಯೂಮ್ಗೆ. ಶಾಸನ ಕವಿಗಳನ್ನು ಕುರಿತು ಮೇವುಂಡಿ ಮಲ್ಲಾರಿಯವರು ಬರೆದಿದ್ದಾರೆ. ಅವರು ಬರೆದ ನಂತರವೇ 106 ಶಾಸನ ಕವಿಗಳ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಅವ್ರ ಬಗ್ಗೆಯೂ ಅಧ್ಯಯನ ಮಾಡಬೇಕು. ಆ ಶಾಸನ ಕವಿಗಳ ಪ್ರತಿಭೆಯನ್ನು ಕುರಿತು ಸರಿಯಾದ ರೀತಿಯ ವಿಶ್ಲೇಷಣೆ ಮಾಡಬೇಕು. ಇಂತಹ ಕೆಲಸ ಇತ್ತೀಚೆಗೆ ಸ್ವಲ್ಪ ನಡೀತಾ ಇದೆ, ಮತ್ತಷ್ಟು ನಡಿಬೇಕು. ಕರ್ನಾಟಕದಲ್ಲಿ ಸಿಗುವಂತಹ ಎಲ್ಲ ಶಾಸನಗಳನ್ನು ಫಸ್ಟು ಪತ್ತೆ ಹಚ್ಚಿ ಎಡಿಟ್ ಮಾಡಿ ಪಬ್ಲಿಷ್ ಮಾಡಬೇಕು. ಅಂತಹ ಒಂದು ದೊಡ್ಡ ಕೆಲಸ ಪರಿಪೂರ್ಣವಾಗಿ ಆದಾಗ ಮಾತ್ರವೇ ಈ ಶಾಸನ ಸಾಹಿತ್ಯದ ಬಗ್ಗೆ ನಾವು ಪರಿಪೂರ್ಣವಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ. ಅಂತಹ ಕೆಲಸ ಬೇಗ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇಲ್ಲಿ ಬಂದು ಇಂತಹ ಒಂದು ದೊಡ್ಡ ಸಂಸ್ಥೆಯಲ್ಲಿ ಬಂದು ನನ್ನ ಕೆಲವು ವಿಚಾರಗಳನ್ನು ನನಗನ್ನಿಸಿದ್ದನ್ನು ಒಂದು ರೀತಿ ಬಾಲನುಡಿ ಅಂತ ಅನ್ಬೋದು, ಅಂತಹ ಬಾಲಭಾಷೆಯನ್ನು ಆಡೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ತಾಳ್ಮೆಯಿಂದ ಕೇಳಿದಂತಹ ನಿಮ್ಮೆಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಅವಶ್ಯಕವಾಗಿ ಸಮೃದ್ಧವಾದ ಮಾಹಿತಿಯನ್ನು ಕೊಟ್ಟು ಡಾಕ್ಟರ್ ಮಂಜುನಾಥ್ ಅವರು ವಿಷಯವನ್ನು ತಿಳಿಸಿದ್ದಾರೆ. ನಮ್ಮ ಅಪೇಕ್ಷೆ ಇದ್ದದ್ದು ಕೂಡ ಹೀಗೇನೆ. ಈ ಮುಖ್ಯ
ಮುಖ್ಯವಾದ ನಮ್ಮ ಸಾಂಸ್ಕೃತಿಕ ಚರಿತ್ರೆಯ ಆಯಾಮಕ್ಕೆ ಜನರ ಗಮನ ಸೆಳೀಬೇಕು ಅಂತ ನಮ್ಮ ಉದ್ದೇಶ. ಅದರಿಂದಾಗಿ ಅವರು ಶ್ರಮಪಟ್ಟು ಮೈಸೂರಿಂದ ಬಂದು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರಂಭದಲ್ಲಿಯೇ ಇನ್ನೂ ಎಷ್ಟು ವಿಶಾಲವಾದ ಕ್ಷೇತ್ರ ಕಾರ್ಯಕ್ಕೆ ಅವಕಾಶ ಇದೆ ಅನ್ನೋದನ್ನು ಅವರು ವಿವರಿಸಿದರು. ಗುಲ್ಬರ್ಗಾ ಜಿಲ್ಲೆಯ ಸನ್ನತಿಯಲ್ಲಿ ಲಭ್ಯವಿರೋ ಅಪಾರ ಸಾಮಗ್ರಿ ಹೇಗೆ ಇನ್ನೂ ಅಪ್ರಕಟಿತವಾಗಿಯೇ ಉಳಿದಿದೆ ಅದನ್ನೆಲ್ಲ ತಿಳಿಸಿದರು. ಮತ್ತು ಕನ್ನಡ ಸಾಹಿತ್ಯದ ಉಗಮ ಸ್ಥಾನವೇ ಶಾಸನಗಳು, ಇದನ್ನು ಹಲವಾರು ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಪ್ರಸಿದ್ಧವಾದ ಚಿತ್ರದುರ್ಗ ಚಂದ್ರವಳ್ಳಿಯ ತಮಟೆಗಲ್ಲು ಶಾಸನದ ಬಗ್ಗೆ ಹೇಳಿದರು. ಇಂಥ ವಿರಳ ಛಂದಸ್ಸಿನ ಪ್ರೌಢಕಾವ್ಯ, ಸಂಸ್ಕೃತ ಸಾಹಿತ್ಯದಲ್ಲಿಯೇ ವಿರಳವಾದ ಛಂದಸ್ಸಿನಲ್ಲಿ ಒಬ್ಬ ಶಾಸನ ಕವಿ ಕಾವ್ಯ ರಚನೆ ಮಾಡಿದ್ದಾನೆ ಅಂದರೆ ಅವನ ಪ್ರತಿಭೆಯನ್ನು ನಾವು ಊಹಿಸಬಹುದು. ಅದೇ ರೀತಿ 7ನೇ ಶತಮಾನದ ಕಪ್ಪೆ ಅರಭಟ್ಟನ ಶಾಸನ. ಇಂತಹ ಶ್ರೇಷ್ಠ ಶಾಸನ ಪದ್ಯಗಳನ್ನು ರಚಿಸಿದವರು ಯಾರು ಅಂತ ಕೂಡ ಗೊತ್ತಿಲ್ಲ. ಹೆಚ್ಚಿನ ಪದ್ಯಗಳನ್ನು ರಚಿಸಿದ ಕವಿಗಳು ಅಜ್ಞಾತರಾಗಿಯೇ ಉಳಿದು ಹೋಗಿದ್ದಾರೆ. ಇನ್ನು ಶ್ರವಣಬೆಳಗೊಳ ಅಂತೂ ಶಾಸನಗಳ ಒಂದು ಅಕ್ಷಯ ಭಂಡಾರ ಅಂತ ಹೇಳಬಹುದು. ಅಂಥ ಒಂದು ಕಾನ್ಸಂಟ್ರೇಷನ್ ಆಫ್ ಇನ್ಸ್ಕ್ರಿಪ್ಷನ್ಸ್ ಬಹುಶಃ ದೇಶದಲ್ಲೇ ಇನ್ನೆಲ್ಲೂ ಇಲ್ಲ ಅಂತ ಕಾಣುತ್ತೆ. ಇನ್ನು ಹಲವಾರು ಪ್ರಸಿದ್ಧವಾದ ಶಾಸನಗಳ ಉಲ್ಲೇಖ ಮಾಡಿದ್ರು. ನಂದಿಸೇನನ ಆತ್ಮಾರ್ಪಣೆಯನ್ನು ಕುರಿತದ್ದು, ಮಾಸೇನರ್ ಮತ್ತು 740 ಪಟ್ಟದಕಲ್ ಶಾಸನ, ಕವಿಚಕ್ರವರ್ತಿ ಪೊನ್ನನಂತಹ ವಿದ್ವತ್ ಕವಿಗಳು ಶಾಸನಗಳನ್ನು ರಚಿಸಿದ್ದಾರೆ ಅನ್ನೋದಕ್ಕೆ ಹಲವಾರು ಶ್ರೇಷ್ಠವಾದ ಉದಾಹರಣೆಗಳನ್ನು ಕೊಟ್ಟರು. ಒಂದು ನಾಯಿಗೆ ವೀರಿಗಲ್ಲನ್ನು ನಿರ್ಮಿಸುವಷ್ಟು ಉದಾತ್ತತೆ ಆ ಸಂಸ್ಕೃತಿಯಲ್ಲಿ ಇತ್ತು ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ. ಇದೆಲ್ಲ ತುಂಬ ಹೃದಯಸ್ಪರ್ಶಿಯಾದ, ಹೃದಯಕ್ಕೆ ತಟ್ಟುವ ಸಂಗತಿಗಳು. ಅತ್ತಿಮೊಬ್ಬೆಯನ್ನು ಕುರಿತು ರನ್ನನದು ಅಂತ ಹೇಳುವ ಪದ್ಯಗಳಾಯಿತು. ಇನ್ನು ಪರಮಭಾಗವತನಾದ ರಣವಿಕ್ರಾಂತ ಮಂಗಳೇಶನ ಅದ್ಭುತವಾದ ಚರಿತ್ರೆ. ಅಂತೂ ಪೂರ್ಣ ಪ್ರಮಾಣದ ಶಾಸನ ಕಾವ್ಯಗಳೇ ಎಷ್ಟೊಂದು ಲಭ್ಯ ಇದೆ. ಮೊದಲೆತ್ಕೊಳ್ತಾ ಈ ಶಾಸನಗಳನ್ನು ಕೊರೆಯೋದೇ ತುಂಬ ರೇಜಿಗೆಯ ಕಷ್ಟದ ಕೆಲಸ. ಒಂದು 4 ಸಾಲಿನ ಶಾಸನ ಕೊರೆಯಬೇಕಾದರೂ ಅಪಾರ ಶ್ರಮವಾಗತ್ತೆ. ಅಂಥದ್ದು ಇಡೀ ಶಾಸನ ಕಾವ್ಯಗಳನ್ನೇ ಅವರು ಕೊರೆದಿರಬೇಕಾದ್ರೆ ಅದು ಎಷ್ಟು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಆಸಕ್ತಿಯಿಂದ ಆ ಕೆಲಸ ಮಾಡಿರಬೇಕು. ಇದನ್ನು ಕಲ್ಪಿಸ್ಕೊಳ್ಳೋದೇ ಒಂದು ಅದ್ಭುತ ಅನಿಸುತ್ತೆ. ಮೊದಲೆತ್ಕೊಳ್ತಾ ಶಾಸನಗಳು ಒಂದು ಪರಿಮಿತ ವ್ಯಾಪ್ತಿದಾಗಿರೋದು ಒಂದು ಕಾರಣ, ಅದು ರೇಜಿಗೆ ಕೆಲಸ. ಕಲ್ಲಿನ ಮೇಲೆ ಕೆತ್ತೋದು ಅಷ್ಟು ಸುಲಭ ಅಲ್ಲ. ಆದರೆ ಯಾವ ಕಾಲಕ್ಕೂ ಉಳಿಬೇಕು ಅನ್ನುವ ಶ್ರದ್ಧೆಯಿಂದ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶಾಸನಗಳು ಕೂಡ ಒಂದು ಅದ್ಭುತ ಸಮಾಜ ಶಿಕ್ಷಣ ಮಾಧ್ಯಮಗಳಾಗಬೇಕು ಅನ್ನುವ ದೃಷ್ಟಿ ಅವರಿಗೆಲ್ಲ ಇದ್ದದ್ದರಿಂದ ಈ ಅದ್ಭುತವಾದ ಶಾಸನಗಳ ರಾಶಿ ನಮಗೆ ಲಭ್ಯವಾಗಿವೆ. ಅದನ್ನು ಕುರಿತು ಬಹಳ ಆಕರ್ಷಕವಾಗಿ, ವ್ಯವಸ್ಥಿತವಾಗಿ, ತುಂಬ ರೋಚಕವಾದ, ನೆನಪಿನಲ್ಲಿ ಉಳಿಯುವ ಉದಾಹರಣೆಗಳ ಸಮೇತ ಮಿತ್ರರಾದ ಡಾಕ್ಟರ್ ಮಂಜುನಾಥ್ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.